ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕೂಡ ಕೂಡಿ ಬರುವಂತೆ ತೋರಿದಂತ ದಯೆಗಾಗಿ ಸ್ತೋತ್ರ. ದೇವರಾಗಿರುವ ಕರ್ತನು ಇದುವರೆಗೂ ನಡೆಸಿಕೊಂಡು ಬಂದಂತಹ ದೇವರು ಇನ್ನು ಮುಂದೆ ನಡೆಸುವಂತಹ ದೇವರಾಗಿದ್ದೀರಪ್ಪ. ನಿಮ್ಮ ವಾಕ್ಯವು ನಮ್ಮನ್ನು ಆಧರಿಸಿ, ಸಂತೈಸಿ, ರೂಪಿಸಿ ದೇವರೇ, ಪುನಃ ನೀವು ಬಯಸುವ ರೂಪಾಂತರ ಅನುಭವವನ್ನು ತರುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲೂ ಅಂತಹ ವಾಕ್ಯಗಳನ್ನು ದೇವರು ನಮ್ಮ ಮಧ್ಯದಲ್ಲಿ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ಆಶೀರ್ವದಿಸಿರಿ, ಮಾರ್ಗ ನಡೆಸಿರಿ, ಯೇಸುವಿನ ನಾಮದಲ್ಲಿ ತಂದೆ, ಹಾಲೆಲೂಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಾಕ್ಯ. ದೇವರು ಅವರಿಗೆ ಜಡ ಭಾವವನ್ನು, ಅಂದರೆ ಕಾಣದ ಕಣ್ಣುಗಳನ್ನು, ಕೇಳಿದ ಕಿವಿಗಳನ್ನು ಕೊಟ್ಟನು. ಈ ಭಾವವು ಈ ಹೊತ್ತಿನ ಹೊರೆಗೂ ಹಾಗೆಯೇ ಇದೆ ಎಂದು ಬರೆದ ಪ್ರಕಾರ ಅವರಿಗೆ ಆಯಿತು. ಇದು ಯಾರ ಕುರಿತಾಗಿ ಹೇಳಲ್ಪಟ್ಟಿದ್ದು? ಈ ವಾಕ್ಯದ ಅಡಿಪಾಯ ಏನು? ಇದು ಯಾರಿಗೆ ಹೇಳಲ್ಪಡುತ್ತದೆ ಅಂದರೆ, ಇದು ರೋಮಾಪುರದವರಿಗೆ ಬರೆದ ಪತ್ರಿಕೆ. ಆದರೆ ಯಾರ ಕುರಿತಾಗಿ ಬರೆಯುತ್ತಾರೆ ಅಂದರೆ, ಪೌಲನು ಇಸ್ರಾಯೇಲರ ಕುರಿತಾಗಿ ಬರೆಯುತ್ತಾರೆ. ಇಸ್ರಾಯೇಲರಿಗೆ ದೇವರು ಅನೇಕ ವರ್ಷಗಳ ಹಿಂದೆ, ಅಂದರೆ ಈ ಪತ್ರ ಬರೆಯುವುದಕ್ಕಿಂತ ಹೆಚ್ಚು ಕಮ್ಮಿ 2000 ವರ್ಷಗಳ ಹಿಂದೆ ಯಾಕೋಬನ ಇಸ್ರಾಯೇಲ್ ಈ ವಾಕ್ಯ ಬರೆಯುವ ತನಕ ಹೆಚ್ಚು ಕಮ್ಮಿ 2000 ವರ್ಷಗಳ ಕಾಲ ಅವರೊಂದಿಗೆ ದೇವರು ಮಾತನಾಡುತ್ತಲೇ ಬಂದರು. ಧರ್ಮಶಾಸ್ತ್ರದ ಮೂಲಕವಾಗಿ ದೇವರು ಅನೇಕ ಕಾರ್ಯಗಳನ್ನು ಮಾತನಾಡಿದರು. ಆ ರೀತಿಯಾಗಿ ಅವರು ಈ ವಾಕ್ಯವನ್ನು ಕೇಳಿದಾಗಿಯೂ ಅವರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದರು ಎಂಬುದಾಗಿ ನೋಡುವುದಾದರೆ, ಅವರು ಅದಕ್ಕೆ ಕಾಣದ ಕಣ್ಣುಗಳೆಂಬುದಾಗಿ ಇದೆ. ಆ ವಾಕ್ಯವನ್ನು ನೋಡುವುದಾದರೆ, ಕಾಣದ ಕಣ್ಣುಗಳನ್ನು, ಕೇಳದ ಕಿವಿಗಳನ್ನು ಕೊಟ್ಟನು. ಇದರ ಅಡಿಪಾಯದಲ್ಲೇ ನಾವು ಇವತ್ತು ನೋಡಲಿದ್ದೇವೆ. ಈ ಕಾಣದೇ ಇರುವಂಥ ಕಣ್ಣು ಅಂದರೆ ಏನು, ಅದನ್ನು ಕರ್ತನೆ ಕೊಟ್ಟನು ಎನ್ನುವಂಥದ್ದನ್ನು ನಾವು ಕಡೆಯದಾಗಿ ನೋಡೋಣ. ಕಾಣದೇ ಇರುವಂಥ ಕಣ್ಣು ಅಂದರೆ ಏನೆಂಬುದಾಗಿ ನೋಡುವುದಾದರೆ, ನಾವು ಸಾಮಾನ್ಯವಾಗಿ ಒಂದು ವಾಕ್ಯ ಓದುತ್ತೇವೆ ಅಲ್ವಾ? ಕುರುಡರಿಗೆ ಕಣ್ಣು ಬರುತ್ತದೆ, ಕಿವುಡರಿಗೆ ಕೇಳಿಸುತ್ತದೆ, ಕುಂಟರು ನಡೆಯುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ, ಸತ್ತವರು ಪುನರುತ್ಥಾನವಾಗುತ್ತಾರೆ. ಈ ರೀತಿಯಾಗಿ ಓದುತ್ತೇವೆ ಅಲ್ವಾ? ಹಾಗಾದರೆ 2 ವಿಧವಾದಂತಹ ಕಾಣದೇ ಇರುವಂತಹ ಕಣ್ಣಿದೆ. ಒಂದು ಸ್ವಾಭಾವಿಕವಾಗಿ ಹುಟ್ಟಿದಂದಿನಿಂದ ಶಾರೀರಿಕವಾಗಿ ಕಾಣದೇ ಇರುವಂತಹ ಕಣ್ಣುಗಳು. ನಾವು ಹೇಳುತ್ತೇವೆ ಕಣ್ಣು ಕಾಣದೇ ಇರುವಂತವರು ಕುರುಡರು ಎಂಬುದಾಗಿ. ಇದು ಒಂದು ರೀತಿಯಾದಂತಹ ಕುರುಡರು ಶಾರೀರಿಕವಾಗಿ. ಈ ಕುರುಡುತನ ಎನ್ನುವಂಥದ್ದು ಒಂದು ಸಾಧಾರಣವಾದ ವಿಷಯವೇ. ಆದರೆ ಲೋಕ ಪ್ರಕಾರವಾಗಿ ಮೆಡಿಕಲ್ ಆಗಿ ದೊಡ್ಡದೇನೆ. ಆದರೆ ಸ್ಪಿರಿಚುವಲ್ ಆಗಿ ನೋಡೋದಾದ್ರೆ, ಕರ್ತನಿಗೆ ಗುಣಪಡಿಸುವುದೆನ್ನುವಂಥದ್ದು ಬಹಳ ಸುಲಭವಾದ ಕಾರ್ಯ. ದೇವರು ನೆನೆಸುವುದಂದ್ರೆ ಒಂದು ನಿಮಿಷದಲ್ಲಿ ಏನ್ ಮಾಡ್ತಾರೆ, ಅವರಿಗೆ ಗುಣಪಡಿಸುತ್ತಾರೆ. ಅದನ್ನು ಸತ್ಯವೇದದಲ್ಲಿ ಅನೇಕ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಇವತ್ತು ಕೂಡ ಅಂತ ಅದ್ಭುತಗಳು ನಡೆಯುತ್ತಿರುವುದನ್ನು ನಾವು ನೋಡುತ್ತೇವೆ. ಅದನ್ನು ಮೀರಿ ನಾವು ಸ್ಪಿರಿಚುವಲ್ ಆಗಿ ನೋಡಬೇಕು. ಯಾಕಂದ್ರೆ ಪೌಲನು ಬರೆಯುವಾಗ ಇದನ್ನು ಆತ್ಮಿಕವಾಗಿ ಬರೆದಿದ್ದಾರೆ, ಕಾಣದೇ ಇರುವಂತ ಕಣ್ಣು ಎಂಬುದಾಗಿ ಬರೆದಿದ್ದಾರೆ. ಹಾಗಾದ್ರೆ ಈ ವಾಕ್ಯವನ್ನು ಓದುವಾಗ ಕೆಲವು ಕಾರ್ಯಗಳನ್ನು ದೇವರು ತಿಳಿಸಿದರು. ಇದರಲ್ಲಿದ್ದಂಥ ಕೆಲವು ಕಾರ್ಯಗಳನ್ನು ದೇವರು ತಿಳಿಸಿದರು. ಈ ಕಾಣದೇ ಇರುವಂತ ಕಣ್ಣು ಅಂದರೆ ಏನು? ಅವರು ಕುರುಡರ ಅಥವಾ ಅವರಿಂದ ನೋಡುವುದಕ್ಕೆ ಆಗುವುದಿಲ್ಲವಾ ಎಂಬುದಾಗಿ ಕೇಳುವುದಾದರೆ, ಮೊದಲನೇದಾಗಿ ಒಂದು ಕಾರ್ಯವನ್ನು ನಾವು ನೋಡಲಿದ್ದೇವೆ. ಆ ನಂತರವಾಗಿ ಒಂದೊಂದೇ ಕಾರ್ಯಗಳನ್ನು ಈ ಕಾಣದಿರುವ ಕಣ್ಣಿನ ಕುರಿತಾಗಿ ನಾವು ನೋಡೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿರಿ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಹಾಗಾದರೆ ಇದುವರೆಗೂ ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತ? ಆದರೆ ಇಂದಿನ ವಾಕ್ಯವನ್ನು ಕೂಡ ಓದಿ ನೋಡೋಣ. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಆದರೆ ಮುಂದಿನ ವಾಕ್ಯ ಹೇಳುತ್ತದೆ, ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಹಾಗೆ ಕಣ್ಣುಗಳು ತೆರೆದವು ಎಂಬುದಾಗಿ ಹೇಳುವುದಾದರೆ ಏನು? ಹಾಗಾದರೆ ಅದಕ್ಕಿಂತ ಮುಂಚೆ ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತ ಅಂದರೆ ಇಲ್ಲ. ನಾವು ಈ ವಾಕ್ಯವನ್ನು ಓದುವಾಗ ಯಾವಾಗಲೂ ಕೂಡ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನಮಗೆ 2 ವಿಧವಾದ ಕಣ್ಣುಗಳಿರುತ್ತವೆ. ಒಂದು ಆತ್ಮಿಕ ಕಣ್ಣು ಇರುತ್ತದೆ, ಇನ್ನೊಂದು ಶಾರೀರಿಕವಾದ ಕಣ್ಣು ಇರುತ್ತದೆ. ಈ ಆತ್ಮಿಕ ಕಣ್ಣಿಗೂ ಶಾರೀರಿಕವಾದ ಕಣ್ಣಿಗೂ ಏನು ವ್ಯತ್ಯಾಸ ಎಂದು ಕೇಳುವುದಾದರೆ, ಹಾಗಾದರೆ ಅದಕ್ಕಿಂತ ಮುಂಚೆ ಆದಾಮನ ಶಾರೀರಿಕ ಕಣ್ಣು ಮುಚ್ಚಲ್ಪಟ್ಟಿತ್ತು, ಆತ್ಮಿಕ ಕಣ್ಣು ಮಾತ್ರ ತೆರೆಯಲ್ಪಟ್ಟಿತ್ತು ಎಂದು ಕೇಳುವುದಾದರೆ ಹಾಗಲ್ಲ, ಆ ಅರ್ಥವಲ್ಲ. ನಿಮ್ಮ ಆತ್ಮದಲ್ಲಿ ದೇವರ ಆತ್ಮನು ಒಂದು ಥಾಟನ್ನು ಇಟ್ಟಿದ್ದಾರೆ ಎಂಬುದಾಗಿ ಇಟ್ಟುಕೊಳ್ಳಿ. ಆ ಥಾಟಿಗೆ ತಕ್ಕ ಹಾಗೆ ನಿಮ್ಮ ದೃಷ್ಟಿಯೂ ಇರಬೇಕು. ಹೊರಗೆ ನೋಡುವಂತಹ ದೃಷ್ಟಿಯು ನಿಮ್ಮ ಒಳಗೆ ಇರುವಂತಹ ದೇವರಾತ್ಮನು ನೋಡುವಂತಹ ದೃಷ್ಟಿಯು 2 ಕೂಡ ಒಂದೇ ಆಗಿದ್ದರೆ ಮಾತ್ರವೇ ಅದು ಕರೆಕ್ಟ್ ಆದ ದೃಷ್ಟಿ. ನಾನು ಹೇಳುವುದು ಅರ್ಥವಾಗ್ತಿದೆಯಾ? ನಿಮ್ಮ ಆತ್ಮಿಕ ದೃಷ್ಟಿಯು ಶಾರೀರಿಕವಾದ ದೃಷ್ಟಿಯು 2 ಕೂಡ ಬೇರೆ ಬೇರೆ ಆಗಿದ್ದರೆ ಯಾವುದಾದ್ರೂ ಒಂದು ಮಾತ್ರ ನೋಡುತ್ತದೆ, ಇನ್ನೊಂದು ಕುರುಡಾಗುತ್ತದೆ. ನಾನು ಹೇಳುವುದು ಅರ್ಥವಾಗ್ತಿದೆಯಾ? ಒಂದು ಆತ್ಮಿಕ ದೃಷ್ಟಿ, ಇನ್ನೊಂದು ಶಾರೀರಿಕ ದೃಷ್ಟಿ. 2 ಒಂದಾಗಿರುವುದಿಲ್ಲ. ಒಂದು ಕಡೆ ಒಂದಾಗಿರುವುದಕ್ಕೂ ಸಾಧ್ಯವಿಲ್ಲ. 2 ಒಂದಾಗಿರುವುದಕ್ಕೆ ಆರಂಭವಾಯಿತಂದ್ರೆ ಏನಾಗುತ್ತದೆ ಅಂದರೆ, ಹೇಗೆ ಹಳೆಯ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸ ಹಾಕಬಾರದೋ, ಹೇಗೆ ಹೊಸ ಬಟ್ಟೆಯ ಮೇಲೆ ಹಳೆಯ ಬಟ್ಟೆಯ ತ್ಯಾಪೆಯನ್ನು ಅಂಟಿಸಬಾರದೋ, ಹೇಗೆ ಹಳೆಯ ಪ್ರಮಾಣದೊಂದಿಗೆ ಹೊಸ ಪ್ರಮಾಣ ಸೇರಿಸಬಾರದೋ, ಆ ರೀತಿಯಾಗಿ ಶರೀರದೊಂದಿಗೆ ಆತ್ಮವನ್ನು ಸೇರಿಸುವುದಕ್ಕೆ ಇದೇನಾಗುತ್ತದೆ, ಈಕ್ವಲ್ ಆಗಿ ಮಾರ್ಪಡುತ್ತದೆ. ನಿಮ್ಮ ಆತ್ಮಿಕ ದೃಷ್ಟಿ. ಈಗ ಈ ವಾಕ್ಯವನ್ನು ತೆಗೆದುಕೊಳ್ಳಿ, ನಾನು ಅದನ್ನು ವಿವರಿಸುತ್ತೇನೆ. ಅದೇನೆಂಬುದಾಗಿ ನಾನು ನಿಮಗೆ ಹೇಳುತ್ತೇನೆ, ಅದನ್ನು ಓದಿರಿ.
ಆದಿಕಾಂಡ 2ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದಿರಿ. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಆದಾಮನೀಗ ಏನ್ ಮಾಡುತ್ತಾನೆ? ಅವಳನ್ನು ನೋಡುತ್ತಾನೆ. ಕರ್ತನು ತಂದು ಆಕೆಯನ್ನು ನಿಲ್ಲಿಸುತ್ತಾರೆ. ನಿಲ್ಲಿಸಿದ ಕೂಡಲೇ ಅವಳನ್ನು ನೋಡುತ್ತಾನೆ. ನೋಡಿದ ಕೂಡಲೇ ವಾಕ್ಯ ಹೇಳುತ್ತದೆ, ಅವನು ಹೇಳುತ್ತಾನೆ, ಈಕೆಯು ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ ಎಂದು ಆಕೆಗೆ ನಾರಿ ಎಂದು ಹೆಸರಿಡುತ್ತಾನೆ. ಇನ್ನೊಂದು ವಾಕ್ಯವನ್ನು ಓದಿರಿ, 3ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿರಿ. ಆ ಮನುಷ್ಯನು ತನ್ನ ಹೆಂಡತಿಗೆ ಅವ್ವ ಎಂದು ಹೆಸರಿಟ್ಟನು, ಯಾಕಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲಮಾತೆ. ಬದುಕುವವರೆಲ್ಲರಿಗೂ ಅವಳೇ ಮೂಲಮಾತೆ. ನೀವು ಈ ಪಾಯಿಂಟನ್ನು ಸ್ಪಿರಿಚುವಲ್ ಆಗಿ ಕೂತು ನೋಡಬೇಕೀಗ. ಅದನ್ನು ದೇವರಾತ್ಮನೇ ನಿಮಗೆ ಅರ್ಥ ಮಾಡಿಸಬೇಕು. ಈಗ ಹಣ್ಣನ್ನು ತಿನ್ನುವುದಕ್ಕಿಂತ ಮುಂಚೆ ಆದಾಮನು ಅವಳನ್ನು ನೋಡುವಾಗ, ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸಕ್ಕೆ ಮಾಂಸವೂ ಆಗಿದ್ದಾಳೆ ಅಂದನು. ಇದುವೇ ಆಕೆಯ ಕುರಿತಾಗಿ ಅವರು ನೋಡುವಂತಹ ಒಂದು ವಿಷನ್. ಆದರೆ ಅದೇ ನಾರಿ ಹಣ್ಣು ತಿಂದ ನಂತರವಾಗಿ ಅವನು ಹೇಳುವಂಥದ್ದು, ಈಕೆ ಬದುಕಿರೋರಿಗೆಲ್ಲ ಏನಾಗಿರುತ್ತಾಳೆ? ಮೂಲಮಾತೆ. ನೀವು ಚೆನ್ನಾಗಿ ಗಮನಿಸುವುದಾದರೆ ಆಕೆಗೆ ಅವಳೆಂದು ಹೆಸರಿಟ್ಟನು. ಚೆನ್ನಾಗಿ ಗಮನಿಸುವುದಾದರೆ ಆದಾಮನು ಹೇಳಿದ್ದು ಪ್ರಾಫಸಿ, ಹಣ್ಣನ್ನು ತಿಂದ ನಂತರವಾಗಿ. ಚೆನ್ನಾಗಿ ಗಮನಿಸಿರಿ, ಹಣ್ಣು ತಿಂದ ನಂತರವಾಗಿ ಆದಾಮನು ಹೇಳಿದ್ದು ಪ್ರವಾದನೆ. ಏನು ಹೇಳುತ್ತಾರೆ ಅಲ್ಲಿ ಆದಾಮನು? ಓದಿರಿ ಆ ವಾಕ್ಯವನ್ನು ಮತ್ತೆ, ಆದಿಕಾಂಡ 3:20. ಆ ಮನುಷ್ಯನು ತನ್ನ ಹೆಂಡತಿಗೆ ಅವ್ವ ಎಂದು ಹೆಸರಿಟ್ಟನು, ಯಾಕೆಂದ್ರೆ ಬದುಕುವವರೆಲ್ಲರಿಗೂ ಅವಳೇ ಮೂಲಮಾತೆ. ಇನ್ನೂ ಆಕೆ ತಾಯಿಯೇ ಆಗಿಲ್ಲ, ಇನ್ನೂ ಏನಾಗಿಲ್ಲ, ಮಗು ಹುಟ್ಟಿಲ್ಲ, ಏನೂ ಆಗಿಲ್ಲ. ಭೂಮಿಯಲ್ಲಿ ಮುಂದೆ ಹುಟ್ಟುವಂತ ಎಲ್ಲಾ ಮಕ್ಕಳಿಗೂ ಈಕೆ ಏನಾಗಲಿದ್ದಾಳೆ? ಇದು ಒಂದು ಪ್ರಾಫಸಿ, ಇದು ಒಂದು ಪ್ರವಾದನೆ. ಈ ಪ್ರವಾದನೆ ಆದಾಮನಿಗೆ ಯಾವಾಗ ಬರುತ್ತದೆ? ಹಣ್ಣನ್ನು ತಿಂದ ನಂತರವಾಗಿ. ಚೆನ್ನಾಗಿ ಗಮನಿಸಿರಿ. ಹಾಗಾದರೆ ಹಣ್ಣನ್ನು ತಿಂದ ನಂತರವಾಗಿಯೂ ಕೂಡ ಶಾರೀರಿಕವಾಗಿ ಪ್ರವಾದನೆ ಹೇಳಬಹುದು. ಆಗುತ್ತಾ ಆಗಲ್ವಾ? ಈ ವಾಕ್ಯದ ಪ್ರಕಾರವಾಗಿ ಅವರು ಏನು ಹೇಳುತ್ತಿದ್ದಾರೆ? ಈಕೆ ಬದುಕುವವರೆಲ್ಲರಿಗೂ ಮೂಲಮಾತೆ. ಮುಂದೆ ಹುಟ್ಟುವಂತ ಎಲ್ಲ ಮಕ್ಕಳಿಗೂ ಈಕೆ ಏನಾಗಲಿದ್ದಾಳೆ? ತಾಯಿ. ಇನ್ನೂ ಒಂದು ಮಗು ಹುಟ್ಟಿಲ್ಲ, ಆಕೆಗೆ ಇನ್ನೂ ಒಂದು ಮಗು ಕೂಡ ಹುಟ್ಟಿಲ್ಲ. ಮಗು ಹುಟ್ಟುವುದಂದ್ರೆ ಏನು, ಆ ಸಂತತಿ ಹೇಗೆ ಇರುತ್ತದೆ, ಯಾವುದು ಇವರಿಗೆ ಗೊತ್ತಿಲ್ಲ. ಮಗು ಒಂದು ಹುಟ್ಟಿದ್ರೇನೆ ಆ ನಂತರವಾಗಿ ಮಗು ಅಂದ್ರೆ ಏನೇನು ಅಂತ ಜ್ಞಾನ ನಮಗೆ ಬರುತ್ತದೆ ಅಲ್ವಾ? ಈಗ ಕುರಿಮರಿ ಇದೆ, ಹಾಗೆ ಆನೆ ಮರಿ ಕೂಡ ಇದೆ. ಆದರೆ ಒಬ್ಬ ಹೆಂಗಸ್ಸು ಮಗುವನ್ನು ಹೇಗೆ ಇರುತ್ತಾಳೆ ಎಂಬುದಾಗಿ ಆ ವಿಷಯ ಆದಾಮನಿಗೆ ಗೊತ್ತೇ ಇಲ್ಲ. ಅಷ್ಟೇ ಯಾಕೆ, ಅವಳಿಗೂ ಗೊತ್ತಿಲ್ಲ. ಹೇಗೆ ಹುಟ್ಟುತ್ತದೆ, ಏನಾಗುತ್ತದೆ, ಏನೂ ಗೊತ್ತಿಲ್ಲ. ಆದ್ದರಿಂದ ಅವಳು ಒಂದು ಬಹಳ ಸುಂದರವಾದ ಮಾತನ್ನು ಹೇಳುತ್ತಾಳೆ ನೋಡಿ. 4:1 ಓದಿರಿ. ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗನನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ಕರ್ತನ ಅನುಗ್ರಹದಿಂದ ಪಡೆದ, ಅದರ ಅರ್ಥ ಏನ್ ಗೊತ್ತಾ? ಲೋಕ ಪ್ರಕಾರವಾಗಿ ಆತ್ಮಿಕವಾಗಿ ನೀವು ಯೋಚನೆ ಮಾಡಿ ನೋಡಿ. ಅವಳಿಗೆ ಪ್ರಸವ ಮಾಡುವುದಕ್ಕೆ ಯಾರೂ ಹೊತ್ತಿಲ್ಲ, ಅವಳಿಗೆ ಪ್ರಸವ ನೋಡುವುದಕ್ಕೆ ಯಾರೂ ಇಲ್ಲ. ಆಕೆಗೆ ಗರ್ಭ ಧರಿಸುವುದಂದ್ರೆ ಏನಂತಾನೆ ಗೊತ್ತಿಲ್ಲ ಇಲ್ಲಿಯವರೆಗೂ. ಯಾಕಂದ್ರೆ ಇದಕ್ಕೂ ಮುಂಚೆ ಅವರು ಗರ್ಭ ಧರಿಸಿಲ್ಲ, ಇದೇ ಫಸ್ಟ್. ಈಗ ಪ್ರೆಗ್ನೆಂಟ್ ಆಗುವಂಥವ್ರನ್ನು ಕೂಡ ನೀವು ನೋಡುವುದಾದ್ರೆ, ಮೊದಲ ಮಗು ಹುಟ್ಟುವಾಗ ಹೇಳುತ್ತಾರೆ ನಮ್ಮೂರ ಕಡೆ, ಆ ಪ್ರಸವ ವೇದನೆ ಎನ್ನುವಂಥದ್ದು ಪ್ರಾಣ ಹೋಗಿ ಬಂದಂಗೆ ಇರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅದು ಬಹಳ ಕಷ್ಟ ಎಂದು ಹೇಳುತ್ತಾರೆ. ಆದರೆ ಈಗ ಆ ಪ್ರೆಗ್ನೆಂಟ್ ಆಗುವಂತ ಹೆಂಗಸಿಗೆ ಅಮ್ಮ ಇರುತ್ತಾರೆ, ಅಜ್ಜಿ ಇರುತ್ತಾರೆ, ಈಗಾಗಲೇ ಮಕ್ಕಳನ್ನು ಹೆತ್ತುವಂತವರು ಕೆಲವರು ಇರುತ್ತಾರೆ. ಆಗಲೇ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತದೆ. ಅವರು ಈಕೆಗೆ ಕಂಫರ್ಟ್ ಮಾಡುತ್ತಾರೆ. ದಿಢೀರ್ ಎಂಬುದಾಗಿ ನೋಡುವುದಾದರೆ, ಆ ಪ್ರೆಗ್ನೆಂಟ್ ಆಗಿರುವಂತವರಿಗೆ ಕೆಲವು ಸಮಯದಲ್ಲಿ ಕಾಲು ಊದ್ಕೊಳ್ತದೆ, ಸ್ವೆಲ್ಲಿಂಗ್ ಬರುತ್ತದೆ. ಕೆಲವು ಸಮಯದಲ್ಲಿ ಹೊಟ್ಟೆಯ ಕೆಳಭಾಗದಲ್ಲಿ ಅವರಿಗೆ ನೋವು ಉಂಟಾಗುತ್ತದೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಕೆಲವು ಸಮಯದಲ್ಲಿ ವಾಮಿಟ್ ಬರುತ್ತದೆ. ಇದೆಲ್ಲ ನಡೆಯುತ್ತದೆ ಅಲ್ವಾ? ಇದೆಲ್ಲವೂ ಕೂಡ ಗರ್ಭಿಣಿಯಾದರೆ ಬರುವಂತಹ ಸಿಂಪ್ಟಮ್ಸ್ ಎಂಬುದಾಗಿ ಹೇಳಿಕೊಡುವುದಕ್ಕೆ ಜೊತೆಗೆ ಯಾರಿರುತ್ತಾರೆ? ಸಂಬಂಧಿಕರೆಲ್ಲ ಇರುತ್ತಾರೆ. ಆದರೆ ಅವಳಿಗೆ ಯಾರಿದ್ದರು? ಅವಳಿಗೆ ಅದೇನೆಂಬುದಾಗಿ ಗೊತ್ತಿಲ್ಲ. ದಿಢೀರ್ ಎಂಬುದಾಗಿ ಹೊಟ್ಟೆ ದಪ್ಪ ಆಗ್ತಿದೆ, ಮಗು ಹುಟ್ಟಬೇಕಾದ್ರೆ ಹೊಟ್ಟೆ ಮುಂದೆ ಬರುತ್ತದೆ ಎಂಬುದಾಗಿ ಆಕೆಗೆ ಏನ್ ಗೊತ್ತು ಅಲ್ವಾ? ಈಗ ಈಕೆ ಅಂದ್ಕೋಬಹುದಲ್ವಾ? ಏನ್ ಅಂದ್ಕೊಬಹುದು? ನಾನೇ ಮೊದಲು ಹಣ್ಣನ್ನು ತಿಂದಿದ್ದು, ನಾನು ತಿಂದೇ ಕೊಟ್ಟೆ. ಈತನು ಹೇಳುತ್ತಿದ್ದಾನೆ, ನೀನೇ ನನ್ನ ವಂಚಿಸಿದ್ದು, ನೀವು ಕೊಟ್ಟಂತ ಸ್ತ್ರೀಯ ತಿನ್ನಲು ಕೊಟ್ಟಳು ಎಂಬುದಾಗಿ ಹೇಳುತ್ತಿದ್ದಾನೆ. ಒಂದು ವೇಳೆ ಮೊದಲು ಸಾವು ನನಗೆ ಬರುತ್ತದೆ. ಯಾಕಂದ್ರೆ ಸಾವು ಅಂದ್ರೆ ಏನಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಮರಣವನ್ನು ಅವ್ರು ಇಲ್ಲಿಯವರೆಗೂ ಸಂಧಿಸಿದ್ದೇ ಇಲ್ಲ. ಹಾಗಾದ್ರೆ ಒಂದು ವೇಳೆ ಅವಳು ಅಂದುಕೊಂಡಿರಬಹುದಲ್ವಾ, ಇದೇ ಒಂದು ವೇಳೆ ಮರಣವು, ನಾನು ಹೀಗೆ ಸಾಯುತ್ತೇನೋ, ಹೊಟ್ಟೆ ಹಾಗೆ ದಪ್ಪ ಆಗ್ತಾ ಇದೆ. ನೀವು ಯೋಚನೆ ಮಾಡಿ ನೋಡಿ. ಸ್ವಲ್ಪ ನಮ್ಮ ಕಣ್ಣು ಊದ್ಕೊಂತಂದ್ರೆ ನಮಗೆ ಭಯ ಉಂಟಾಗುತ್ತದೆ, ಸ್ವಲ್ಪ ಕಾಲು ಊದ್ಕೊಂಡ್ರೆ ನಮಗೆ ಭಯ ಉಂಟಾಗುತ್ತದೆ. ಏನೋ ಗೊತ್ತಾಗ್ತಿಲ್ಲ, ದೇಹ ಎಲ್ಲ ಊದ್ಕೋತಾ ಇದೆ. ಆಗ ಆಕೆಗೆ ಹೊಟ್ಟೆ ಮಾತ್ರ ದಪ್ಪ ಆಗ್ತಲೇ ಇದೆ. ಆ ಅಮ್ಮ ಏನ್ ಅಂದ್ಕೊಂಡಿರ್ತಾಳೆ? ಆದಾಮನಿಗೂ ಇದೇನಂತ ಗೊತ್ತಿಲ್ಲ. ಆದಾಮನು ಡಾಕ್ಟರ್ ಅಲ್ಲ, ಅವರೊಬ್ಬ ತೋಟಗಾರನು, ಅವರೊಬ್ಬ ಗಾರ್ಡನರ್, ತೋಟವನ್ನು ನೋಡಿಕೊಳ್ಳುವಂತ ರೈತ ಅಷ್ಟೇನೆ. ಅವ್ರಿಗೇನಿಲ್ಲ, ಈ ಮೆಡಿಕಲ್ ಜ್ಞಾನ ಇಲ್ಲ. ಈಗ ಹೇಗೆ ಅವಳಿಗೆ ಈ ಪ್ರಸವ ಮುಗಿದು ಅದನ್ನು ಮೀರಿ ಎರಡನೆಯದು ಮಗು ಹುಟ್ಟುವಾಗ ಆ ಮಗುವನ್ನು ಯಾರು ಆಚೆ ತೆಗೆಯೋದು?
ಅರ್ಥ ಆಗ್ತಿದ್ಯಾ? ಅವಳ ಗರ್ಭದಿಂದ ಮಗುವನ್ನು ಯಾರಾದ್ರೂ ಆಚೆ ತೆಗಿಬೇಕಲ್ವಾ? ಸುಖಪ್ರಸವ ಆಗಿರುವುದರಿಂದ ಆಚೆ ಯಾರಾದ್ರೂ ಒಬ್ರು ತೆಗಿಬೇಕಲ್ವಾ? ಆ ಕರಳು ಬಳಿಯನ್ನು ಯಾರು ಕತ್ತರಿಸಿರುತ್ತಾರೆ? ಇಷ್ಟೆಲ್ಲ ಮಾಡಿದ್ದು ದೇವರು. ಇಷ್ಟೆಲ್ಲವನ್ನು ಕೂಡ ಮಾಡಿದ್ದು ದೇವರು. ಆದ್ದರಿಂದ ಆಕೆ ಹೇಳುತ್ತಾಳೆ, ಕರ್ತನಿಂದ ಒಂದು ಮಗುವನ್ನು ನಾನು ಪಡೆದಿದ್ದೇನೆ. ನಾವು ಹೇಳುತ್ತೇವಲ್ವಾ, ಒಬ್ಬ ತಾಯಿ ತನ್ನ ಮಗುವನ್ನು ಸಂತೈಸುವ ಹಾಗೆ. ತಾಯಿ ಏನು ಹೇಳೋದು? ಒಬ್ಬ ತಾಯಿ ಸಂತೈಸುತ್ತಾಳೆ ಎಂಬುದಾಗಿ ನಾವು ಹೇಳುತ್ತೇವೆ ಅಲ್ವಾ? ಒಬ್ಬ ತಾಯಿ ಸಂತೈಸುವ ಹಾಗೆ ನಿನ್ನ ದೇವರು ಸಂತೈಸುತ್ತಾರೆ ಎಂಬುದಾಗಿ. ಇದನ್ನು ಸಂಪೂರ್ಣವಾಗಿ ಲೋಕದಲ್ಲೊಬ್ಬರು ಅರ್ಥ ಮಾಡಿಕೊಂಡಿರುವುದು ಯಾರಂದ್ರೆ ಅವಳು ಮಾತ್ರವೇ. ಯಾಕಂದ್ರೆ ಒಬ್ಬ ತಾಯಿ ಜೊತೆಗಿದ್ದು ಪ್ರಸವ ನೋಡಿಕೊಳ್ಳುವ ಹಾಗೆ ಅವಳಿಗೆ ನೋಡಿಕೊಂಡಂತದ್ದು ದೇವರು ಮಾತ್ರವೇ, ಬೇರೆ ಯಾರು ಕೂಡ ಇಲ್ಲ. ಗೊತ್ತಿಲ್ಲ, ಆದಾಮನಿಗೆ ಗೊತ್ತಿಲ್ಲ. ಆ ರೀತಿಯಾಗಿ ಇರುವಾಗ ಈ ಮಗು ಹುಟ್ಟಿ ಎಲ್ಲರಿಗೂ ಕೂಡ ತಾಯಿಯಾಗಲಿದ್ದಾಳೆ ಎಂಬುದಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಆದಾಮನೊಂದು ಪ್ರಾಫೆಸಿನ ಹೇಳುತ್ತಾ ಇದ್ದಾನೆ, ಬದುಕುವವರೆಲ್ಲರಿಗೂ ಕೂಡ ಇವಳು ಏನಾಗಲಿದ್ದಾಳೆ? ತಾಯಿ ಆಗಲಿದ್ದಾಳೆ. ಹಣ್ಣನ್ನು ತಿಂದ ನಂತರ, ಕಣ್ಣು ತೆರೆಯಲ್ಪಟ್ಟಂತ ನಂತರ ಇದು ನಡೆಯುತ್ತದೆ. ಆದರೆ ಈ ಕಣ್ಣು ತೆರೆಯಲ್ಪಡುವಿಕೆ, ಇದನ್ನು ನಾವೆಲ್ಲರೂ ಕೂಡ ದೊಡ್ಡದಾಗಿ ಮಾತನಾಡುತ್ತಿದ್ದೇವೆ. ಇವತ್ತು ಪ್ರವಾದನೆ ಹೇಳುವುದನ್ನು ನಾವು ದೊಡ್ಡದಾಗಿ ಹೇಳುತ್ತಿದ್ದೇವೆ. ಬಿಳಾಮನು ಹೇಳುತ್ತಾನೆ, ಕಣ್ಣು ತೆರೆಯಲ್ಪಟ್ಟಂತವನು ಹೇಳುವುದೇನೆಂದರೆ ಆ ರೀತಿಯಾಗಿ. ಹಾಗಾದರೆ ಯಾವ ಕಣ್ಣಿನ ಕುರಿತು ಮಾತನಾಡುತ್ತಾರೆ? ಬಿಳಾಮನು ಬರುವಾಗ ಬಾಲಕನ ನೋಡುತ್ತಾರೆ, ಇಸ್ರಾಯೇಲರ ಒಂದೊಂದು ಗೂಡಾರವನ್ನು ನೋಡುತ್ತಾರೆ, ಪಾಳೆಯದಲ್ಲಿ ಭಾಗವಾಗಿ ನೋಡುತ್ತಾರೆ. ಎಲ್ಲವನ್ನು ನೋಡಿದ ನಂತರವಾಗಿ ಹೇಳುತ್ತಾರೆ, ಕಣ್ಣು ತೆರೆಯಲ್ಪಟ್ಟವನು ಹೇಳುವುದೇನೆಂದರೆ. ಹಾಗಾದರೆ ಕಣ್ಣು ತೆರೆಯಲ್ಪಡುವುದೆನ್ನುವಂಥದ್ದು ನೀವೀಗ ನೋಡುವಂಥದ್ದಲ್ಲ, ಈಗ ನೋಡಿ ಹೇಳುವಂತ ಪ್ರವಾದನೆ ಅಲ್ಲ. ನಿಮ್ಮೊಳಗೆ ಇನ್ನೊಂದು ಕಣ್ಣು ಕೂಡ ತೆರೆಯಲ್ಪಡಬೇಕಾಗಿದೆ. ಅರ್ಥವಾಗ್ತಿದ್ಯಾ? ಈಗ ನಾನು ಮತ್ತೆ ಹೇಳುತ್ತೇನೆ, ಪ್ರವಾದನೆಯನ್ನು ನಾನು ತಪ್ಪಾಗಿ ಹೇಳುತ್ತಿಲ್ಲ. ಅದು ಒಂದು ವರ, ದೇವರೇ ಅದನ್ನು ಕೊಟ್ಟಿದ್ದಾರೆ. ಅದು ಒಂದು ಅವಶ್ಯಕತೆ, ಭಕ್ತಿ ವೃದ್ಧಿಗೆ ಅವಶ್ಯಕವಾದದ್ದು. ಸಭೆಯ ಭಕ್ತಿ ಅಭಿವೃದ್ಧಿಗೋಸ್ಕರವಾಗಿ ದೇವರು ಏನ್ ಮಾಡಿದ್ದಾರೆ? ಪ್ರವಾದನೆ ಇಟ್ಟಿದ್ದಾರೆ. ಆದರೆ ಈ ಪ್ರವಾದನೆಯನ್ನೇ ನಾವು ದೊಡ್ಡದಾಗಿ ನೆನೆಸುತ್ತೇವೆ. ಒಂದು ಪ್ರಾಫೆಸಿ ಹೇಳಿದ್ದಾಯ್ತು, ಭವಿಷ್ಯದ ಕುರಿತಾಗಿ ಹೇಳಿದ್ದಾರೆ. ವೈಯಕ್ತಿಕವಾಗಿಯೋ ದೇಶದ ಕುರಿತಾಗಿಯೋ ಆತ್ಮಿಕವಾಗಿ ಯಾವುದೋ ಒಂದು ಪ್ರವಾದನೆ ಹೇಳಿದ್ದಾರೆ. ಆ ರೀತಿ ಹೇಳಿದ ಕೂಡಲೇ ಪ್ರವಾದನೆಯನ್ನೇ ದೊಡ್ಡದಾಗಿ ನಾವು ಅಂದುಕೊಳ್ಳುತ್ತೇವೆ. ಅದು ಒಳ್ಳೆಯದೇ, ಇಲ್ಲ ಅಂತ ಹೇಳ್ತಿಲ್ಲ. ಇದನ್ನು ಮೀರಿ ನಿಮ್ಮ ಕಣ್ಣು ತೆರೆಯಲ್ಪಡಬೇಕಾಗಿದೆ. ಆ ಹಣ್ಣು ಯಾವುದು ಗೊತ್ತಾ? ಹಣ್ಣನ್ನು ತಿನ್ನುವುದಕ್ಕಿಂತ ಮುಂಚೆ ಆದಾಮನಿಗೆ ಒಂದು ಕಣ್ಣು ತೆರೆಯಲ್ಪಟ್ಟಿತ್ತಲ್ವಾ? ಹಣ್ಣು ತಿನ್ನುವುದಕ್ಕಿಂತ ಮುಂಚೆ ಒಂದು ಕಣ್ಣಿತ್ತಲ್ವಾ? ಆ ಕಣ್ಣುಗಳು ತೆರೆಯಲ್ಪಡಬೇಕು. ಆ ಕಣ್ಣು ತೆರೆಯಲ್ಪಟ್ಟರೆ ಮಾತ್ರವೇ ನಿಮಗೇನು ಗೊತ್ತಾಗುತ್ತದೆ ಗೊತ್ತಾ? ಈಗ ಅವಳು ಬಂದು ಮಗುವನ್ನು ಹೆರುತ್ತಾಳೆ, ಆಕೆಯ ತಾಯಿಯಾಗಿರುತ್ತಾಳೆ ಎನ್ನುವಂಥದ್ದು ಪ್ರವಾದನೆ. ಆದರೆ ಆ ಕಣ್ಣು ತೆರೆಯಲ್ಪಟ್ಟಾಗ ಮಾತ್ರವೇ ಈಕೆ ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸಕ್ಕೆ ಮಾಂಸವೂ ಆಗಿದ್ದಾಳೆ. ಕ್ರಿಯೇಷನ್, ಗಾಡ್ಸ್ ಪ್ಲಾನ್ ಗೊತ್ತಾಗುತ್ತದೆ ನಿಮಗೆ. ಪ್ರಾಫೆಸಿ, ಪ್ರವಾದನೆ ಬೇರೆ, ದೇವರ ಯೋಜನೆ ಬೇರೆ. ಕರ್ತನು ತಮ್ಮ ಯೋಜನೆಯನ್ನು ಪ್ರವಾದಿಗಳ ಮೂಲಕವಾಗಿ ತಿಳಿಯಪಡಿಸುತ್ತಾರೆ, ಅದು ಬೇರೆ. ಆದರೆ ನೀವು ನೋಡುವಾಗ ನಿಮ್ಮ ಕುರಿತಾಗಿರುವಂತ ಯೋಜನೆ ಗೊತ್ತಾಗಬೇಕು. ನೀನು ಯಾರು, ನಿನ್ನ ಕಾರ್ಯವೇನು, ಅದು ಗೊತ್ತಾಗಬೇಕು. ಈ ಆತ್ಮಿಕ ಕಣ್ಣು ತೆರೆಯಲ್ಪಡುವುದರ ಕುರಿತಾಗಿಯೇ ದೇವರು ಇಲ್ಲಿ ಮಾತನಾಡುತ್ತಾರೆ. ಇಸ್ರಾಯೇಲ್ ಜನರ ಬಳಿ ಸತ್ಯವೇದ ಇತ್ತಂತೆ, ಯಾಜಕತ್ವದ ವಿಧಾನ ಇತ್ತು, ಅವರ ಬಳಿ ಎಲ್ಲ ಇತ್ತು, ದೇವ ಆರಾಧನೆ, ವಾಗ್ದಾನಗಳು. ನಮ್ಮ ಹಿರಿಯ ಸಹೋದರರಾಗಿರುವಂತ ಇಸ್ರಾಯೇಲರಿಗೆ ಎಲ್ಲವೂ ಕೂಡ ಇತ್ತು. ಆದರೆ ಅವರ ಹತ್ರ ಏನಿಲ್ಲ. ಇದರ ಯೋಜನೆ ಏನು, ಇದರ ಹಿಂದೆ ಇರುವಂತ ಗಾಡ್ಸ್ ಪ್ಲಾನ್ ಏನು, ಯಾಕೆ ಹೀಗೆ ನಡೆಯುತ್ತದೆ ಎಂಬುದಾಗಿ ಅದರ ಕುರಿತಾಗಿ ಅವ್ರಿಗೆ ಗೊತ್ತಿಲ್ಲ. ದೇವರು ಹೇಳುತ್ತಾರೆ, ಧರ್ಮಶಾಸ್ತ್ರವನ್ನು ಪರಿಶೋಧಿಸಿ ನೋಡಿರಿ, ಅವು ನನ್ನ ಕುರಿತಾಗಿ ಸಾಕ್ಷಿ ಹೇಳುತ್ತವೆ. ಮೋಶೆಯ ಮೂಲಕವಾಗಿ ಈಗ ಪಂಚಕಾಂಡವನ್ನು ಬರೆದುಕೊಟ್ಟಿದ್ದಾರೆ, ಎಲ್ಲ ಬರೆದುಕೊಟ್ಟಿದ್ದಾರೆ. ಈಗ ಇಸ್ರಾಯೇಲ್ ಜನರಿಗೆ ಅದು ಹೇಗೆ ಇದೆ ಎಂಬುದಾಗಿ ಕೇಳುವುದಾದರೆ ಕೇವಲ ವೇದವಾಗಿ ಇದೆ. ಚೆನ್ನಾಗಿ ವೇದವನ್ನು ಓದುತ್ತಾರೆ, ಆ ವಾಕ್ಯದ ಪ್ರಕಾರವಾಗಿ ನಡೆಯಬೇಕೆನ್ನುವಂತ ವೈರಾಗ್ಯ ಇದೆ. ಅದಕ್ಕಾಗಿ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಅವರು ರೆಡಿಯಾಗಿದ್ದಾರೆ. ಇನ್ನು ಹೇಳಬೇಕಂದ್ರೆ ದೇವಾಲಯಕ್ಕೋಸ್ಕರವಾಗಿ, ದೇವದರ್ಶನ ಗುಡಾರಕ್ಕೋಸ್ಕರವಾಗಿ ವೈರಾಗ್ಯ ತೋರಿಸುತ್ತಾರೆ, ಎಲ್ಲ ಇದೆ. ಟ್ರೆಡಿಷನಲ್ ಜ್ಯೂಸ್, ಅದೇ ರೀತಿಯಾಗಿ ಇವತ್ತು ಟ್ರೆಡಿಷನಲ್ ಕ್ರಿಶ್ಚಿಯನ್ಸ್. ಆದರೆ ಇದನ್ನೆಲ್ಲ ಮೀರಿ ಆ ಸತ್ಯವೇದದ ವಾಕ್ಯದ ಒಳಗೆ ಒಂದು ಇತ್ತು. ಅದೇನೆಂದ್ರೆ ಯೇಸು ಕ್ರಿಸ್ತನ ಕುರಿತಾದ ಪ್ರಕಟಣೆ. ಅದು ಅವನಿಗೆ ಇಲ್ಲ. ಅದು ಇಲ್ಲದೆ ಇದ್ದಿದ್ರಿಂದ ಏನಾಯಿತು? ಈಗ ಪ್ರವಾದನೆ ಎಲ್ಲ ಅವರಿಗೆ ಗೊತ್ತಿದೆ. ಮೆಸ್ಸಿಯ ಬರುತ್ತಾರೆ, ಮೆಸ್ಸಿನಿಗೋಸ್ಕರ ಅವರು ಕಾದಿದ್ದಾರೆ, ಎಲ್ಲ ತಿಳಿದಿದೆ. ಆದರೆ ಈ ಮೆಸ್ಸಿಯ ಯಾರು ನಿಮಗೆ? ಈ ಯೇಸು ಕ್ರಿಸ್ತನು ಯಾರು? ಅವರು ನಿಮಗೆ ಗೊತ್ತಿಲ್ವಲ್ಲ. ಪಸ್ಕ ಯಜ್ಞದ ಕುರಿಮರಿ ಹಿಂದೆ ಇರುವಂತ ಯೇಸು ನಿಮಗೆ ಗೊತ್ತಿಲ್ವಲ್ಲ. ನಿಮ್ಮ ಹಬ್ಬದ ಹಿಂದೆ ಇರುವಂತ ದೇವರ ಯೋಜನೆ ಗೊತ್ತಿಲ್ವಲ್ಲ. ಈ ದೇವದರ್ಶನ ಗೂಡಾರದೊಳಗಿರುವಂತ ತೆರೆ ಅಂದ್ರೆ ಏನು? ಒಳಗೆ ಇರುವಂತ 7 ಚಿನ್ನದ ದೀಪಸ್ತಂಭ ಅಂದ್ರೆ ಏನು? ಇದು ಯಾವುದು ಕೂಡ ನಿಮಗೆ ಗೊತ್ತಿಲ್ವಲ್ಲ. ನಿಮಗೆ ಏನ್ ಗೊತ್ತಿದೆ? ನಾನು ಕರೆಕ್ಟಾಗಿ ಫಾಲೋ ಮಾಡಬೇಕಂತ ಗೊತ್ತಿದೆ, ನಾನು ಕರೆಕ್ಟಾಗಿ ಶುದ್ಧವಾಗಿರ್ಬೇಕಂತ ಗೊತ್ತಿದೆ, ನಿರ್ದೋಷವುಳ್ಳ ಕುರಿಮರಿ ಕೊಡಬೇಕಂತ ಗೊತ್ತಿದೆ, ಕೆಂದಾಕಳು ಕೊಡಬೇಕಂತ ಗೊತ್ತಿದೆ, ಪ್ರಧಾನ ಯಾಜಕನು ಹೀಗೆ ಇರಬೇಕೆಂಬುದಾಗಿ ಗೊತ್ತಿದೆ, ಅವನು ಆರೋನನ ವಂಶದವನಾಗಿರಬೇಕು, ಲೇವಿ ಕುಲದವನಾಗಿರಬೇಕು. ಎಲ್ಲ ಓಕೆನೇ ಅಪ್ಪ. ಆದರೆ ತಿಳಿದುಕೊಳ್ಳಬೇಕಾಗಿರುವಂತ ನಿಜವಾದ ಕಣ್ಣು ನಿಮಗೆ ಓಪನ್ ಆಗಿಲ್ಲ. ಇದೆಲ್ಲ ಇದೆ, ಆದರೆ ಪರ್ಫೆಕ್ಟ್ ಆಗಿ ಚರ್ಚ್ಗೆ ಬರಬೇಕು. ಫಾಲೋ ಮಾಡುವವರಿದ್ದಾರೆ, ಕರೆಕ್ಟಾಗಿ ದಶಮಭಾಗ ಕಾಣಿಕೆ ಕೊಡುವವರಿದ್ದಾರೆ. ಇನ್ನು ಹೇಳಬೇಕಂದ್ರೆ ಕರೆಕ್ಟಾಗಿ ಎಲ್ಲ ಮಾಡುವವರಿದ್ದಾರೆ, ಒಳ್ಳೆ ಹೆಸರು ಪಡೆಯುತ್ತಾರೆ. ಆ ಬ್ರದರ್ ಪರ್ಫೆಕ್ಟ್, ಆ ಸಿಸ್ಟರ್ ಪರ್ಫೆಕ್ಟ್. ನೀವು ಹೊರಗೆ ತೆಗೆದುಕೊಳ್ಳುವಂತ ಈ ಸಾಕ್ಷಿ ಒಳ್ಳೆಯದು ಇಲ್ಲ ಎಂದು ಹೇಳುತ್ತಿಲ್ಲ,
ಆದರೆ ಇದಲ್ಲ, ಇದನ್ನು ದಾಟಿ ಇನ್ನೂ ಒಂದಿದೆ. ನೀನು ತಿಳಿದುಕೊಳ್ಳಬೇಕಾಗಿರುವ, ತೆರೆಯಲ್ಪಡಬೇಕಾಗಿರುವಂತ ಇನ್ನೊಂದು ಕಣ್ಣಿದೆ. ಆ ಕಣ್ಣು ತೆರೆಯಲ್ಪಡದೆ ನಿಮಗೇನು ಕೂಡ ಸಿಗುವುದಿಲ್ಲ. ನಾನು ಹೇಳುವುದು ಅರ್ಥವಾಗುತ್ತಿದೆ. ಆ ಕಣ್ಣು ತೆರೆಯಲ್ಪಡದೆ ಏನು ಗೊತ್ತಾಗಲ್ಲ, ನಿಮ್ಮ ಡೆಸ್ಟಿನೇಷನ್ ಹೇಗಿರುತ್ತದೆ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ನಿಮಗೆ ನಾನೊಂದು ಉದಾಹರಣೆಗೆ ಹೇಳುತ್ತೇನೆ. ನೀವು ಇಲ್ಲಿಂದ ಹೊರಡುತ್ತೀರಾ. ಇಲ್ಲಿಂದ ಹೊರಡುವಾಗ ತುಮಕೂರಿಗೆ ಹೋಗ್ಬೇಕಂತ ಗೊತ್ತಿದೆ, ತುಮಕೂರಿಗೆ ರೂಟ್ ಗೊತ್ತಿದೆ, ಎಲ್ಲ ಗೊತ್ತಿದೆ. ಒಬ್ಬ ಕೇಳುತ್ತಾನೆ, ಯಾಕೆ ತುಮಕೂರ್ಗೆ ಹೋಗ್ತೀರಾ? ನಾನು ತುಮಕೂರ್ಗೆ ಹೋಗ್ಬೇಕು. ಹೇಗೆ ಹೋಗ್ತೀರಾ? ಅವನು ಹೇಳ್ತಾನೆ, ನಾನು ಹಾಗೆ ಬೆಂಗಳೂರಿಗೆ ಹೋಗಿ ನೆಲಮಂಗಲ ಹೋಗಿ ಆ ಮಾರ್ಗವಾಗಿ ಹೋಗುತ್ತೇನೆ ಎಂಬುದಾಗಿ. ಸೊ ಎಷ್ಟೊತ್ತಿಗೆ ಹೋಗ್ತೀರಾ? ಒಂದು 2 ಗಂಟೆ ಅಷ್ಟರಲ್ಲಿ ಹೋಗ್ತೀನಿ ರೀ. ಓಕೆ ರೀ. ಹೋಗುವ ಮಾರ್ಗದಲ್ಲಿ ನೆಲಮಂಗಲದಲ್ಲಿ ಒಂದು ಸ್ಟಾಪ್ ಕೊಡಿ, ದಾಬಸ್ಪೇಟೆಯಲ್ಲಿ ಒಂದು ಸ್ಟಾಪ್ ಕೊಡಿ, ಎಲ್ಲ ಗೊತ್ತಿದೆ. ಓಕೆ, ಪಕ್ಕ. ಯಾಕೆ ತುಮಕೂರ್ಗೆ ಹೋಗ್ತೀಯಾ? ಗೊತ್ತಿಲ್ವಲ್ಲ. ಏನೋ ತುಮಕೂರು ಗೊತ್ತಿದೆ, ಮಾರ್ಗ ಗೊತ್ತಿದೆ, ಮಾರ್ಗದಲ್ಲಿರುವಂತ ಎಲ್ಲ ಗೊತ್ತಿದೆ. ಯಾಕೆ ಹೋಗ್ತಿದ್ಯಾ? ಈಗ ಮುಖ್ಯ ಏನಂದ್ರೆ ಮಾರ್ಗ ಗೊತ್ತಿರದ ಅಥವಾ ಯಾಕೆ ಹೋಗ್ತೀವಿ ಅನ್ನುವಂಥದ್ದ. ವೈ ಆಮ್ ಐ ಗೋಯಿಂಗ್? ನಾನು ಯಾಕೆ ಇಲ್ಲಿ ಹೋಗ್ತೇನೆ? ಅದು ಗೊತ್ತಿಲ್ಲದೆ ನೀನು ಹೋಗ್ತೀಯಾ ಅಂದ್ರೆ, ನೀನು ಎಷ್ಟೇ ಟೈಮ್ಗೆ ಹೋದ್ರೂ ಸರಿ, ಆಕ್ಸಿಡೆಂಟ್ ಆಗದೆ ಹೋದ್ರೂ ಸರಿ, ಅಥವಾ ಪರ್ಫೆಕ್ಟ್ ಆಗಿ ಹೋದ್ರೂ ಸರಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಿದ್ರು ಸರಿ, ಯೋಚನೆ ಮಾಡಿ ನೋಡಿ. ನಾವೆಲ್ಲರೂ ಕೂಡ ಈ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತವನ್ನು ಜೀವಿಸ್ತಿದ್ದೇವೆ. ನಮಗೆ ಒಂದು ನೀತಿ, ನಮಗೆ ಒಂದು ಸ್ವನೀತಿ, ನಮ್ಮ ಹತ್ರ ಇರುವಂತಹ ಪರ್ಫೆಕ್ಷನ್. ನಾನು ಒಳ್ಳೆಯ ಹೋರಾಟ ಓಡಾಡುತ್ತೇನೆ, ಹೋರಾಟವನ್ನು ಹೋರಾಡಿದ್ದೇನೆ, ಓಟವನ್ನು ಕಡೆಗಣಿಸಿದ್ದೇನೆ. ಯಾಕೆ? ಗೊತ್ತಿಲ್ವಲ್ಲ. ಆ ರೀತಿ ಪೌಲನು ಹೇಳಿದ್ದಿದ್ರೆ ಆ ಓಟ ಪೂರ್ಣವಾಗುತ್ತಿರಲಿಲ್ಲ. ಶ್ರೇಷ್ಠ ಹೋರಾಟ ಹೋರಾಡಿದ್ದೇನೆ, ಓಟವನ್ನು ಕಡೆಗಣಿಸಿದ್ದೇನೆ, ಆನಂತರ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಇದು ಮೊದಲುಗೊಂಡು ನನಗೆ ಆ ಜೀವವೆಂಬ ಜಯಮಾಲೆ, ಆ ಡೆಸ್ಟಿನೇಷನ್ ಏನೆಂಬುದಾಗಿ ನಿಮಗೆ ಗೊತ್ತಿರಬೇಕು. ಅದೇ ಆದಾಮನಿಗೆ ಕಣ್ಣು ತೆರೆಯಲ್ಪಡುವುದಕ್ಕಿಂತ ಮುಂಚೆ, ಕಣ್ಣು ತೆರೆಯಲ್ಪಟ್ಟ ನಂತರ ಇರುವಂತ ವ್ಯತ್ಯಾಸ. ಆದಾಮನಿಗೆ ಗೊತ್ತಿದೆ, ಬದುಕುವವರೆಲ್ಲರಿಗೂ ಈಕೆಯ ಮೂಲ ಮಾತೆ, ಮಕ್ಕಳು ಹುಟ್ಟುತ್ತವೆ, ಈಕೆಯಿಂದಲೇ ಭೂಮಿ ತುಂಬಲ್ಪಡುತ್ತದೆ, ಎಲ್ಲ ಗೊತ್ತು. ಆದರೆ ಯಾಕೆ ಆ ದೃಷ್ಟಿ ಅವನಿಗೆ ಯಾವಾಗ ಇತ್ತು ಗೊತ್ತಾ? ಆ ಹಣ್ಣನ್ನು ತಿನ್ನುವುದಕ್ಕಿಂತ ಮುಂಚೆ ಇತ್ತು. ಈಕೆ ನನ್ನ ಎಲುಬಿನಲ್ಲಿ ಎಲುಬು ಆಗಿದ್ದಾಳೆ, ಮಾಂಸಕ್ಕೆ ಮಾಂಸವೂ ಆಗಿದ್ದಾಳೆ. ಈ ಮಾಂಸ ಅಂದ್ರೆ ಏನು, ಎಲುಬು ಅಂದ್ರೆ ಏನು, ಈ ಕ್ರಿಯೇಷನ್ ಏನು, ಈ ಕ್ರಿಯೇಷನ್ ಇಂದ ಏನಿದೆ? ಎಲುಬು ಎನ್ನುವಂಥದ್ದು ಮೊದಲಗಿತ್ತಿ, ಮಾಂಸ ಎನ್ನುವಂಥದ್ದು ಮೊದಲಿಂಗನು. ಈ ಕಾನ್ಸೆಪ್ಟ್ ಅವನಿಗೆ ಗೊತ್ತಿದೆ. ಆದ್ದರಿಂದ ಅವನು ಆಕೆಯನ್ನು ಹೆಣ್ಣನಾಗಿ ನೋಡದೆ ಕ್ರಿಯೇಷನ್ ಆಗಿ ನೋಡುತ್ತಾನೆ. ಆ ಮಾಡೆಲ್ ಯಾಕೆ ರೂಪಿಸಲ್ಪಟ್ಟಳು, ಹೇಗೆ ರೂಪಿಸಲ್ಪಟ್ಟಳು? ಈ ಪ್ರಕಟಣೆ ಇರುವಂಥದ್ದೇ ನಿನ್ನ ಆತ್ಮಿಕ ಜೀವಿತ. ಇದು ಇದೆಯಾ? ನಾವು ಯಾವುದರಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದ್ದೇವೆ ಗೊತ್ತಾ? ಅವನಿಗಿಂತ ನಾನ್ ಪರವಾಗಿಲ್ಲ, ಆ ಚರ್ಚ್ಗಿಂತ ನಾವು ಪರವಾಗಿಲ್ಲ, ಆ ಸೇವಕರಿಗಿಂತ ನಾನ್ ಪರವಾಗಿಲ್ಲ. ಅದರಲ್ಲಿ ಅಂತಹ ತೃಪ್ತಿ ಏನಿದೆ? ಅವನು 60 ಮಾರ್ಕ್ಸ್ ತೆಗೆದುಕೊಂಡ, ನಾನು 70 ಮಾರ್ಕ್ಸ್ ತೆಗೆದುಕೊಂಡಿದ್ದೇನೆ. ಯಾಕೆ ತಗೊಂಡೆ? ಈ ಏನು ಮಾಡುತ್ತೀಯ ಎನ್ನುವಂತ ಪ್ರಶ್ನೆ ಇದೆಯಲ್ವಾ? ನೀನು ಗೊತ್ತಿಲ್ಲ ಅಂತ ಹೇಳ್ತಾನೆ ಇದೆಯಾ ಲೈಫಲ್ಲಿ. ಏನ್ ಮಾಡುತ್ತೀಯ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಆದ್ರೆ ದೇವ್ರು ಹೇಳುತ್ತಾರೆ, ನಿನಗೆ ಒಂದು ಡೆಸ್ಟಿನೇಷನ್ ನಾನು ಇಟ್ಟಿದ್ದೇನೆ. ದೇವರು ಒಂದು ಯೋಜನೆ ಇಟ್ಟಿದ್ದಾರೆ. ಯೋಜನೆ ಇಲ್ಲದೆ ಈ ಭೂಮಿಯೊಳಗೆ ನೀನು ಕೊಂಡು ಬರಲ್ಪಡಲಿಲ್ಲ. ಇಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಒಂದು ಯೋಜನೆಗೋಸ್ಕರವಾಗಿ ಕರೆತರಲ್ಪಟ್ಟಿದ್ದೀರಾ, ಈಚ್ ಅಂಡ್ ಎವ್ರಿ ಒನ್. ನೀವು ದೇವದರ್ಶನ ಗುಡಾರವನ್ನು ನೋಡಿರಿ. ದೇವದರ್ಶನ ಗುಡಾರದಲ್ಲಿ ಕರ್ತನು ಸುಮ್ಮನೆ ಇರಲಿ ಎಂಬುದಾಗಿ ಒಂದನ್ನು ಇಟ್ಟಿಲ್ಲ. ದೇವದರ್ಶನ ಗುಡಾರಕ್ಕೆ ಹೋಗುವುದಾದರೆ 7 ಚಿನ್ನದ ಧೂಪಸ್ತಂಭ, ರೊಟ್ಟಿ, ಮೇಜು, ಆ ತೆರೆ ಇರಬಹುದು, ಅದರ ಹೊದಿಕೆ ಇರಬಹುದು, ಅದರ ಮೇಲೆ 3 ಹೊದಿಕೆ, ಅದರ ಮೇಲೆ ಆ ಚರ್ಮವನ್ನು ತೆಗೆದುಕೊಂಡು ಅದರ ಮೇಲೆ ಹೊದಿಕೆಯನ್ನಾಗಿ ಹಾಕು, ಎಲ್ಲವನ್ನು ಹೇಳುತ್ತಾರೆ ಅಲ್ವಾ? ಎಲ್ಲದರ ಹಿಂದೆ ದೇವರಿಗೇನಿದೆ? ಒಂದು ಯೋಜನೆ ಇದೆ. ಅದರ ಹಿಂದೆ ಆತ್ಮಿಕವಾದ ಅರ್ಥ ಇದೆ. ನೀವು ಈಗ ಯಾಕೆ ಚರ್ಚಿಗೆ ಬಂದಿದ್ದೀರಾ? ಚರ್ಚ್ನೊಳಗೆ ಯಾಕೆ ಕೂರಿಸಿದ್ದಾರೆ? ನೀವೀಗ ಏನು ಹೇಳ್ತೀರಾ? ದೇವರು ನನ್ನ ರಕ್ಷಿಸಿದ್ದಾರೆ. ಓಕೆ. ಯಾಕೆ ಚರ್ಚಿಗೆ ಬಂದಿದ್ದೀರಾ? ದೇವರು ನನ್ನ ಪಾಪವನ್ನು ಕ್ಷಮಿಸಿದರು. ಓಕೆ. ಚರ್ಚಿಗೆ ಯಾಕೆ ಬಂದಿದ್ದೀರಾ? ಏನ್ರಿ ಹೇಳ್ತೀರಾ? ರಕ್ಷಣೆ ಹೊಂದಿದವರು ಚರ್ಚಿಗೆ ತಾನೇ ಬರಬೇಕು. ಬಂದು ಏನ್ ಮಾಡುತ್ತೀರಾ? ಒಂದು ದಿನ ನಾವು ಪರಲೋಕಕ್ಕೆ ಹೋಗ್ತೀವಿ. ಹಾಗಾದ್ರೆ ಯಾಕೆ ನೀವು ರಕ್ಷಣೆ ಹೊಂದಿದ ಕೂಡಲೇ ಹೋಗ್ಲಿಲ್ಲ? ರಕ್ಷಣೆ ಹೊಂದಿದ ಕೂಡಲೇ ಆಗಲೇ ನಾವು ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧವಾಗಿರುತ್ತೇವೆ. ಆ ನಿಮಿಷವೇ ಕರ್ಕೊಂಡೋದ್ರೆ ಪರ್ಫೆಕ್ಟ್ ಆಗಿರುತ್ತೇವೆ. ಯಾಕೆ ಕರ್ಕೊಂಡೋಗದೆ ಇಲ್ಲೇ ಇಟ್ಟಿದ್ದಾರೆ? ಹಾಗಾದ್ರೆ ದೇವರು ಇಟ್ಟಿದ್ದಕ್ಕೆ ಒಂದು ಯೋಜನೆ ಇರುತ್ತದೆ ಅಲ್ವಾ? ದೇವದರ್ಶನ ಗುಡಾರದಲ್ಲಿ ಒಂದು ಪಾತ್ರೆಗೂ ಕೂಡ ದೇವರೊಂದು ಯೋಜನೆ ಇರುತ್ತದೆ ಅಲ್ವಾ? ಹಾಗಾದ್ರೆ ನೀವು ಯಾಕೆ ಈ ಆಲಯದಲ್ಲಿದ್ದೀರಾ? ನಿಮ್ಮ ಹಿಂದೆ ಇರುವಂತ ದೇವರ ಯೋಜನೆ ಆದರೂ ಏನು? ಅದನ್ನು ತಿಳಿದುಕೊಳ್ಳುವ ತನಕ ನಿಮ್ಮ ಆತ್ಮಿಕ ಕಣ್ಣು ಕುರುಡಾಗಿರುತ್ತವೆ. ಆ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಬೇರೆ. ಅರ್ಥವಾಗುತ್ತಿದೆ. ಎಲ್ಲರೂ ಕೂಡ ಬಿಡುಗಡೆ ಆದರು. 6 ಲಕ್ಷ ಜನರು. ಐಗುಪ್ತದಿಂದ 6 ಲಕ್ಷ ಜನರು ಬಿಡುಗಡೆ ಆದರು. ಬಿಡುಗಡೆಯಾದ ಎಲ್ಲರ ಮೇಲೂ ಕೂಡ ದೇವರ ಯೋಜನೆ ಇತ್ತು. ಒಬ್ಬನು ಕೂಡ ಸುಮ್ಮನೆ ಇಲ್ಲ, ಎಲ್ಲರ ಮೇಲೂ ಕೂಡ ಇತ್ತು. ಆದರೆ ಆ ಪ್ಲಾನ್ ಅನ್ನು ತಿಳಿದುಕೊಂಡಿದ್ದು 2 ಮಾತ್ರವೇ. ಯಾರು? ಯೆಹೋಶುವನು, ಕಾಲೇಬನು. ಅವರಿಬ್ಬರು ಮಾತ್ರ ಒಳಗೆ ಹೋದದ್ದು. ಬೇರೆ ಯಾರಿಗೂ ಆ ಪ್ಲಾನ್ ಗೊತ್ತಿಲ್ಲ. ಅವರ ಪ್ರಕಾರವಾಗಿ ಏನು? ನಮ್ಮನ್ನು ಕಾನಾನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಾನಾನ್ಗೆ ಕರ್ಕೊಂಡು ಹೋಗ್ಬೇಕಂದ್ರೆ 2 ದಿನದಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಮೊದಲು ಹೋಗುವಾಗ 2 ದಿನ ಹೋಗಿ ಬರುವಷ್ಟು ಮಾತ್ರ ಡಿಸ್ಟೆನ್ಸ್ ಇತ್ತು. ಹಾಗಾದರೆ ಯಾಕೆ ನೀನು 40 ವರ್ಷ ಸುತ್ತಬೇಕು?
ಯಾಕೆ ನಿನ್ನನ್ನು ಅರಣ್ಯದ ಮಾರ್ಗವಾಗಿ ನಡೆಸಬೇಕು? ಒಂದೊಂದರ ಹಿಂದೆಯೂ ಕೂಡ ದೇವರ ಯೋಜನೆ ಇತ್ತು. ಮೊದಲ ಬಾರಿ ಮೋಶೆ ಐಗುಪ್ತದಿಂದ ಅವರು ಮಿದ್ಯಾನ್ ದೇಶಕ್ಕೆ ಹೋಗುವಾಗ ಕೆಂಪು ಸಮುದ್ರವನ್ನು ದಾಟಿ ಅವರು ಕ್ರಾಸ್ ಮಾಡಿ ಹೋಗ್ಲಿಲ್ಲ. ಅವರು ಹೋಗ್ಲಿಲ್ಲ ಅಲ್ವಾ? ಆದರೆ ಇಸ್ರಾಯೇಲ್ಗೆ ಹೋಗುವಾಗ ಅರಣ್ಯದ ಮಾರ್ಗವಾಗಿ ಹೋಗು ಅನ್ನುತ್ತಾರೆ. ಹಾಗಾದರೆ ಯಾಕೆ ಅರಣ್ಯದ ಮಾರ್ಗವಾಗಿ ಹೋಗಬೇಕು? ನಮ್ಮನ್ನು ಕೇಳಿದ್ರೆ ಏನ್ ಹೇಳುತ್ತೇವೆ? ಅಲ್ಲಿ ಕೆಂಪು ಸಮುದ್ರ ವಿಭಾಗವಾಗುತ್ತದೆ, ಫರೋಹನನ್ನು ಸೋತು ಹೋಗುತ್ತಾನೆ, ಅದು ನಾರ್ಮಲ್ ಆದ ಕಣ್ಣು. ಆದರೆ ಆತ್ಮಿಕ ಕಣ್ಣು ಏನ್ ಹೇಳುತ್ತದೆ ಗೊತ್ತಾ? ಕೆಂಪು ಸಮುದ್ರ ವಿಭಾಗವಾಗುವುದೆನ್ನುವಂಥದ್ದು ದೀಕ್ಷಾ ಸ್ನಾನಕ್ಕೆ ಗುರುತಾಗಿದೆ. 1 ಕೊರಿಂಥ 10 ದೀಕ್ಷಾ ಸ್ನಾನಕ್ಕೆ ಗುರುತಾಗಿದೆ. ಅಲ್ಲಿ ಚೊಚ್ಚಲ ಮಕ್ಕಳು ಸಂಹಾರವಾಗುವಂಥದ್ದು ಸೈತಾನನ ತಲೆ ಜಜ್ಜುವುದಕ್ಕೆ ಗುರುತಾಗಿ ಇದೆ. ಅಲ್ಲಿ ಕುರಿಮರಿಯ ರಕ್ತ ಹಚ್ಚಲ್ಪಡುವಂಥದ್ದು ಯೇಸು ಕ್ರಿಸ್ತನ ಮರಣಕ್ಕೆ ಗುರುತಾಗಿ ಇದೆ. ನಾನು ಅದರ ಹಿಂದೆ ಬರುವಾಗ ದೇವರು ನನಗೆ ಮಾರ್ಗ ತೆರೆದು ಈ ಸ್ಥಳದಿಂದ ಭೂಮಿಯಿಂದ ನನ್ನನ್ನು ಬಿಡುಗಡೆ ಮಾಡಿ ಕಾನಾನ್ಗೆ ಕೊಂಡು ಹೋಗಲಿದ್ದಾರೆ. ನನ್ನ ಪ್ರಯಾಣ ಸ್ಟಾರ್ಟ್ ಆಗುತ್ತದೆ. ಅದಕ್ಕೆ ಹೆಸರು ವಿಮೋಚನಾ ಕಾಂಡ. ಇದೇ ಆತ್ಮಿಕ ಕಣ್ಣು. ಈ ಕಣ್ಣು ತೆರೆಯಲ್ಪಟ್ಟಾಗ ಮಾತ್ರವೇ ಪರಮ ಕಾನಾನ್ಗೆ ಹೋಗುತ್ತೇನೆ ಅಂತ ಪ್ರಕಟಣೆ ನಿಮಗೆ ಬರುತ್ತದೆ. ಇಲ್ಲ ಅಂದ್ರೆ ದೇವರು ನನ್ನ ರಕ್ಷಿಸಿದ್ದಾರೆ, ನಾನು ಆಶೀರ್ವಾದವಾಗಿರಬೇಕು, ದೇವರು ನನ್ನನ್ನು ಭೂಮಿಯಲ್ಲಿ ಶ್ರೀಮಂತರನ್ನಾಗಿ ಇಡುತ್ತಾರೆ, ವಿದ್ಯಾವಂತರನ್ನಾಗಿ ಇಡುತ್ತಾರೆ, ಪ್ರಖ್ಯಾತಿ ಕೊಡುತ್ತಾರೆ, ನನ್ನ ಮೂಲಕವಾಗಿ ದೇವರು ಅದನ್ನು ಮಾಡುತ್ತಾರೆ, ಇದನ್ನು ಮಾಡುತ್ತಾರೆ, ದೇವರು ಹೇಳುತ್ತಾರೆ. ಇದು ಡೆಸ್ಟಿನೇಷನ್. ಈಕೆ ಬದುಕಿರುವವರಿಗೆಲ್ಲ ತಾಯಿ ಆಗಿರುತ್ತಾಳೆ. ಪ್ರಾಫಸಿ. ನಿನ್ನ ಮೂಲಕವಾಗಿ ನಾನು ಅದನ್ನು ಮಾಡುತ್ತೇನೆ, ಇದನ್ನು ಮಾಡುತ್ತೇನೆ, ಇದು ಪ್ರಾಫಸಿ. ಬಟ್ ಯು ಮಸ್ಟ್ ನೋ ಯುವರ್ ಪ್ಲಾನ್. ದೇವರು ನಿನ್ನ ಕುರಿತಾಗಿ ಏನಿಟ್ಟಿದ್ದಾರೆ ಎಂಬುದಾಗಿ ಏನಾಗಬೇಕು? ಗೊತ್ತಾಗಬೇಕು. ಗೊತ್ತಾಗುವ ತನಕ ನಿನ್ನ ಆತ್ಮಿಕ ಕಣ್ಣು ಕುರುಡೇನೆ. ಹಾಗಾದ್ರೆ ನಾನು ತಿಳ್ಕೊಂಡೆ ರೀ. ಏನ್ ತಿಳ್ಕೊಂಡೆ? ಕರ್ತನು ನನ್ನನ್ನು ಒಬ್ಬ ಸೇವಕರನ್ನಾಗಿ ಇಟ್ಟಿದ್ದಾರೆ. ನಾನು ಒಬ್ಬ ಸುವಾರ್ತಿಕ, ನಾನು ಒಬ್ಬ ಬೋಧಕನು, ನಾನು ಒಬ್ಬ ಅಪೋಸ್ತಲನು. ಇದುವೇ ನನ್ನ ಸೇವೆ ಅಂದ್ರೆ ಇದನ್ನು ಕೂಡ ಹೇಳುತ್ತೇನೆ. ಇದು ಕೂಡ ಆದಾಮನ ಹಣ್ಣು ತಿಂದ ನಂತರವಾಗಿದ್ದಂತಹ ಕಣ್ಣು. ಯಾಕಂದ್ರೆ ಇದು ಪ್ರಾಫಸಿ ತಾನೆ, ನಿಮ್ಮ ಕುರಿತಾದ ಪ್ರಾಫಸಿ, ಭೂಮಿಯಲ್ಲಿ ನಿಮ್ಮ ಕುರಿತಾದ ಪ್ರಾಫಸಿ. ಆದರೆ ಸತ್ಯ ಏನ್ ಗೊತ್ತಾ? ಇದನ್ನು ದಾಟಿ ಇನ್ನೊಂದು ಕಣ್ಣು ನಿಮಗೆ ತೆರೆಯಬೇಕು, ಇನ್ನೊಂದು ಕಣ್ಣು ನಿಮಗೆ ತೆರೆಯಲ್ಪಡಬೇಕು. ಓದಿರಿ ಈಗ ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿರಿ. ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆ ಆದ ನಂತರ ಯೆಹೋವನು ಅಬ್ರಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಕರ್ತನು ಸ್ಪಷ್ಟವಾಗಿ ಹೇಳಿದರು. ಪ್ರಾಫಸಿ. ಕರ್ತನ್ ಏನು ಹೇಳಿದ್ರು? ಆ ಪ್ರಾಫಸಿನೀಗ ನೋಡು ಅಂತ ಹೇಳಿದ್ರು. ಆ ಪ್ರಾಫಸಿ ನೆರವೇರುವುದನ್ನು ಏನ್ ಮಾಡು? ನೋಡು. ಆ ದೇಶವನ್ನು ಚೆನ್ನಾಗಿ ನೋಡು. ಈ ದೇಶ ನಿನಗೂ ನಿನ್ನ ಸಂತತಿಗೂ ಬರುತ್ತದೆ. ಈ ದೇಶದಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಈಸಾಕನನ್ನು ಕರ್ಕೊಂಡೋಗಿ ಬಲಿ ಕೊಡು. ಇದೆಲ್ಲ ಅವನಿಗೆ ಗೊತ್ತಾಯಿತು. ನಾನು ನಿನಗೆ ಒಂದು ಮಗನನ್ನು ಕೊಡುತ್ತೇನೆ, ತಕ್ಕ ಸಮಯದಲ್ಲಿ ಮಗುವನ್ನು ನಾನು ಕೊಡುತ್ತೇನೆ ಎಲ್ಲ ಹೇಳಿದ್ರು. ಅವನ ಮೂಲಕ ನನ್ನ ಒಡಂಬಡಿಕೆ ಸ್ಥಿರಪಡಿಸುತ್ತೇನೆ. ನೀನು ಇಷ್ಮಾಯಲನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೀಯ, ಅವನನ್ನು ಕೂಡ ಆಶೀರ್ವದಿಸುತ್ತೇನೆ. ಎಲ್ಲ ಓಕೆ, ಎಲ್ಲವೂ ಕೂಡ ಪ್ರಾಫಸಿ, ಎಲ್ಲವೂ ಪ್ರವಾದನೆ. ಇಷ್ಟೆಲ್ಲ ಹೊಂದಿ ಅದೆಲ್ಲವನ್ನು ಕೂಡ ಅಬ್ರಹಾಮನು ಹಾಗೆ ಕಣ್ಮುಂದೆ ನೋಡುತ್ತಾನೆ. ಅಬ್ರಹಾಮನು ಹಾಗೆ ನೋಡುತ್ತಾನೆ. ಈಸಾಕನಿಗೆ ಮದುವೆ ಆಗುತ್ತದೆ, ಈಸಾಕನಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಇದೆಲ್ಲ ಅಬ್ರಹಾಮ ನೋಡುತ್ತಾರೆ. ಆದರೆ ವಾಕ್ಯದ ಪ್ರಕಾರ ನೋಡಿದ ಹಾಗೆ ಇರೋದಿಲ್ಲ. ಆದರೆ ನೀವು ಸ್ವಲ್ಪ ಧ್ಯಾನ ಮಾಡುವುದಾದ್ರೆ ಇರುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 9 ಹಾಗೂ 10ನೇ ವಾಕ್ಯವನ್ನು ಓದಿ. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಈಸಾಕನು ಯಾಕೋಬನು ಕೂಡ ಇದ್ದರ ಎಂಬುದಾಗಿ ಕೇಳುವುದಾದರೆ ಅಬ್ರಹಾಮನಿಗೆ 100 ವರ್ಷವಾದಾಗ ಯಾರು ಹುಟ್ಟುತ್ತಾರೆ? ಈಸಾಕನು ಹುಟ್ಟುತ್ತಾರೆ. ಈಸಾಕನಿಗೆ ಮದುವೆ ಆಗುವಾಗ ಏನು ವಯಸ್ಸು? 40. ಆಗ ಅಬ್ರಹಾಮನಿಗೆ ಎಷ್ಟು ವರ್ಷ? 140. ಈಸಾಕನಿಗೆ ಯಾಕೋಬನು ಏಸಾವನು ಹುಟ್ಟುವಾಗ 60 ವರ್ಷ. 20 ವರ್ಷವಾದ ನಂತರವಾಗಿ ಹುಟ್ಟುತ್ತಾರೆ. ಆಗ ಅಬ್ರಹಾಮನಿಗೆ 160 ವರ್ಷ. ಅರ್ಥವಾಗುತ್ತಿದೆ? ಅಬ್ರಹಾಮನು ಸಾಯುವಾಗ 175 ವರ್ಷ. ಹಾಗಾದರೆ ಅಬ್ರಹಾಮನು ಸಾಯುವಾಗ ಯಾಕೋಬ ಏಸಾವನಿಗೆ ಎಷ್ಟು ವರ್ಷ? 15 ವರ್ಷ. ಸೊ ಮೊಮ್ಮಕ್ಕಳು 15 ವರ್ಷದ ತನಕ ಅವ್ರು ಏನ್ ಮಾಡಿದ್ರು? ನೋಡಿದ್ದಾರೆ. ಆದ್ದರಿಂದ ವಾಕ್ಯ ಹೇಳುತ್ತದೆ, ಈಸಾಕನು ಯಾಕೋಬನು ಕೂಡ ಡೇರೆಗಳಲ್ಲಿ ವಾಸಿಸುತ್ತಾ ಇದ್ದರು. ಹಾಗಾದರೆ ಅಬ್ರಹಾಮನಿಗೆ ಹೇಳಲ್ಪಟ್ಟದ್ದೆಲ್ಲವನ್ನೂ ಕೂಡ ಅವನ ಕಣ್ಣು ನೋಡಿತು. ನಿನ್ನ ಸಂತತಿಗೆ ಕೊಡುತ್ತೇನೆ. ಹಾಗಾದರೆ ಸಂತತಿಯು ಸ್ವತಂತ್ರಿಸಿಕೊಂಡಿತು. ಅಬ್ರಹಾಮನಿಗೆ ಈಗ ನಂಬಿಕೆ ಬಂತು. ಓಕೆ ಫೈನ್, ನಾನೀಗ ಬಂದೆ, ದೇವರು ವಾಗ್ದಾನ ಮಾಡಿದ್ದಾರೆ, ನನಗೆ ಹೇಳಿದ್ದಾರೆ, ಈ ದೇಶವನ್ನು ಕೊಡುತ್ತೇನೆ ಅಂದ್ರು ಕೊಟ್ಟರು, ಸಂತತಿ ನೋಡುತ್ತೇನೆ ಅಂತ ಹೇಳಿದ್ರು ನೋಡದೆ, ನಿನ್ನ ಸಂತತಿಗಳು ಅದರಲ್ಲಿ ವಾಸಿಸುತ್ತಾರೆ ಅಂತ ಹೇಳಿದ್ರು ನಾನು ನೋಡದೆ. ಓಕೆ, ಸ್ತೋತ್ರ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಕೆಲಸ ಮುಗಿಯಿತಾ ಅಂತ ಕೇಳೋದಾದ್ರೆ ಇಲ್ಲ ಇಲ್ಲ ಇಲ್ಲ, ಇದು ಶಾರೀರಿಕವಾದ ಕಣ್ಣುಗಳಿಂದ ನೋಡುವಂತ ಒಂದು ಪ್ರಾಫಸಿ. ಇದರ ಹಿಂದೆ ಸ್ಪಿರಿಚುಯಾಲಿಟಿ ಇದೆ. ನಮ್ಮೆಲ್ಲರಿಗೂ ಗೊತ್ತು, ಅದು ಈಸಾಕನ್ ಎನ್ನುವಂಥದ್ದು ಯೇಸು ಕ್ರಿಸ್ತನ್ಗೆ ಸಾದೃಶ್ಯವಾಗಿದ್ದಾನೆ. ಇದೆಲ್ಲ ಲೋಕದಲ್ಲಿರುವಂಥದ್ದು, ನಾವು ನೋಡುವಂಥದ್ದು. ನಾನು ಮತ್ತೆ ಹೇಳುತ್ತೇನೆ, ಲೋಕ ಪ್ರಕಾರವಾಗಿ ಮನುಷ್ಯರು ನೋಡುವುದರ ಕುರಿತಾಗಿ ಮಾತನಾಡುತ್ತಿಲ್ಲ. ಮನೆ, ಆಸ್ತಿ, ಮನೆ, ಮಕ್ಕಳು ಇದರ ಕುರಿತಾಗಿ ಮಾತನಾಡುತ್ತಿಲ್ಲ. ಸ್ಪಿರಿಚುವಲ್ ಆಗಿ ಅಬ್ರಹಾಮನಿಗೆ ಹೇಳಿದ್ದನ್ನು ಅಬ್ರಹಾಮ ನೋಡಿದ್ರು. ಆತ್ಮಿಕ ವಿಧವಾಗಿ ಅಬ್ರಹಾಮನ್ ಹೇಳಿದ್ದನ್ನು ಅವ್ರು ಏನು ಮಾಡಿದ್ರು? ನೋಡಿದ್ರು. ಆದರೆ ಇದೆಲ್ಲ ಯಾತಕ್ಕಾಗಿ? ನನ್ನನ್ನು ಕರ್ಕೊಂಡು ಬಂದ್ರಿ,
ನನ್ನನ್ನು ಕರ್ಕೊಂಡು ಬಂದು ಆ ದೇಶದಲ್ಲಿ ಕೂರಿಸಿದ್ದೀರಾ, ನನಗೆ ಮಗನನ್ನು ಕೊಟ್ಟಿದ್ದೀರಾ, ಮೊಮ್ಮಗನನ್ನು ಕೊಟ್ಟಿದ್ದೀರಾ, ನಾನು ನೋಡಿದ್ದೇನೆ ಸಂತೋಷವಾಗಿ. ಈಗ ಅಬ್ರಹಾಮನ ಆಶೀರ್ವಾದ ಗಲಾತ್ಯದಲ್ಲಿ ಬರೆಯುತ್ತಾರೆ ಅಲ್ವಾ, ಅಬ್ರಹಾಮನಿಂದ ಉಂಟಾದ ಆಶೀರ್ವಾದ ಯೇಸು ಕ್ರಿಸ್ತನ ಮೂಲಕ ಅನ್ಯ ಜನರಿಗೆ ಬರುವಂತೆ ಎಂದು. ಹಾಗಂದ್ರೆ ಏನು ಅರ್ಥ? ಓಕೆ, ನಮಗೂ ಮನೆ ಬರುತ್ತದೆ, ಲ್ಯಾಂಡ್ ಬರುತ್ತದೆ, ನಮಗೂ ಆತ್ಮೀಕ ಮಕ್ಕಳು ಹುಟ್ಟುತ್ತಾರೆ. ಅಂದ್ರೆ ಇಲ್ಲ ರೀ, ಇದು ನಾರ್ಮಲ್ ಪ್ರಾಫೆಸಿ. ಅದನ್ನು ದಾಟಿ ಇನ್ನೊಂದಿದೆ, ಓದಿರಿ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಾಕ್ಯ. ಇಬ್ರಿಯ 11ನೇ ಅಧ್ಯಾಯ 13ನೇ ವಾಕ್ಯ ಓದಿರಿ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ಅಬ್ರಹಾಮನಿಗೆ ದೇವರು ಹೇಳಿದ ಹಾಗೆ ದೇಶವನ್ನು ಕೊಟ್ರ ಇಲ್ವಾ? ಅಬ್ರಹಾಮನಿಗೆ ದೇವರು ಹೇಳಿದ ಹಾಗೆ ಮಕ್ಕಳು ಹುಟ್ಟುದರ ಇಲ್ವಾ? ಅವ್ರು ಹೇಳಿದ ಹಾಗೆ ಸಂತತಿ ನೋಡಿದ್ರ ಇಲ್ವಾ? ಹಾಗಾದ್ರೆ ಯಾಕೆ ಅಲ್ಲಿ ವಾಕ್ಯದಲ್ಲಿ ವಾಗ್ದಾನದ ಫಲ ಹೊಂದದೆ ಎಂಬುದಾಗಿ ಇದೆ? ಆ ವಾಕ್ಯದಲ್ಲಿ ಹಾಗೆ ತಾನೇ ಇದೆ. ಹಾಗಾದ್ರೆ ಅವರು ವಾಗ್ದಾನ ಮಾಡಿದ್ದು ಇದಲ್ವಂತೆ. ಇದು ಪ್ರಾಫಸಿ, ಇದು ಪ್ರವಾದನೆ, ಇದು ಭೂಮಿಯಲ್ಲಿ ನಿಮಗೆ ನಡೆಯಬೇಕಾದಂಥ ಒಂದು ಕಾರ್ಯ. ಅದು ನಡೆಯಿತು. ಆದರೆ ನಿಮಗೆ ವಾಗ್ದಾನ ಮಾಡಲ್ಪಟ್ಟದ್ದನ್ನು ಭೂಮಿಯನ್ನು ಬಿಟ್ಟು ಹೊರಗೆ ಹೊಂದಿದೆ, ಅದನ್ನು ನೋಡಬೇಕು. ಅದನ್ನು ನೋಡುವುದಕ್ಕೆ ಹೆಸರು ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿವೆ ಎಂದು. ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿವೆ ಅಂದರೆ ಏನಂದರೆ, ಆ ವಾಕ್ಯದಲ್ಲಿ ನೋಡುವಾಗ ವಾಕ್ಯ ಏನು ಹೇಳುತ್ತದೆ? ಅವರು ದೂರದಿಂದ ಅದನ್ನು ನೋಡಿ ಉಲ್ಲಾಸದೊಡನೆ ವಂದಿಸಿ. ದೂರದಿಂದ ಏನು ಮಾಡಿದ್ರಂತೆ? ನೋಡಿದ್ರು. ಅವರು ನೋಡಿದ್ದರಿಂದಲೇ ಅವರ ಕಣ್ಣು ತೆರೆದವು. ಯಾವ ಕಣ್ಣದು? ಹಣ್ಣು ತಿನ್ನುವುದಕ್ಕಿಂತ ಮುಂಚೆ ಆದಾಮನಿಗಿದ್ದಂಥ ಕಣ್ಣದು. ಅದು ತೆರೆಯಲ್ಪಟ್ಟಿತು. ಆದರೆ ಬಹುತೇಕ ಇಸ್ರಾಯೇಲರಿಗೆ ಆ ಕಣ್ಣು ಏನಾಗಿಲ್ಲ, ತೆರೆಯಲ್ಪಡಲಿಲ್ಲ. ಆದ್ದರಿಂದಲೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾರೆ, ಕಾಣದೇ ಇರುವಂತ ಕಣ್ಣು. ನೀನು ಯಾವುದನ್ನು ನೋಡಿದೆ? ಲ್ಯಾಂಡನ್ನು ನೋಡಿದೆ. ನೀನು ಯಾವುದನ್ನು ನೋಡಿದೆ? ಲ್ಯಾಂಡಲ್ಲಿ ನಿನಗೆ ಇಟ್ಟಿದ್ದಂತ ಆಶೀರ್ವಾದ ನೋಡಿದೆ. ನೀನು ಯಾವುದನ್ನು ನೋಡಿದೆ? ಈಸಾಕನು ಬೀಜ ಬಿತ್ತಿದ ಅದೇ ವರ್ಷದಲ್ಲಿ 100ರಷ್ಟು ಪ್ರತಿಫಲ ಹೊಂದಿದನು. ಕೊಟ್ಟರು, ಆಶೀರ್ವದಿಸಿದರು. ಆ ವರ್ಷದಲ್ಲಿ ಬೀಜ ಬಿತ್ತಿದ, ಸಮೃದ್ಧಿಯಾಗಿ ಬೆಳೆ ಬಂತು. ಸೂಪರ್, 100%. ಓಕೆ, ನನ್ನ ಕಣ್ಣು ನೋಡಿತು. ಇದರೊಂದಿಗೆ ನಾನು ನಿಂತೆ. ಇದರೊಂದಿಗೆ ನಾನು ಏನು ಮಾಡಿದೆ? ನಿಂತೆ. ನನಗೆ ಏನಿಲ್ಲ. ಈಸಾಕನಿಗೆ ಯಾವ ವಿಷನ್ ಇಲ್ವಂತೆ? ಈ ವಿಷನ್ ಎಲ್ಲ ಇತ್ತು, ಆದರೆ ಯಾವ ವಿಷನ್ ಇಲ್ಲ? ಇದಾದ ನಂತರ ಯಾಕೋಬನ ಮೇಲೆ ಇದ್ದಂಥ ವಿಷನ್ ಅವನಿಗಿಲ್ಲ. ಇದಾದ ನಂತರ ಭೂಮಿಯನ್ನು ಬಿಟ್ಟು ಪರಲೋಕದ ದರ್ಶನ ಇಲ್ಲ. ಆದ್ದರಿಂದಲೇ ಈಸಾಕನ ಕಣ್ಣು ಏನಾಗಿತ್ತು? ಕುರುಡಾಗಿತ್ತು. ಯಾಕೆಂದರೆ ಅವನ ಶಾರೀರಿಕವಾದ ಕಣ್ಣು ಯಾರನ್ನು ಆಶೀರ್ವದಿಸಬೇಕೆಂದು ಬಯಸುತ್ತಿದೆ? ಏಸಾವನನ್ನು ಆಶೀರ್ವದಿಸಬೇಕೆಂದು ಬಯಸುತ್ತಾ ಇದೆ. ಆದರೆ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟರೆ ಮಾತ್ರವೇ. ಯಾಕಂದರೆ ಯಾಕೋಬನ ಹಿಂದೆ ಸ್ಪಿರಿಚುವಲ್ ಆದಂಥ ಪ್ಲಾನ್ ಇದೆ. ಅದನ್ನು ಮೀರಿ ಅರ್ಥ ಮಾಡಿಕೊಳ್ಳಬೇಕು. ಆ ಕಣ್ಣು ತೆರೆಯಲ್ಪಟ್ಟಿಲ್ಲ ಈಸಾಕನಿಗೆ. ಇಲ್ಲಿ ಅದೇ ಸಮಸ್ಯೆ. ಸಭೆಗೆ ಇಲ್ಲಿ ಕಣ್ಣಿದೆ, ಇಲ್ಲಿ ವಿಷನ್ ಇದೆ, ಇಲ್ಲಿ ಏನಿದೆ? ಒಳ್ಳೆಯ ದರ್ಶನ ಇದೆ. ಹೇಗಾದರೂ ಒಂದು ಸ್ಥಳವನ್ನು ಖರೀದಿಸಬೇಕು. ಹೇಗಾದರೂ ನಾನು ಇಲ್ಲಿ ಒಂದು ಹಂತ ನಾನು ಮೇಲೆ ಹೋಗಿ ಹೇಳುತ್ತೇನೆ. ಸ್ಥಳವನ್ನು ಕೂಡ ಬಿಟ್ಬಿಡಿ. ಒಳ್ಳೆಯ ವಿಶ್ವಾಸಗಳನ್ನು ರೂಪಿಸಬೇಕು, ಒಳ್ಳೆಯ ಸೇವಕರುಗಳನ್ನು ರೂಪಿಸಬೇಕು. ಎಲ್ಲವೂ ಕೂಡ ಇಲ್ಲಿರುವಂತಹ ಪ್ರಾಫಿಟಿಕಲ್ ಐಸ್ ಸತ್ಯನೇ. ಇದನ್ನು ದೇವರು ಭೂಮಿಯಲ್ಲಿ ನಿಮ್ಮ ಮೂಲಕವಾಗಿ ಮಾಡುವಂತಹ ಬಹಳ ಮುಖ್ಯವಾದ ಕಾರ್ಯ, ಸಂದೇಹವೇ ಇಲ್ಲ. ಆದರೆ ಇದನ್ನು ಮೀರಿ ನಿಮಗೆ ಇನ್ನೂ ಒಂದು ಕಣ್ಣು ತೆರೆಯಲ್ಪಡಬೇಕು. ಯಾವ ಕಣ್ಣು ಗೊತ್ತಾ? ವಾಗ್ದಾನ ಮಾಡಲ್ಪಟ್ಟಂಥದ್ದು ಇನಿ ಬರಲಿಕ್ಕಿರುವಂಥದ್ದಾಗಿ ಇದೆ. ಅದನ್ನು ನಿಮ್ಮ ಕಣ್ಣು ಕಾಣಬೇಕು. ಏನು ಮಾಡಬೇಕು? ನಾನು ಯಾಕಿರೆ ಅದನ್ನು ನೋಡಬೇಕು? ಅದನ್ನು ನೋಡಲಿಲ್ಲ ಅಂದ್ರೆ ಏನಾಗುತ್ತದೆ? ನಾನು ಇದರಲ್ಲೇ ತೃಪ್ತಿಯಾಗಿದ್ದೇನಲ್ಲ. ನಾನೀಗ ಮಾತನಾಡುವಂಥದ್ದೆಲ್ಲವೂ ಕೂಡ ಸ್ಪಿರಿಚುವಲ್ ವ್ಯಕ್ತಿಯ ಕುರಿತು. ನಾನು ಪಾಪ ಮಾಡುವವರ ಕುರಿತು ಮಾತನಾಡುತ್ತಿಲ್ಲ. ನಾನು ದೇವರ ಮುಂದೆ ಚೆನ್ನಾಗಿದ್ದೇನೆ, ನಾನು ಚರ್ಚಿಗೆ ಚೆನ್ನಾಗಿ ಬರುತ್ತೇನೆ, ಆತ್ಮಿಕವಾಗಿ ಆರಾಧಿಸುತ್ತೇನೆ, ನಾನು ಚರ್ಚ್ನಲ್ಲಿ ಕರೆಕ್ಟ್ ಆಗಿದ್ದೇನೆ, ಆತ್ಮಿಕ ಜೀವಿತದಲ್ಲೂ ಕೂಡ ಕರೆಕ್ಟ್ ಆಗಿದ್ದೇನೆ. ಇದನ್ನು ಮೀರಿ ಏನಿದೆ ಅಂತ ಕೇಳೋದಾದ್ರೆ, ಈಗ ಇದಕ್ಕಿಂತ ಮೇಲೆ ಇರುವಂತ ಒಂದನ್ನು ನೋಡಿದ್ರೆ ಮಾತ್ರವೇ ಅದಕ್ಕಿಂತ ಕೆಳಗಿರುವಂಥದ್ದನ್ನು ನೀವು ನಿರಾಕರಿಸುವುದಕ್ಕೆ ಸಾಧ್ಯ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ನಾನು ಒಂದನ್ನು ತ್ಯಜಿಸಬೇಕಂದ್ರೆ ಇದಕ್ಕಿಂತ ಬೆಸ್ಟ್ ಆದ ಒಂದನ್ನು ನೋಡಬೇಕು. ನೋಡಿದ್ರೇನೆ ನಾನು ಯಾವುದನ್ನು ಬಿಡುತ್ತೇನೆ, ಕೆಳಗಿರುವಂಥದ್ದನ್ನು ತ್ಯಜಿಸುತ್ತೇನೆ. ಇಲ್ಲ ಅಂದ್ರೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಇದನ್ನು ಹಿಡ್ಕೊಂಡೇ ಇರುತ್ತೇನೆ. ನಾನು ಹೇಳುವುದು ಅರ್ಥವಾಗ್ತಿದೆಯಾ? ಒಂದು ಶರ್ಟ್ ಚಿಕ್ಕದಾಯಿತಂದ್ರೆ ನಾನು ದೊಡ್ಡ ಶರ್ಟ್ ತೆಗೆದುಕೊಳ್ತೇನೆ. ಹಾಗಾದ್ರೆ ಈ ಶರ್ಟ್ ಚಿಕ್ಕದಾದ್ರೇನೆ ನಾನು ಆ ಶರ್ಟನ್ನು ಏನು ಮಾಡೋಕ್ಕೆ ಸಾಧ್ಯ? ತಗೊಳಕ್ ಸಾಧ್ಯ. ಈ ಶರ್ಟ್ ಹಳೇದಾದ್ರೇನೆ ವಸ್ತು ತೆಗೆದುಕೊಳ್ತೇನೆ ಅಲ್ವಾ? ಹಾಗಾದ್ರೆ ನಾನು ಒಂದನ್ನು ತಗೊಳ್ಳೋಕೆ ಇದರ ಮೇಲೆ ನನಗೆ ಒಂದು ಬೇಸರ ಬರಬೇಕು, ಏನೋ ಒಂದು ಆಗ್ಬೇಕಲ್ವಾ? ಹಾಗಾದ್ರೆ ಇದಾಗಬೇಕಂದ್ರೆ ನಮಗೆ ಇದಕ್ಕಿಂತ ಒಂದು ಮೇಲಾದ ವಿಷನ್ ಬರಬೇಕಾಗಿದೆ. ಹಾಗಾದ್ರೆ ನಾನು ಪರಲೋಕವನ್ನು ಬಯಸಿ ಪರಲೋಕಕ್ಕೆ ಹೋಗಬೇಕು ಅಂದ್ರೆ ನನಗೆ ಮೊದಲು ಇಲ್ಲಿರುವುದರ ಮೇಲೆ ಏನು ಬರಬೇಕು? ಈಗ ಪೌಲನಿಗೆ ಪಾಪವನ್ನು ಬಿಟ್ಟರು, ಅದು ಬೇರೆ. ಅವರನ್ನು ಅವತ್ತೇ ಬಿಟ್ಟರು, ಪಾಪವನ್ನು ಬಿಟ್ಟು ಬಂದರು. ಆದರೆ ಅವರೇನು ಹೇಳುತ್ತಾರೆ? ನಾನು ದೇಹವನ್ನು ಬಿಟ್ಟು ಬೇರ್ಪಟ್ಟು ಅವರೊಂದಿಗೆ ಇರಬೇಕೆಂದು ಬಯಸುತ್ತೇನೆ.
ನಾನು ಇಲ್ಲಿರುವಂಥದ್ದು ನಿಮಗೆ ಪ್ರಯೋಜನವುಳ್ಳದಾಗಿದೆ, ಆದ್ದರಿಂದಲೇ ನಾನಿದ್ದೇನೆ. ಅದನ್ನು ಎರಡನೇ ಪಕ್ಷವಾಗಿ ಮಾರ್ಪಡಿಸ್ತಾರೆ. ಸಾಮಾನ್ಯವಾಗಿ ನಾವೇನು ಹೇಳುತ್ತೇವೆ ಗೊತ್ತಾ? ಅಯ್ಯೋ, ಈ ಸೇವಕರಿದ್ರೆ ಬಹಳ ಒಳ್ಳೆಯದು ರೀ, ಅವರಿದ್ರೆ ಒಳ್ಳೆಯದು, ಅವ್ರು ಇರುವ ತನಕ ಯಾವ ಸಮಸ್ಯೆ ಇಲ್ಲ ರೀ. ನಾವು ಕೂಡ ಯೂಶುವಲ್ ಆಗಿ ಏನು ಹೇಳುತ್ತೇವೆ? ಅಯ್ಯೋ, ಈ ಕುಟುಂಬ ನಾವು ಇರುವ ತನಕ ಚೆನ್ನಾಗಿತ್ತು, ನಾವು ಹೋದ ನಂತರ ಏನಾಗುತ್ತದೋ, ನಾನು ಇರುವ ತನಕ ಈ ಬಿಸ್ನೆಸ್ಸು ಚೆನ್ನಾಗಿತ್ತು, ನಾನು ಹೋದ ನಂತರ ಏನಾಗುತ್ತದೋ, ಆ ಥಾಟ್ ಇದೆಯಲ್ವಾ? ಪೌಲನು ಹೇಳುತ್ತಾರೆ, ನನಗೆ ಆ ಥಾಟ್ ಎಲ್ಲ ಇಲ್ಲ, ನನ್ನನ್ನು ಬಿಟ್ಟರೆ ಓಡಿ ಹೋಗುತ್ತೇನೆ ಅಂತ ಹೇಳುತ್ತಾರೆ. ಈ ಥಾಟು ಯಾಕೆ ಅವರಿಗೆ ಬಂತು ಗೊತ್ತಾ? ನನಗೆ ಒಂದು ನೇಮಿಸಲ್ಪಟ್ಟಿದೆ ಎನ್ನುವಂಥದ್ದನ್ನು ಅವ್ರು ನೋಡಿದ್ರು. ಅದನ್ನು ನೋಡಿದ ಕೂಡಲೇ ಇಲ್ಲಿರುವುದರ ಕುರಿತಾಗಿ ಅವ್ರಿಗೇನು ಬರಲಿಲ್ಲ, ಆ ವಿಷನ್ ಬರಲೇ ಇಲ್ಲ. ಅದನ್ನು ನೋಡಬೇಕು ಅನ್ನುತ್ತೇನೆ. ಅದೇ ಆತ್ಮಿಕ ಕಣ್ಣು ತೆರೆಯಲ್ಪಡುವಂಥದ್ದು. ಓದಿರಿ, 1 ಕೊರಿಂಥ 2:10 ಓದಿರಿ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ನಮಗೆ ದೇವರೊಂದನ್ನು ನೇಮಿಸಿದ್ದಾರೆ, ಅದನ್ನು ನಮ್ಮ ಕಣ್ಣು ಏನು ಮಾಡಿಲ್ಲ. 9ನೇ ವಾಕ್ಯವನ್ನು ಓದಿರಿ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಈ ಪ್ರಕಟಣೆ ಇದೆ ನೋಡಿದ್ರ, ಇದರ ಹೆಸರೇ ಆತ್ಮಿಕ ಕಣ್ಣು ತೆರೆಯಲ್ಪಡುವಂಥದ್ದು. ಪೌಲನು ಈಗ ಭೂಮಿಯಲ್ಲಿದ್ದಂತಹ ಪಾಪದ ಮಹತ್ವದ ಕುರಿತಾಗಿ ಮಾತನಾಡುತ್ತಿಲ್ಲ. ಅವರು ಈಗ ರಕ್ಷಿಸಲ್ಪಟ್ಟು ಪೌಲನಾಗಿ ಮಾರ್ಪಟ್ಟಿದ್ದಾರೆ. ಪೌಲನಾಗಿ ಮಾರ್ಪಟ್ಟು ಹಾಗೆ ಉಜ್ಜೀವನದ ಕಿಡಿ ಹತ್ತಿಸುತ್ತಾ ಇದ್ದಾರೆ. ಇವರು ಹೋದಂಥ ಎಲ್ಲ ಕಡೆ ಉಜ್ಜೀವನ ನಡೀತಾ ಇದೆ. ಆದರೆ ಅವರು ಹೇಳುತ್ತಾರೆ, ನಮಗೋಸ್ಕರ ಒಂದು ಸಿದ್ಧ ಮಾಡಲ್ಪಟ್ಟಿದೆ. ಇದನ್ನೇ ಅಬ್ರಹಾಮನು ಹೇಳುತ್ತಾರೆ, ನಾನು ಕಾನಾನ್ಗೆ ಬಂದೆ, ಮಕ್ಕಳನ್ನು ನೋಡದೆ, ಮೊಮ್ಮಕ್ಕಳನ್ನು ನೋಡದೆ, ಆದರೆ ಅದಲ್ಲ, ಅದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನೇ ಅವನು ಹಾರೈಸುವವನಾಗಿ ಇದ್ದ. ಅಯ್ಯೋ, ಈ ಕಾನಾನ್ಗಾಗಿ ತಾನೇ ನೀನು ಮೆಸೊಪೊತಾಮಿಯ ಪಟ್ಟಣದಿಂದ ನಡ್ಕೊಂಡು ಬಂದೆ. ಈ ಕಾನಾನ್ಗೋಸ್ಕರವಾಗಿ ತಾನೇ ನೀನು 100 ವರ್ಷವಾದರೂ ಕೂಡ ಮಕ್ಕಳಿಲ್ಲದವನಾಗಿ ಇದ್ದೆ. ಈ ಕಾನಾನ್ ಸ್ವತಂತ್ರಿಸಿಕೊಳ್ಳುವುದಕ್ಕೋಸ್ಕರ ನಡೆಯುವುದಕ್ಕೆ ಹೇಳಿದ್ರು ನಡೆದೆ, ನೋಡುವುದಕ್ಕೆ ಹೇಳಿದ್ರು ನೋಡದೆ, ಬಲಿ ಅರ್ಪಿಸುವುದಕ್ಕೆ ಹೇಳಿದ್ರು ಅರ್ಪಿಸಿದೆ. ಇಷ್ಟೆಲ್ಲ ಇದಕ್ಕಾಗಿ ತಾನೇ ಮಾಡಿದೆ, ಇಲ್ಲಾರ ಇದಕ್ಕಲ್ಲ. ಈ ತಿಳುವಳಿಕೆ ಯಾವಾಗ ಬರುತ್ತದೆ? ಅಲ್ಲಿ ಬಂದು ಕೂತ ನಂತರ ಬರುತ್ತದೆ. ಇಲ್ಲಾರಿ ಇದಲ್ಲ, ನಾನು ಎಲ್ಲ ಮಾಡಿದೆ ರೀ, ಆದರೆ ಇನ್ನೂ ಕೂಡ ನನ್ನೊಳಗೆ ಏನು ಬಂದಿಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿಲ್ಲ. ಇನ್ನೂ ಕೂಡ ನನ್ನ ಕಣ್ಣುಗಳು ಕುರುಡಾಗಲ್ಪಟ್ಟಿವೆ. ಯಾವ ಕಣ್ಣು ಕುರುಡಾಗಲ್ಪಟ್ಟಿದೆ? ಇಲ್ಲ, ಅಬ್ರಹಾಮನಿಗೆ ನೋಡುವುದಕ್ಕೆ ಹೇಳಿದ್ರಲ್ಲ, ಎಲ್ಲ ನಾನು ನೋಡಿದೆ. ಸ್ಪಿರಿಚುವಲ್ ಆಗಿ ನನಗೆ ಇಟ್ಟಂಥದ್ದು ಎಲ್ಲವನ್ನೂ ಕೂಡ ನೋಡಿದೆ. ಆದರೆ ಇದನ್ನು ದಾಟಿ ಇನ್ನೊಂದು ನನಗೋಸ್ಕರವಾಗಿ ಇಡಲ್ಪಟ್ಟಿದೆ. ಅವುಗಳನ್ನು ನಾನು ನೋಡುತ್ತೇನೆ. ಅವುಗಳನ್ನು ನೋಡುವಾಗ ವಾಕ್ಯ ಹೇಳುತ್ತದೆ, 16ನೇ ವಾಕ್ಯ ಓದಿರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11:16. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನೇ ಹಾರೈಸುವವರು, ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಆದ್ದರಿಂದ ಅವರು ತಮ್ಮನ್ನು ಭೂಮಿಯಲ್ಲಿ ಏನೆಂಬುದಾಗಿ ಭಾವಿಸಿಕೊಂಡರು? ಪ್ರವಾಸಿಗರು, ಪರದೇಶದವನು ಆಗಿದ್ದೇನೆ ಎಂಬುದಾಗಿ. ಅವರೆಲ್ಲ ಸುಳ್ಳು ಹೇಳಿಲ್ಲ. ಸುಳ್ಳು ಹೇಳಿದಿದ್ರೆ ಬೈಬಲ್ ಬರ್ತಿರ್ಲಿಲ್ಲ. ಈಗ ಈ ಭೂಮಿಯಲ್ಲಿರುವಂಥ ನಿಮಗೆ, ರಕ್ಷಿಸಲ್ಪಟ್ಟಂಥವರಿಗೆ, ಅಭಿಷೇಕಿಸಲ್ಪಟ್ಟವರಿಗೆ, ಒಳ್ಳೆಯ ವಿಶ್ವಾಸಿಗೆ ಯಾವ ವಿಷನ್ ಇದೆ ಗೊತ್ತಾ? ಒಂದು ಬೇಸಿಕ್ ವಿಷನ್. ಯಾವ ವಿಷನ್? ಕರ್ತನಿಂದ ನಾನು ಭೂಮಿಯಲ್ಲಿ ಆಶೀರ್ವಾದವಾಗಿದ್ದೇನೆ, ನಾನು ಕಷ್ಟಪಟ್ಟೆ, ದೇವರು ಏನು ಮಾಡಿದ್ದಾರೆ? ನನ್ನನ್ನು ಆಶೀರ್ವಾದವಾಗಿಟ್ಟಿದ್ದಾರೆ, ನನ್ನನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ನಾನು ಏನು ಇಲ್ಲದವನಾಗಿದ್ದೆ, ದೇವರು ಮನೆ ಕೊಟ್ಟಿದ್ದಾರೆ. ಏನು ಇಲ್ಲದೆ ಇರುವಾಗ ದೇವರು ಅಂಗಡಿ ಕೊಟ್ಟರು, ದೇವರು ನನಗೆ ಈಗ ಕಾರ್ ಕೊಟ್ಟಿದ್ದಾರೆ. ಇದು ಸ್ಪಿರಿಚುವಲ್ ಆಗಿ ನಾನು ಹೇಳುತ್ತಿದ್ದೇನೆ, ವಾಕ್ಯದಲ್ಲಿ ಇರುವಂಥದ್ದನ್ನೇ ಹೇಳುತ್ತೇನೆ. ಇನ್ನೂ ಒಂದು ಹಂತ ಮೇಲೆ ಹೋಗಿ ನೋಡುವಾಗ, ಕರ್ತನು ನನ್ನನ್ನು ಸೇವೆಗೆ ಕರೆದಿದ್ದಾರೆ, ನನ್ನನ್ನು ಪ್ರತ್ಯೇಕಿಸಿದ್ದಾರೆ, ನನಗೆ ಒಂದು ದರ್ಶನ ಕೊಟ್ಟಿದ್ದಾರೆ, ಆ ದರ್ಶನದಲ್ಲಿ ಓಡುವಂತೆ ಮಾಡಿದ್ದಾರೆ. ಆ ದರ್ಶನದಲ್ಲಿ ಓಡುತ್ತಾ ಇದ್ದೇನೆ. ಆ ನಂತರವಾಗಿ ಏನು ಮಾಡುತ್ತೀರಾ ಎಂದು ಕೇಳುವುದಾದರೆ, ಕಡೆಯ ತನಕ ಈ ದರ್ಶನದಲ್ಲಿ ನಾನು ಓಡಿ ಮುಗಿಸಿ ಕರ್ತನ ರಾಜ್ಯದಲ್ಲಿ ಹೋಗಿ ವಿಶ್ರಾಂತಿಸಬೇಕು. ಇದನ್ನು ತಾನೇ ನಾವು ಹೇಳುತ್ತೇವೆ. ನಮ್ಮ ಮಾತು ಇದೆ ತಾನೆ. ಆದರೆ ಅಬ್ರಹಾಮನು ಆ ಮಾತನ್ನು ಹೇಳಿಲ್ವಲ್ಲ. ಅಬ್ರಹಾಮನು ಹೇಳುತ್ತಾರೆ, ಇಲ್ಲ ಇಲ್ಲ ಇಲ್ಲ, ಇದರ ಮೇಲೆ ನನಗೆ ಇನ್ನೊಂದಿದೆ, ಅದನ್ನು ನಾನು ಆಸೆಯಿಂದ ಎದುರು ನೋಡುತ್ತೇನೆ. ಅದನ್ನು ಅವರು ಬಯಸಿದರು. ಹಾಗಾದರೆ ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಏನೋ ಮಾಡಬೇಕಾಗಿದೆ. ಹೇಗೆ ಇಲ್ಲಿರುವಂಥ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಎದ್ದು ನಡೆ ಅಂತ ಹೇಳಿದ್ರು, ಅದೇ ರೀತಿ ಅದನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಏನೋ ಒಂದನ್ನು ಮಾಡಬೇಕಾಗಿದೆ. ಆ ವಿಷನ್ ಓಪನ್ ಆದರೆ ಮಾತ್ರವೇ ನೀವು ಅದನ್ನು ಮಾಡುವುದಕ್ಕೆ ಆರಂಭಿಸ್ತೀರಾ. ಕಾನಾನ್ ಕುರಿತಾದ ತಿಳುವಳಿಕೆ ಬಂದರೆ ತಾನೇ ನೀವು ಅದರಲ್ಲಿ ನಡೀತೀರಾ. ನಾನು ಹೇಳೋದು ಅರ್ಥವಾಗ್ತಿದ್ಯಾ? ಕಾನಾನ್ ಕುರಿತು ಗೊತ್ತಿದ್ರೆ ತಾನೇ ನಡೀತೀರಾ. ಹಾಗಾದರೆ ಆ ದರ್ಶನ ಬಂದ್ರೇನೆ ನೀವೇನು ಮಾಡ್ತೀರಾ? ಆ ಜೀವಿತ ಜೀವಿಸುವುದಕ್ಕೆ ಆರಂಭಿಸ್ತೀರಾ. ಆ ಜೀವಿತವನ್ನು ಜೀವಿಸುವುದಕ್ಕೆ ಆರಂಭಿಸಿದ್ರಿ ಅಂದರೆ ನಿಮಗೆ ತಿಳಿಯದೇನೆ ಇದನ್ನು ತ್ಯಜಿಸುವುದಕ್ಕೆ ಆರಂಭಿಸುತ್ತೀರಾ. ಅನೇಕ ಸಮಯದಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ನನ್ನಿಂದ ಬಿಡೋಕ್ಕಾಗ್ತಿಲ್ಲ, ಕೆಲವು ವಿಷಯಗಳು ನನ್ನಲ್ಲಿ ಹೋರಾಡುತ್ತಾ ಇದೆ, ಚೆನ್ನಾಗಿ ಗೊತ್ತಿದೆ, ಆದರೆ ಇದೊಂದು ಮಾತ್ರವೇ ರೀ ಅನ್ನುತ್ತಾರೆ. ಈ ರೀತಿಯಾದ ವಿಷಯ ಮಾತ್ರವೇ ಅಂತ ಹೇಳುತ್ತಾರೆ. ಯಾಕೆ ಅಂತ ಕೇಳೋದಾದ್ರೆ, ಇನ್ನೂ ನನ್ನನ್ನು ಆ ವಿಷಯ ಓವರ್ಕಮ್ ಮಾಡಿಲ್ಲ. ಅದು ಓವರ್ಕಮ್ ಮಾಡ್ತು ಅಂದರೆ ಆಟೋಮೆಟಿಕ್ ಆಗಿ ಏನಾಗುತ್ತದೆ? ಚೆನ್ನಾಗಿ ಗಮನಿಸಿರಿ, ನಿಮಗೆ ಹುಷಾರಿಲ್ಲ, ಜ್ವರ ಇದೆ, ಮಾತ್ರೆ ಹಾಕುತ್ತೀರಾ. ಮಾತ್ರೆ ಹಾಕಿದ ಕೂಡಲೇ ಕೆಲವು ಜ್ವರ ಏನಾಗುತ್ತದೆ?
ಕಡಿಮೆ ಆಗುತ್ತದೆ, ಮತ್ತೆ ಬರುತ್ತದೆ. 3 ಗಂಟೆ ಆದ ನಂತರ ಮತ್ತೆ ಬರುತ್ತದೆ. ಮತ್ತೆ ಮಾತ್ರೆ ಹಾಕ್ತೀರಾ, ಮತ್ತೆ ಬರುತ್ತದೆ. ನೀವೀಗ ಏನಂದ್ಕೊಳ್ತೀರಾ, ಮಾತ್ರೆ ಹಾಕಿದ ಕೂಡಲೇ ಸರಿ ಆಗ್ತದೆ, ಆಮೇಲೆ ಬರುತ್ತದೆ, ಹಾಕಿದ್ರೆ ಸರಿ ಆಗುತ್ತದೆ, ಮತ್ತೆ ಬರುತ್ತದೆ. ಅದರ ಅರ್ಥ ಏನಂದ್ರೆ, ನೀವು ತಗೊಳ್ಳೋ ಮಾತ್ರೆ ನಿಮ್ಮೊಳಗಿರುವಂತ ಕ್ರಿಮಿಯನ್ನು ಏನ್ ಮಾಡುತ್ತದೆ, ಸ್ವಲ್ಪ ಸಮಯ ಪ್ರಜ್ಞೆ ತಪ್ಪುವಂತೆ ಮಾಡುತ್ತದೆ. ಆಮೇಲೆ ಕ್ರಿಮಿ ಮತ್ತೆ ಎಚ್ಚರವಾದ ಕೂಡಲೇ ಮತ್ತೆ ಜ್ವರ ಬರುತ್ತದೆ. ನಮ್ಮ ಬಾಡಿ ಹೇಳುತ್ತದೆ, ಇನ್ನೂ ಕ್ರಿಮಿ ಸತ್ತಿಲ್ಲ, ಇನ್ನೂ ಕೂಡ ಕ್ರಿಮಿ ಎಚ್ಚರವಾಗಿದೆ. ಕೆಲವು ಮಾತ್ರೆ ನೀವು ಹಾಕಿದ ಕೂಡಲೇ ಜ್ವರ ಕಡಿಮೆ ಆಗಲ್ಲ. ಏನಾಗಲ್ಲ, ಕಡಿಮೆ ಆಗಲ್ಲ. ಇದು ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಬ್ಲಡ್ನೊಂದಿಗೆ ಬೆರೆಯುತ್ತದೆ. ಸ್ವಲ್ಪ ಸ್ವಲ್ಪವಾಗಿ 3 ದಿನ, 6 ದಿನ. ಆನಂತರ ಕೆಲವು ಮಾತ್ರೆಗಳನ್ನೆಲ್ಲ 15 ದಿನ, 20 ದಿನ ಹೇಳುತ್ತಾರೆ. ಕೆಲವು ಮಾತ್ರೆ 1 ತಿಂಗಳು ತೆಗೆದುಕೊಳ್ಳುವುದಕ್ಕೆ ಹೇಳುತ್ತಾರೆ. ಯಾತಕ್ಕಾಗಿ ಈ ರೀತಿ ಎಂಬುದಾಗಿ ಕೇಳುವುದಾದರೆ, 1 ತಿಂಗಳು 2 ತಿಂಗಳ ಮಾತ್ರೆಯನ್ನು ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಲೈಫ್ ಲಾಂಗ್ ಆ ರೋಗ ಮತ್ತೆ ಬರಲ್ಲ ಅಂತ ಹೇಳುತ್ತಾರೆ. ಕೆಲವು ಮೆಡಿಸಿನ್ ಏನ್ ಮಾಡುತ್ತದೆ, ಹಾಗಾದ್ರೆ ಅದೇನ್ ಮಾಡಿತು ಅಂದ್ರೆ, ನಿಮ್ಮ ಬ್ಲಡ್ನೊಳಗೆ ಹೋಗಿ ಮತ್ತೆ ಅದು ಎದ್ದು ಬರದಂತೆ ಸಂಪೂರ್ಣವಾಗಿ ನಾಶ ಮಾಡಿತು. ಅಷ್ಟೇನೆ ನಿಮ್ಮ ಪರಲೋಕ ದರ್ಶನ. ಪರಲೋಕ ದರ್ಶನ ಹಾಗೆ ಬಂದು ಹೋಗ್ತಾ ಇದೆ ಅಂದ್ರೆ, ಪಾಪವು ಕೂಡ ಹಾಗೆ ಬಂದು ಹೋಗ್ತಾ ಇರುತ್ತದೆ. ಆ ದರ್ಶನವು ನಿಮ್ಮೊಳಗೆ ಬಂದು ಹಾಗೆ ಬೇರೂರಬೇಕು, ನಿಮ್ಮ ರಕ್ತದಲ್ಲಿ ಹಾಗೆ ಅದು ಊರಬೇಕು. ಅದನ್ನೇ ಅವರು ಹೇಳುತ್ತಾರೆ, ನಾವು ಒಂದನ್ನು ನೋಡಿದ್ವಿ, ಅದರ ಮೇಲೆ ನಮಗೆ ಆಸೆ ಬಂತು. ಅದೇ ವಾಕ್ಯ ಹೇಳುತ್ತದೆ, ಹನೋಕನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದನು. ಅದೇ ವಾಕ್ಯ ಹೇಳುತ್ತದೆ, ಇಬ್ರಿಯ 11:5-7 ವಾಕ್ಯದ ತನಕ. ನೋಹನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೇವರ ಎಚ್ಚರಿಕೆಯನ್ನು ಹೊಂದಿ ಆ ಫ್ಯೂಚರ್ ಪ್ಲಾನ್ ಕುರಿತಾದ ವಿಷಯ ಅವನಿಗೆ ಗೊತ್ತಾಯಿತು. ಆದರೆ ಒಂದು ಹಂತದಲ್ಲಿ ಆ ಮುಂದಿನ ಪ್ಲಾನ್ ನೋಹನಿಗೆ ಗೊತ್ತಾಗ್ಲಿಲ್ಲ. ವಾಕ್ಯ ಹೇಳುತ್ತದೆ, ನೋಹನು ಕುಡಿದು ಅಮಲೇರಿದವನಾಗಿ ಮಲಗಿದ್ದನು. ಯಾಕೆ ಮಲಗ್ದ? ಮುಂದಿನ ವಿಷನ್ ಅವನಿಗೆ ಬರದೆ ಹೋಯಿತು. ನಾವೇ ಕಟ್ಟುವಂತ ವಿಷನ್ ಇದೆ, ಕಾಪಾಡುವಂತ ವಿಷನ್ ಇದೆ. ಆನಂತರ ದೇವರು ಹೇಳುತ್ತಾರೆ, ನೀವು ಭೂಮಿಯಲ್ಲಿ ಬಹು ಸಂತಾನ ಉಳ್ಳವರಾಗಿ ವಶ ಮಾಡಿಕೊಳ್ಳಿರಿ. ನೋಹನು ಆನಂತರ ಬಹು ಸಂತಾನ ಉಳ್ಳವನಾಗ್ಲಿಲ್ಲ. ಅವನು ಮಕ್ಕಳು ಮಾತ್ರ ಹರಡಿದರು. ಆದ್ರೆ ದೇವರು ಹೇಳಿದ್ದು 4 ಜನರಿಗೆ. ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ನೀವು ಬಹು ಸಂತಾನ ಉಳ್ಳವರಾಗಿ ಭೂಮಿಯನ್ನು. ಯಾಕೆ ಬಹು ಸಂತಾನ ಉಳ್ಳವರಾಗಬೇಕಂದ್ರೆ, ಈ 4 ಜನರ ಹಿಂದೆನೆ 4 ಡೈರೆಕ್ಷನ್ ಇದೆ. 4 ಡೈರೆಕ್ಷನ್ನೇ ಹೊಸ ಯೆರೂಸಲೇಮಿನ 4 ಸೈಡು. ಆ 4 ಸೈಡ್ಗೆ ಬೇಕಾಗಿರುವಂತ ಜನರನ್ನೇ ಅಬ್ರಹಾಮ್ ನೆಕ್ಸ್ಟ್ ಜನರೇಷನ್ ಬರ್ತಾನೆ. ಅಬ್ರಹಾಮ್ ನೆಕ್ಸ್ಟ್ ಬರುತ್ತಾನೆ. ಅವನು ಬರುವುದಕ್ಕಿಂತ ಮುಂಚೆ 4 ಇರಬೇಕು, 4 ನೆಲ ಇರಬೇಕು. ಆ 4ಕ್ಕೆ ನೋಹನು ಅವನ 3 ಮಕ್ಕಳು. ಈಗ ಹೇಳಿದ್ರೆ ಅವನ ಮಕ್ಕಳು ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಆದ್ರೆ ನೋಹನಿಗೆ ವಿಷನ್ ಹೋಯಿತು. ನೋಹನು ಮಲಗಿದರು, ಕತೆ ಮುಗಿಯಿತು, ಮಲಗಿಕೊಂಡ್ರು. ಮಲಗಿದ ನಂತರ 3 ಮಾತ್ರ ಇದೆ, ಎದ್ದು ನೋಡುತ್ತಾರೆ. ವಿಷನ್ ಯಾವಾಗ ಹೋಯಿತೋ ಆಟೋಮೆಟಿಕ್ ಆಗಿ ನಿಮ್ಮ ದೈವಿಕ ಸ್ವಭಾವ ಕೂಡ ಹೋಗುತ್ತದೆ. ಎದ್ದ ಕೂಡಲೇ ಕಾನಾನನ್ನು ಶಪಿಸುತ್ತಾರೆ. 2ನೇ ಜನರೇಷನ್ ಕೂಡ ಮುಗಿಯಿತು. 2ನೇ ಜನರೇಷನ್ ಕೂಡ ಮುಗಿಯಿತು. 2 ಜನರೇಷನ್ ಮಾತ್ರ ಇದೆ. ಈಗ ಮತ್ತೆ ಪುನಃ ಯೇಸು ಬಂದು 4 ನೆಲವನ್ನು ರೆಡಿ ಮಾಡಬೇಕಾಗಿದೆ. ಆ 4 ಪ್ರಮಾಣವಾಗಿ ಮಾರ್ಪಟ್ಟು ನೂತನ ಯೆರೂಸಲೇಮಿನಲ್ಲಿ 4 ಸೈಡ್ ಆಗಿ ನಿಂತಿದೆ ಮೊದಲಗಿತ್ತಿ. ಈ ವಿಷನ್ ಯಾರಿಗಿರಬೇಕು? ನೋಹನಿಗೆ ಇರಬೇಕಾಗಿತ್ತು. ಆದ್ರೆ ಆ ವಿಷನ್ ಅಬ್ರಹಾಮನಿಗೆ ಇತ್ತು. ಆದ್ದರಿಂದ ಅವನು ತನ್ನನ್ನು ಪರದೇಶದವನು, ಪ್ರವಾಸಿಗನೆಂಬುದಾಗಿ ಹೇಳಿ ಇನಿ ಬರುವಂತಹ ಫಲದ ಮೇಲೆ ಈ ಆತ್ಮಿಕವಾದ ಕಣ್ಣು ನಿಮಗೆ ತೆರೆಯಲ್ಪಡಬೇಕು. ತೆರೆಯಲ್ಪಟ್ಟಿದೆಯಾ ಎನ್ನುವುದೇ ಪ್ರಶ್ನೆ. ಈಗ ದರ್ಶನ ಪಾರ್ಟ್ ಆಗಿ ಇದೆ. ಮೆಸೊಪೊತಾಮಿಯಾದಿಂದ ಕಾನಾನ್ಗೆ ಬರುವ ತನಕ ಅಬ್ರಹಾಮನಿಗೆ ಒಂದು ದರ್ಶನ ಇದೆ. ಯಾಕಂದ್ರೆ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 2-3 ವಾಕ್ಯದಲ್ಲಿ ಸ್ಟೆಫನನು ಹೇಳುವಾಗ, ತಂದೆಗಳೇ ಸಹೋದರರೇ ಕೇಳಿರಿ, ನಮ್ಮ ಆದುಪಿತೃ ಆದಂಥ ಅಬ್ರಹಾಮನು ಕಾನಾನ್ನಲ್ಲಿ ವಾಸಿಸುವುದಕ್ಕಿಂತ ಮುಂಚಿತವಾಗಿಯೇ ಮೆಸೊಪೊತಾಮಿಯಾದಲ್ಲಿ ಇರುವಾಗಲೇ ಮಹಿಮೆಯಾದ ದೇವರು ಆತನಿಗೆ ಪ್ರತ್ಯಕ್ಷನಾಗಿ, ನಿನ್ನ ದೇಶವನ್ನು ಬಂಧು ಬಳಗವನ್ನು ಬಿಟ್ಟು ನಾನು ನಿನಗೆ ತೋರಿಸುವಂತ ದೇಶಕ್ಕೆ ಬಾ ಅಂದರು. ಹಾಗಾದ್ರೆ ಮೆಸೊಪೊತಾಮಿಯಾ ದೇಶದಲ್ಲಿ ಅವ್ರಿಗೆ ಒಂದು ದರ್ಶನ ಇತ್ತು, ಒಂದು ವಿಷನ್. ಇದನ್ನು ಹಾಗೆ ತೆಗೆದುಕೊಂಡು ತೋರಿಸುವಂತ ದೇಶಕ್ಕೆ ಬಾ, ಕಾನಾನ್ಗೆ ಬಂದರು. ಈಗ ಆದಿಕಾಂಡ 12ನೇ ಅಧ್ಯಾಯ 4-5 ವಾಕ್ಯದಲ್ಲಿ ಅಬ್ರಹಾಮನು ಕಾನಾನ್ಗೆ ಹೊರಟು ಹೋದನು, ಅವನೊಂದಿಗೆ ಲೋಟನು ಹೋದನು, ಸಾರಾಳು ಹೋದಳು. ಅಬ್ರಹಾಮನು 75 ವರ್ಷದವನಾಗಿ ಇದ್ದ. ಕರೆಕ್ಟಾ? ಕಾನಾನ್ಗೆ ಬಂದಿದ್ದಾಯ್ತು. ಇಲ್ಲಿ ಬಂದ ಕೂಡಲೇ ದೇವರು ಹೇಳುತ್ತಾರೆ, ನಾನು ನಿನಗೆ ಒಂದು ಮಗುವನ್ನು ಕೊಡುತ್ತೇನೆ. ಸೊ ಈ ಒಂದು ದರ್ಶನವು, ಮೊದಲನೇ ದರ್ಶನ 2 ಕೂಡ ಕಂಪ್ಲೀಟ್ ಆಯಿತು. 2ನೆಯ ದರ್ಶನವು ಕೂಡ ಈಗ ಮುಗಿದಿದ್ದಾಯಿತು. ಅಬ್ರಹಾಮನಿಗೆ ಈಗ 140 ವರ್ಷ. ಈಸಾಕನಿಂದ ಬೈಬಲ್ ಹೋಗುತ್ತದೆ. ಆನಂತರವಾಗಿ ಅಬ್ರಹಾಮನ್ ಏನಾದ್ರಂತ ಇರೋದಿಲ್ಲ, ಸತ್ತನು ಎಂಬುದಾಗಿ ಮಾತ್ರ ಇರುತ್ತದೆ. ಆದರೆ 140ನೇ ವರ್ಷದಿಂದ 175ನೇ ವರ್ಷದಲ್ಲಿ 3ನೆಯ ದರ್ಶನ. ಯಾವ ದರ್ಶನ ಗೊತ್ತಾ? ಇದನ್ನಲ್ಲ, ಇದಕ್ಕಿಂತ ಉತ್ತಮವಾದ ಈ 3ನೆಯ ದರ್ಶನ ಇರುವಂತವನೇ ಜೀವವುಳ್ಳ ದೇಶಕ್ಕೆ ಹೋಗುತ್ತಾನೆ. ಅರ್ಥವಾಗುತ್ತಿದೆ ಈಗ ನಿಮಗೆ? ಈಗ ನೋಹನಿಗೆ ಮೊದಲನೆಯ ದರ್ಶನ, ನಾವೆಯನ್ನು ಕಟ್ಟು, ಎಲ್ಲ ನಿನ್ನ ಬಳಿಗೆ ಬರುತ್ತದೆ, ನೀನೇನ್ ಮಾಡು, ನಾವೆಯನ್ನು ಕಟ್ಟು. ಎಲ್ಲ ಒಳಗೆ ಬಂತು. ನೋಹನು ಕರ್ತನು ಹೇಳಿದ ಪ್ರಕಾರ ಎಲ್ಲವನ್ನು ಮಾಡಿದನು. 6ನೇ ಅಧ್ಯಾಯ 10ನೇ ವಾಕ್ಯ. 7ನೇ ಅಧ್ಯಾಯದಲ್ಲಿ ದೇವರು ನೋಹನನ್ನು ನೋಡಿ, ಬಂದವುಗಳಲ್ಲಿ ಎಲ್ಲವನ್ನು, ಶುದ್ಧವಾದವುಗಳಲ್ಲಿ 7 ಜೋಡಿಯನ್ನು ಇಡಿ. ಇದು 2ನೇ ದರ್ಶನ. ಅವನು ಈಗ ಹೋಗಿ ಏನ್ ಮಾಡುತ್ತಾನೆ? ಇವ್ರ ಹತ್ರ ಬಂದದೆಲ್ಲ ಒಂದೊಂದು ಜೋಡಿ ಅಷ್ಟೇನೆ. ಆದ್ರೆ ಈಗ ಏನ್ ಮಾಡ್ಬೇಕು? ಅವನು ಶುದ್ಧವಾದವುಗಳಲ್ಲಿ 7 ಜೋಡಿ. ಹಾಗಾದ್ರೆ ಇವನು ಮತ್ತೆ ಏನ್ ಮಾಡ್ತಾನೆ?
ಏಳು ಏಳಾಗಿ ಹಿಡಿಯಬೇಕು. ಇದು ಎರಡನೇ ದರ್ಶನ. ವಾಕ್ಯ ಹೇಳುತ್ತದೆ 7ನೇ ಅಧ್ಯಾಯ 4-5ನೇ ವಾಕ್ಯದಲ್ಲಿ, ಕರ್ತನು ಹೇಳಿದ ಪ್ರಕಾರವಾಗಿ ಎಲ್ಲವನ್ನು ಕೂಡ ಮಾಡಿ ಮುಗಿಸಿದನು. ಎರಡನೇ ದರ್ಶನ ಮುಗಿಯಿತು. ಅವನು ನಾವೆಯೊಳಗೆ ಹೋಗಿದ್ದಾಯ್ತು, ಇನ್ನು ಮುಂದೆ ಮಾಡುವುದಕ್ಕೇನಿಲ್ಲ. ದೇವರು ನಾವೆಯ ಬಾಗಿಲನ್ನು ಮುಚ್ಚುತ್ತಾರೆ, 1 ವರ್ಷದೊಳಗೆ ಇರುತ್ತಾರೆ, ಆಮೇಲೆ ಆಚೆ ಬರುತ್ತಾರೆ. ಈಗ 3ನೆಯ ದರ್ಶನ, ನೀವು ಬಹುಸಂತಾನವುಳ್ಳವರಾಗಿ ಭೂಮಿಯನ್ನು. ಈ 3ನೇದವ್ರು ಮಾಡಲಿಲ್ಲ, ಮಲಗಿದ್ರು. ದ್ರಾಕ್ಷರಸದ ಗಿಡವನ್ನು ನೆಟ್ಟಿದ್ರು, ಕುಡಿದ್ರು, ಮಲಗಿದ್ರು. 3ನೆಯ ದರ್ಶನ ಹೋಯಿತು. ಈ 3ನೆಯ ದರ್ಶನ ಯಾವಾಗ ಈ 3ನೆಯ ದರ್ಶನ ಹೋಗುತ್ತದೋ ನಿಮ್ಮ ಕಣ್ಣುಗಳು ಕತ್ತಲಾಗುತ್ತವೆ. 1ನೆಯ ದರ್ಶನ ಆರಂಭವಾಗುತ್ತದೆ, 2ನೆಯ ದರ್ಶನ ಪರಿಶುದ್ಧಗೊಳಿಸುತ್ತದೆ, 3ನೆಯ ದರ್ಶನ ನೆರವೇರಿಸುತ್ತದೆ. ಆ ನೆರವೇರಿಸುವಿಕೆ ಇದೆಯಲ್ಲ, ಆ 3ನೆಯ ದರ್ಶನ, ಅದು ಎಲ್ಲರಿಗೂ ಉಂಟು. ಇವತ್ತು ಇರುವಂತಹ ಸೇವಕರಿಗೂ ವಿಶ್ವಾಸಿಗೂ ಕೂಡ ಅದು ಅನ್ವಯಿಸುತ್ತದೆ. ಆದರೆ ಆ 3ನೆಯ ದರ್ಶನ ನಮಗೆ ಇದೆಯಾ? ಇವತ್ತು 1ನೆಯ ದರ್ಶನವನ್ನೇ ಮಾಡಿ ಮುಗಿಸದೇ ಇರುವಂತಹ ಗ್ರೂಪ್ ಇದೆ. ಅವರು ಕಾನಾನ್ಗೆ ಹೋಗೋದಿಲ್ಲ. ಯಾಕಂದ್ರೆ ಅಬ್ರಹಾಮನ ಕುರಿತು ವಾಕ್ಯ ಹೇಳುತ್ತದೆ, ತೆರಾಹನು ತನ್ನ ಮಗನಾಗಿರುವಂತ ಅಬ್ರಹಾಮನನ್ನು, ಲೋಟನನ್ನು, ಸಾರಾಳನ್ನು ಕರ್ಕೊಂಡು ಕಲ್ದಿಯರ ಪಟ್ಟಣವಾದ ಊರನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಹೊರಟನು. ಅವರು ಆರಾನ್ನಲ್ಲಿ ತಂಗಿದ್ದರು. ಆ ರೀತಿ ತಾನೇ ವಾಕ್ಯ ಹೇಳುತ್ತದೆ. ಅವರು ಆರಾನ್ಗೆ ಬಂದ ನಂತರವಾಗಿ ಅಲ್ಲೇ ತಂಗುತ್ತಾರೆ. ಒಂದು ಗ್ರೂಪು ಕಾನಾನ್ಗೆ ಬರೋದಿಲ್ಲ, ಅಲ್ಲೇ ಸತ್ತು ಹೋಗುತ್ತದೆ. ಅದರ ಮುಂದಿನ ವಾಕ್ಯ ಹೇಳುತ್ತದೆ, ತೆರಾಹನು 205ನೇ ವರ್ಷದವನಾದಾಗ ಹಾರಾನ್ನಲ್ಲಿ ಸತ್ತು ಹೋದ, ಅಲ್ಲೇ ಸತ್ತು ಹೋಗುತ್ತದೆ. ಸೆಕೆಂಡ್ ವಿಷನ್ಗೆ ಬರೋದಿಲ್ಲ. ಒಂದು ಗ್ರೂಪ್ 1ನೇ ವಿಷನ್ ಅಲ್ಲೇ ಸಾಯುತ್ತದೆ. ಆ ವಿಷನ್ನೇ ಮಾಡಿ ಮುಗಿಸೋದಿಲ್ಲ, ಆ ಓಟವನ್ನೇ ಸರಿಯಾಗಿ ಓಡೋದಿಲ್ಲ, ಆರಂಭಿಸಿದ್ದನ್ನು ಮುಗಿಸೋದಿಲ್ಲ. ಓಕೆ, 2ನೇ ವಿಷನ್ ಇದೆ. ನೀನು ಅಲ್ಲಿಗೆ ಬಂದ ನಂತರವಾಗಿ ನಿನಗೆ ದೇವರು 2ನೇ ವಿಷನ್ ಓಪನ್ ಮಾಡ್ತಾರೆ. ಅಲ್ಲಿ ಬಂದ ನಂತರವೇ ಓಪನ್ ಮಾಡ್ತಾರೆ. ಬಂದ ನಂತರವಾಗಿ ಆ ವಿಷನ್ ನೀವು ಮಾಡಿ ಮುಗಿಸ್ಬೇಕು. ಅಲ್ಲಿ ಬಂದ ನಂತರವಾಗಿ ದೇವರು ಹೇಳುತ್ತಾರೆ, ನಾನು ನಿನಗೆ ಒಂದು ಮಗನನ್ನು ಕೊಡುತ್ತೇನೆ, ನೀನು ಇಲ್ಲೇ ಇರು, ನೀನು ಸುತ್ತಲೂ ತಿರುಗಾಡು, ನೀನು ನಡೆ. ಈಗ ಎಲ್ಲವನ್ನು ಮಾಡಬೇಕು. ಅದೇ ನೋಹನಿಗೆ ಶುದ್ಧವಾದದನ್ನು 7 ಜೋಡಿಯಾಗಿ ಮಾಡು. ಎಲ್ಲವನ್ನು ಮಾಡುತ್ತಾರೆ. ಎಲ್ಲ ಮುಗಿಸಿದ ದೇವರೇ, ಎಲ್ಲ ಓಕೆ, ಮಕ್ಕಳನ್ನು ನೋಡಿದಾಯ್ತು, ಮೊಮ್ಮಕ್ಕಳನ್ನು ನೋಡಿದಾಯ್ತು, ಜಲಪ್ರಳಯ ಬಂತು. ಹಾಗಾದ್ರೆ ನನ್ನನ್ನು ಕರೆದಂತ ವಿಷನ್ ಮುಗಿಯಿತು ಅಲ್ವಾ ದೇವರೇ? ಜಲಪ್ರಳಯ ಬಂದಿದ್ದಾಯ್ತು, ಕಾಪಾಡಿದಾಯ್ತು, ನಾವು ಆಚೆ ಬಂದ್ವಿ. ಇನ್ಮುಂದೆ ನಾವೇನ್ ಮಾಡಬೇಕು? ಸಾಯುವ ತನಕ ಜಾಲಿ ಆಗಿರ್ಬೇಕು. ಇದನ್ನು ಯಾರು ಹೇಳಿದ್ ನಿನಗೆ? ಇದಾದ ನಂತರ ನಿನಗೆ ಇನ್ನೊಂದು ವಿಷನ್ ಇದೆ. ಇದಾದ ನಂತರ ಇನ್ನೊಂದಿದೆ. ಅದ್ಯಾವ ವಿಷನ್? ಬಹು ಸಂತಾನವುಳ್ಳವರಾಗಿ ಭೂಮಿಯನ್ನು ತುಂಬಿಸಿರಿ. ನಿನ್ನ ಮೂಲಕವಾಗಿ ನಾನು ಇನ್ನೊಂದು ಕಾರ್ಯವನ್ನು ಮಾಡಬೇಕಾಗಿದೆ. ಅದೇ ಫೈನಲ್ ಡೆಸ್ಟಿನೇಷನ್. ಈ 3ನೇ ವಿಷನ್ ಇಲ್ಲದೆ ಇರುವಂತವನು ಏಲಿಯ ಹಾಗೆ ಮಲಗುತ್ತಾನೆ. ದರ್ಶನವು ಹೋಗಿ ಅವನ ಕಣ್ಣುಗಳೇನಾಯಿತು? ಮೊಬ್ಬಾಗಿತ್ತು. ಇವತ್ತು ನಾವು 3ನೇ ದರ್ಶನದ ಕಡೆಗೆ ಓಡಬೇಕು. ಈ ದರ್ಶನ ಇಲ್ಲದೆ ಇರುವವನನ್ನೇ ನೋಡಿ ದೇವರು ಹೇಳುತ್ತಾರೆ, ಅವರಿಗೆ ನೋಡಲು ಆಗದೇ ಇರುವ ಕಣ್ಣುಗಳಿದ್ದವು. ಇದನ್ನು ನೋಡಬೇಕು, ಇದು ಗೊತ್ತಾಗಬೇಕು, ಇದರ ಹಿಂದೆ ಓಡಬೇಕು. ನೀನು 2ರಲ್ಲೇ ನಿಂತಿದೀಯಾ ಅಥವಾ 1ರಲ್ಲೇ ನಿಂತಿದೀಯಾ? 3ನೆಯ ದರ್ಶನ ಓಪನ್ ಆಯಿತು ಅಂದ್ರೆ ಮಾತ್ರವೇ ನಿಮ್ಮಿಂದ 2ನೇದನ್ನು ಬಿಡೋಕೆ ಸಾಧ್ಯ. ಇಲ್ಲ ಅಂದ್ರೆ 2ನೇದರಲ್ಲೇ ಇರ್ತೀಯ. ಅಬ್ರಾಹ್ಮನಿಗೆ ಏನ್ ಮಾಡುತ್ತಾನೆ? 3ನೇ ದರ್ಶನ ಇಲ್ಲ ಅಂದ್ರೆ ಅದಕ್ಕಿಂತ ಉತ್ತಮವಾದ ಪರಲೋಕ ದೇಶ ಇಲ್ಲ ಅಂತ ಇಟ್ಕೊಳ್ಳಿ. ಅವ್ರು ಏನ್ ಮಾಡುತ್ತಾರೆ? ಹಾಗೆ ಅವರು ಕರೆಯುತ್ತಾರೆ, ಯಾಕೋಬನನ್ನು ಏಸಾವನನ್ನು ಮಡಿಲಲ್ಲಿ ಇಟ್ಟುಕೊಳ್ಳುತ್ತಾರೆ. ನಿಮ್ ತಾತ ಹೇಗೆ ಬಂದೆ ಗೊತ್ತಾ, ಹೇಗೆ ನಾನು ನಡೆದೆ ಗೊತ್ತಾ, ಹಾಗೆ ಕೂತು ತಾತನ ಕತೆ ಮಾತನಾಡ್ತಿರ್ತಾರೆ. ನಾನು ಯಾರು ಗೊತ್ತಾ, ಆ ಕಾಲದಲ್ಲಿ ಹೇಗೆ ಸೇವೆ ಮಾಡಿದೆ ಗೊತ್ತಾ, ನಾವು ಬರುವಾಗ ಹೇಗೆ ಬಂದ್ವಿ ಗೊತ್ತಾ. ಅವನು ಹೇಳ್ತಾನೆ, ನಾನು ಇನ್ನು ಮುಂದೆ ಏನ್ ಮಾಡುತ್ತೇನೆ ಎಂಬುದಾಗಿ ಮಾತನಾಡಿರ್ತಾರೆ ಅಬ್ರಹಾಮನು. ಅಬ್ರಹಾಮನ ಹತ್ರ ಬಂದು, ತಾತ ನೀವೇನ್ ಮೆಸೊಪೊತಾಮ್ಯದಿಂದ ಬಂದ್ರ ಅಂತ ಕೇಳಿದ್ರೆ, ಅದೆಲ್ಲ ಬಂದಿದ್ದು ಒಂದು ಕಾಲ ಕಣ, ಇನ್ನು ಮುಂದೆ ಒಂದು ಕಡೆ ಹೋಗುತ್ತೇನೆ, ಅದೇ ಮೇನ್. ತಾತ ಇನ್ನು ಎಲ್ಲಿ ಹೋಗ್ತೀರಾ? ನನಗೆ ಒಂದು ನೇಮಿಸಲ್ಪಟ್ಟಿದೆ, ಅದನ್ನು ನಾನು ಆಸೆಯಿಂದ ಹಿಂಬಾಲಿಸುತ್ತೇನೆ. ನೀವು ಯಾವಾಗ ಈ ಹಳೆಯ ಕಥೆಗಳನ್ನೇ ಕೂತು ಮಾತನಾಡುತ್ತಾ, ನಾನು ಅವತ್ತು ರಕ್ಷಣೆ ಹೊಂದಿದೆ, ಆ ಕಾಲದಲ್ಲಿ ನನ್ನನ್ನು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ ನೀನು ನೋಡ್ತಾ ಇರ್ತೀಯೋ, ನಿನ್ನಿಂದ 3ನೆಯ ದರ್ಶನಕ್ಕೆ ಹೋಗೋಕೆ ಆಗಲ್ಲ. ಹಳೆಯ ದರ್ಶನದಲ್ಲಿ ನಿಮ್ಮ ಜೀವಿತವನ್ನು ಓಡಿಸ್ತಾ ಇದ್ರಿ ಅಂದ್ರೆ ಹೊಸ ದರ್ಶನ ಓಪನ್ ಆಗಲ್ಲ. ಮುಗಿಸ್ಬೇಕು ಅಷ್ಟೇನೆ, ಹೇಗಾದ್ರೂ ಫಿನಿಶ್ ಮಾಡಬೇಕು ಅಷ್ಟೇ. ಹಳೆಯವುಗಳು ಓಕೆ ರೈಟ್, ಅದು ಮೆಮರೀಸ್, ಅವಶ್ಯಕತೆ. ಅದು ಯಾರಿಗೆ ಗೊತ್ತಾ? ನಮಗೆ ಅದು ಅವಶ್ಯವಿಲ್ಲ. ನಮ್ಮ ನಂತರವಾಗಿ ಇನ್ನೊಂದು ಜನರೇಷನ್ ಬರುತ್ತದೆ, ಅವನು ಅದನ್ನು ನೋಡಿ ಅವನು ಆ ಓಟದಲ್ಲಿ ಓಡುತ್ತಾನೆ. ನಮ್ಮ ತಾತ ಹೇಗೆ ಓಡಿದ್ರು ಗೊತ್ತಾ? ಅಬ್ರಹಾಮನು, ಅವರು ಹೇಗೆ ನಂಬಿಕೆಯ ತಂದೆ ಗೊತ್ತಾ? ಆ ರೀತಿ ನಾನೇನ್ ಮಾಡುತ್ತೇನೆ? ನಾನು ಕೂಡ ಓಡುತ್ತೇನೆ. ಅವನು ನೋಡಿ ಬರುತ್ತಾನೆ. ಹಾಗಾದ್ರೆ ನೀನು ಕೂಡ ನಿಮ್ಮ ತಾತನ ತರ ಕಾನಾನ್ಗೆ ಬಂದ? ಆ ಗಂಧ ಕೂಡಲೇ ಯಾಕೋಬನ್ ಹೇಳುತ್ತಾನೆ, ನಮ್ಮ ತಾತನಿಗೆ ಇನ್ನೊಂದು ವಿಷನ್ ಇತ್ತು. ಯಾಕೋಬನೇ ಮತ್ತೆ ನಿನ್ನನ್ನು ಕರ್ಕೊಂಡು ಬಂದಿದ್ದಾಯ್ತು, 12 ಮಕ್ಕಳಿದ್ದಾರೆ, ಮಕ್ಕಳು ಮೊಮ್ಮಕ್ಕಳನ್ನು ನೋಡದೆ, ಮನಸ್ಸೆ ಎಫ್ರಾಯಿಮ್ ನೋಡದೆ. ಆನಂತರವಾಗಿ ಏನು? ಬೇರೆ ಏನಿದೆಯಾ? ಮಕ್ಕಳೇ ಎಲ್ಲರೂ ಕೂಡ ಕೂಡಿ ಬನ್ನಿರಿ. ಮಕ್ಕಳೇ ಕೂಡಿ ಬನ್ನಿರಿ. ಓದಿರಿ ಈಗ ಆದಿಕಾಂಡ 49:1-2 ವಾಕ್ಯ ಓದಿರಿ. ಯಾಕೋಬನು ತನ್ನ ಮಕ್ಕಳನ್ನು ಕರೆಸಿ, ನೀವೆಲ್ಲರೂ ಕೂಡಿ ಬನ್ನಿರಿ, ಮುಂದಿನ ಕಾಲದಲ್ಲಿ ನಿಮಗೆ ಸಂಭವಿಸುವುದನ್ನು ತಿಳಿಸುತ್ತೇನೆ. ಅವನು ಇನ್ನೂ ಕೂಡ ಅಂತ್ಯಕ್ಕೆ ಬಂದಿಲ್ಲ ರೀ. ಅವನು ಇನ್ನೂ ಕೂಡ ಸಾಕು ಎನ್ನುವಂತ ಹಂತಕ್ಕೆ ಬಂದಿಲ್ಲ. ಬನ್ರೋ, ಎಲ್ಲರೂ ಹತ್ತಿರ ಬನ್ನಿ. ಏನ್ ಹೇಳ್ತೀರಾ? ಇನ್ಮೇಲೇನ ನಾನು ಇನ್ನು ಮುಂದೆ ನಡೆಯುವಂಥದ್ದನ್ನು ಹೇಳುತ್ತೇನೆ. ಅವನು ಏನೇನೆಲ್ಲ ಅವತ್ತು ಹೇಳಿದ್ನೋ ಅದೆಲ್ಲ ಇವತ್ತು ಕೂಡ ನಡೆಯುತ್ತಾ ಇದೆ. ಯಾಕಂದ್ರೆ ಅವನು ಹೇಳಿದ್ದು ಕಡೆಯ ಕಾಲದ ಪ್ರವಾದನೆ.
ಈ ಥಾಟು ನಿಮಗೂ ನನಗೂ ಬರಬೇಕು. ಈ ಮೂರನೆಯ ದರ್ಶನ ನಿಮಗೆ ಓಪನ್ ಆಗಬೇಕು. ನಿಮ್ಮ ಸಭೆಗೆ, ನಿಮಗೆ, ಇಲ್ಲಿರುವಂಥ ಎಲ್ಲರಿಗೂ ನನ್ನನ್ನು ಸೇರಿಸಿ ದೇವರು ಹೇಳುತ್ತಿದ್ದಾರೆ, ನೀವು ಮೊದಲನೆಯದಲ್ಲಿ ಓಡುತ್ತಾ ಇದ್ದೀರಾ, ಕೆಲವರು ಎರಡನೇ ದರ್ಶನದಲ್ಲಿ ಬಂದು ತೃಪ್ತಿಯಾಗಿದ್ದೀರಾ. ನೌ ಐ ಆಮ್ ಸ್ಯಾಟಿಸ್ಫೈಡ್. ದೇವರು ಹೇಳುತ್ತಾರೆ, ನೋ, ನಿನಗೆ ಮೂರನೆಯದೊಂದು ಇದೆ. ಆ ದರ್ಶನವು ಓಪನ್ ಆದರೆ ಮಾತ್ರವೇ ನೀನು ಇದನ್ನು ಬಿಡುತ್ತೀಯ. ಇಲ್ಲ ಅಂದ್ರೆ ಇದನ್ನು ಬಿಡುವುದಿಲ್ಲ. ಇದು ಎಲ್ಲೋ ನಿನ್ನನ್ನು ಒಂದು ಕಡೆ ಎಳೆಯುತ್ತಾ ಇರುತ್ತದೆ. ಯಾವುದೋ ಒಂದು ಕಡೆ ನಿಮ್ಮನ್ನು ಏನ್ ಮಾಡುತ್ತದೆ? ಎಳೆಯುತ್ತಾ ಇರುತ್ತದೆ. ಮೂರನೆಯ ದರ್ಶನದೊಳಗೆ ಹೋಗು. ಎರಡನೆಯದ ಕುರಿತಾಗಿ ನೀನು ಚಿಂತಿಸುವುದಿಲ್ಲ. ಚೆನ್ನಾಗಿ ಗಮನಿಸಿರಿ. ಬಲಿಪೀಠದ ಬಳಿ ಇರುತ್ತೀರಾ, ಬಲಿಪೀಠದಿಂದ ಪರಿಶುದ್ಧ ಸ್ಥಳದೊಳಗೆ ಬರುತ್ತೀರಾ. ಪರಿಶುದ್ಧ ಸ್ಥಳದಿಂದ ಯಾವಾಗ ಬೇಕಾದ್ರೂ ಮತ್ತೆ ಎಲ್ಲಿ ಹೋಗ್ಬೋದು? ಯಾವಾಗ ಬೇಕಾದ್ರೂ ಎಲ್ಲಿ ಹೋಗಬಹುದು? ಪ್ರಾಕಾರಕ್ಕೆ ಹೋಗ್ಬೋದು. ಆದ್ರೆ ನೀವು ಮಹಾಪರಿಶುದ್ಧ ಸ್ಥಳದೊಳಗೆ ಬಂದ್ರಿ ಅಂದ್ರೆ ಪುನಃ ಬರುವುದೇ ಇಲ್ಲ. ಅದೇ ಮೂರನೆಯ ದರ್ಶನ. ಈ ಪರಿಶುದ್ಧ ಸ್ಥಳದೊಳಗೆ ನಿಲ್ಲುವಂಥದ್ದಿದೆಯಲ್ಲ, ಇದರಲ್ಲಿ ಒಳಿತು ಇದೆ ಹಾಗೂ ಒಂದು ಕೇಡು ಇದೆ. ಒಳಗೆ ಹೋಗಬಹುದು, ಅದೇ ಸಮಯದಲ್ಲಿ ಮತ್ತೆ ಯಜ್ಞವೇದಿಯ ಬಳಿಗೆ ಏನ್ ಮಾಡಬಹುದು? ಮಾಂಸ ಬಲಿ ಕೊಡುವಂತ ಸ್ಥಳಕ್ಕೆ ಬರಬಹುದು. ಮತ್ತೆ ನೀನು ಅಲ್ಲಿ ಬಂದು ಬಲಿ ಕೊಡುತ್ತಾ ಇರ್ತೀಯ ಮಾಂಸವನ್ನು. ದೇವರೇ, ಇದರಿಂದ ಹೇಗಾದ್ರೂ ಬಿಡುಗಡೆ ಆಗ್ಬೇಕಪ್ಪ, ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ. ದೇವ್ರು ಹೇಳ್ತಾರೆ, ನೀನು ಚೆನ್ನಾಗಿ ಬಲಿ ಕೊಡುತ್ತೀಯಪ್ಪ, ನೀನು ಆಸೆ ಪಡುತ್ತೀಯಪ್ಪ, ನಾನು ಬಿಡುಗಡೆ ಮಾಡುತ್ತೇನೆ ಅಪ್ಪ, ಪರಿಶುದ್ಧ ಸ್ಥಳಕ್ಕೆ ಹೋಗುತ್ತೀಯಪ್ಪ, ಮತ್ತೆ ಎಲ್ಲಿ ಬರ್ತಾ ಇದೀಯಾ? ಅದೇ ಸ್ಥಳಕ್ಕೆ ಬರ್ತೀಯಪ್ಪ. ಯಾಕೆ ದೇವರೇ ಹಾಗೆ? ನಿನಗೆ ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗಬೇಕೆನ್ನುವಂತ ಆಸೆಯೇ ಇಲ್ಲಪ್ಪ. ಅಲ್ಲಿ ಹೋಗ್ಬೇಕಪ್ಪ ನೀನು. ಅದರ ಒಳಗೆ ಹೋಗಬೇಕೆನ್ನುವಂತ ಆಸೆ ನಿನ್ನಲ್ಲಿ ಬಂದ್ರೆ ಮಾತ್ರವೇ. ಒಂದು ವೇಳೆ ನೀನು ತಿರುಗಿ ಬಂದ್ರೂ ಕೂಡ ಎಲ್ಲಿ ಬರುತ್ತೀಯ ಗೊತ್ತಾ? ಯಜ್ಞವೇದಿಯ ಬಳಿಗೆ ಬರುವುದಿಲ್ಲ, ಪರಿಶುದ್ಧ ಸ್ಥಳಕ್ಕೆ ಬರುತ್ತೀಯ. ಪುನಃ ನೀನು ಹೇಗೆ ಹೋರಾಡುತ್ತೀಯ ಗೊತ್ತಾ? ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೆ ಹೋರಾಡುತ್ತೀಯ ಬಿಟ್ರೆ ಯಜ್ಞವೇದಿಗೂ ಪರಿಶುದ್ಧ ಸ್ಥಳಕ್ಕೂ ಹೋರಾಡುವುದಿಲ್ಲ. ಯಜ್ಞವೇದಿ ಎನ್ನುವಂಥದ್ದು ಮಾಂಸ, ಪರಿಶುದ್ಧ ಸ್ಥಳದಲ್ಲಿ ಮಾಂಸ ಇರುವುದಿಲ್ಲ, ಮೀಸಲಾದ ರೊಟ್ಟಿ. ಅದಕ್ಕೂ ಒಳಗೆ ಒಂದು ಇದೆ, ಬಚ್ಚಿಟ್ಟಿರುವ ಮನ್ನ. ಎಲ್ಲಿ? ಮಹಾಪರಿಶುದ್ಧ ಸ್ಥಳದೊಳಗೆ, ಮಂಜೂಷದ ಪೆಟ್ಟಿಗೆಯೊಳಗೆ ಏನಿದೆ? ಬಚ್ಚಿಟ್ಟಿರುವ ಮನ್ನ. ಈಗ ನಿಮ್ಮ ಹೋರಾಟ ಯಾವುದರ ಮಧ್ಯದಲ್ಲಿ ಇರಬೇಕು ಗೊತ್ತಾ? ಮೀಸಲಾದ ರೊಟ್ಟಿಗೂ ಬಚ್ಚಿಟ್ಟಿರುವ ಮನ್ನ, ಇವೆರಡರ ನಡುವೆ ಹೋರಾಟ ಇರುತ್ತದೆ. ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಒಂದು ದಿನ ಬರುತ್ತದೆ, ನೀನು ಮಹಾಪರಿಶುದ್ಧ ಸ್ಥಳಕ್ಕೆ ನಿರಂತರವಾಗಿ ಹೋಗುತ್ತೀಯ. ಆದ್ರೆ ನೀನು ಯಾವುದರೊಂದಿಗೆ ಹೋರಾಡುತ್ತಾ ಇದೀಯಾ? ಪ್ರಾಕಾರ ಹಾಗೂ ಪರಿಶುದ್ಧ ಸ್ಥಳದ ನಡುವೆ ಹೋರಾಡುತ್ತಾ ಇದೀಯಾ. ನೀನು ಪರಿಶುದ್ಧ ಸ್ಥಳಕ್ಕೆ ಹೋಗುತ್ತೀಯ, ಮತ್ತೆ ಬೀಳುತ್ತೀಯ, ಬಿದ್ದ ನಂತರ ಮತ್ತೆ ಪ್ರಾಕಾರಕ್ಕೆ ಹೋಗುತ್ತೀಯ. ಅಲ್ಲೂ ನೀನು ಹೇಗೆ ಇದೆಯಾ ಗೊತ್ತಾ? ನಾನು ಇಲ್ಲೇ ಬಲಿಪೀಠದಲ್ಲಿ ಇರಬೇಕಂತ ಹೇಳೋದಿಲ್ಲ. ದೇವರೇ, ಪುನಃ ನಾನು ಹೇಗಾದ್ರೆ ಏನ್ ಮಾಡ್ಬೇಕು? ಒಳಗೆ ಹೋಗ್ಬೇಕು, ಒಳಗೆ ಹೋಗ್ಬೇಕು. ದೇವ್ರು ಹೇಳುತ್ತಾರೆ, ನೀನು ಪ್ರಾರ್ಥನೆ ಮಾಡೋದೆಲ್ಲ ಒಳ್ಳೆಯದಪ್ಪ, ನಾನು ನಂಬುತ್ತೇನೆ. ನಿಮ್ಮನ್ನು ನನ್ನನ್ನು ದೇವರು ಎಷ್ಟು ಸಾರಿ ಕ್ಷಮಿಸಿದ್ದಾರೆ ಇಲ್ಲಿಯವರೆಗೂ? ಎಷ್ಟು ಬಾರಿ ಕ್ಷಮಿಸಿದ್ದಾರೆ? 770 ದಾಟಿದೆ ನಮ್ಗೆ ಆಲ್ರೆಡಿ ಅಲ್ವಾ? ಆದರೂ ಕೂಡ ದೇವರು ಇನ್ನೂ ಏನಾಗಿಲ್ಲ? ಟಯರ್ಡ್ ಆಗಿಲ್ಲ. ನಾನು ಹೇಳುತ್ತೇನೆ, ಅಬ್ರಹಾಮನು ದೇವರ ಬಳಿ ಹೋಗಿ ಸೋದೋಮ್ ನಾಶನದ ಕುರಿತು ಮಾತನಾಡುತ್ತಾರೆ. ದೇವರು ಅಬ್ರಹಾಮನನ್ನು ನೋಡಿ, ಇದು ಕಡೆಯ ಸಾರಿ ಎಂಬುದಾಗಿ ಹೇಳೋದೇ ಇಲ್ಲ. ಈಗ ನೀನು ಮಾಡುವಂತ ಪ್ರಾರ್ಥನೆ ಕಡೆಯ ಪ್ರಾರ್ಥನೆ ಎಂದು ಹೇಳುವುದೇ ಇಲ್ಲ. ಅವನು ಇನ್ನೊಂದು ಸಾರಿ ಕೇಳುತ್ತೇನೆ, ಇನ್ನೊಂದು ಸಾರಿ ಕೇಳುತ್ತಾನೆ. ಅವನೇ ಕಡೆಯದಾಗಿ ಹೇಳುತ್ತಾನೆ, ನಾನು ಕಡೆಯದಾಗಿ ಕೇಳುತ್ತೇನೆ. ದೇವ್ರು ಹೇಳ್ತಾರೆ, ಸರಿನಪ್ಪ, 10 ಜನ ಇದ್ರೆ ಬಿಡುತ್ತೀರಾ? ಸರಿ, ಬಿಡುತ್ತೇನೆ ಅಪ್ಪ. ಒಳಗೆ ಹೋದ್ರೆ 10 ಜನ ಇಲ್ಲ. ಒಳಗೆ ಹೋದ್ರೆ 10 ಜನ ಇಲ್ಲ. ಒಳಗೆ ಎಷ್ಟು ಜನ ಇದ್ದಾರೆ? ಒಬ್ಬ ನೀತಿವಂತನ ಕುಟುಂಬ ಮಾತ್ರ ಇದೆ ಒಳಗೆ. ಈಗ ಅಬ್ರಹಾಮನ ಪ್ರಾರ್ಥನೆ ಏನಾಯಿತು? ಅನೇಕರು ಹೇಳುತ್ತಾರೆ ಅಬ್ರಹಾಮನು ಪ್ರಾರ್ಥಿಸಿದ ಅಂತ. ಅಬ್ರಹಾಮನ ಪ್ರಾರ್ಥನೆ 10ಕ್ಕೆ ನಿಲ್ತು, ಆದರೆ ಒಳಗೆ ಇದ್ದಿದ್ದು 3 ಅಲ್ವಾ? ಹಾಗಾದ್ರೆ ಏನರ್ಥ? ಕರ್ತನು ಟಯರ್ಡೇ ಆಗೋದಿಲ್ಲ ಕ್ಷಮಿಸೋದ್ರಲ್ಲಿ. ಆದರೆ ಅವ್ರು ಏನು ನೆನೆಸುತ್ತಾರೆ ಅಂದ್ರೆ, ನೀವು ನೋಡಿ, ಚೆನ್ನಾಗಿ ಗಮನಿಸಿರಿ. ಈ ಮಗು ಎದ್ದು ಫಸ್ಟ್ ನಡೆಯುತ್ತದೆ ಅಲ್ವಾ? ನಡೆಯುವಾಗ ತಡವರಿಸಿ ಬೀಳುತ್ತದೆ ಅಲ್ವಾ? ಅದಕ್ಕೆ ಏಟೇನಾಗಲ್ಲ ಗೊತ್ತಾ ನಿಮಗೆ? ತೆವಳುವಂತಹ ಮಗು ಎದ್ದು ನಡೆಯುವುದಕ್ಕೆ ಆರಂಭಿಸುವಾಗ ಏಟ್ ಬೀಳುತ್ತದೆ? ಅದಕ್ಕೆ ಬೀಳುವುದಿಲ್ಲ. ಆದರೆ ಅಪ್ಪನ ಮನಸ್ಸು ಹೇಗಿರುತ್ತದೆ? ಓಡೋಗಿ ಬೀಳ್ತಾರೆ ಅಂತ ಕೈ ಹಿಡಿತೇವೆ ಅಲ್ವಾ? ಅಂತ ಹೇಳ್ತೀವಿ. ಅದಕ್ಕೇನು ಆಗಲ್ಲ. ಅದು ಎದ್ದು ಬಿದ್ದು ನಮ್ ದೇವ್ರು ಹಾಗೇನೆ, ನೋಡ್ಕೊಂಡ ಹುಷಾರು ಹೇಳ್ತಾನೆ ಇರ್ತಾರೆ. ಆದರೆ ಅವರಿಗೆ ಗೊತ್ತು, ಏಟೆಲ್ಲ ಬೀಳೋದಿಲ್ಲ. ಯಾವತ್ತೋ ಒಂದು ದಿನ ನನ್ನ ಮಗು ನಡೆಯುತ್ತದೆ. ಯಾವತ್ತೋ ಒಂದು ದಿನ ಬೀಳದೆ ಅವನು ನಡೆಯುತ್ತಾನೆ, ಚೆನ್ನಾಗಿ ಓಡುತ್ತಾನೆ, ಶ್ರೇಷ್ಠ ಹೋರಾಟವನ್ನು ಹೋರಾಡುತ್ತಾನೆ. ಅವನಿಗೆ ಒಂದು ಕಿರೀಟ ಇಟ್ಟಿದ್ದೇನೆ, ಅವನು ನಿಶ್ಚಯವಾಗಿ ಅದನ್ನು ಪಡೆಯುತ್ತಾನೆ. ಅದೇ ಅಪ್ಪ ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ. ಆದರೆ ನಮಗೇನಿಲ್ಲಿ ಸಮಸ್ಯೆ ಗೊತ್ತಾ? ನಮಗೆ ಆ ಡೆಸ್ಟಿನೇಷನ್ ಗೊತ್ತಿಲ್ಲದೆ, ಇಡಲ್ಪಟ್ಟಿರುವಂಥದ್ದು ಗೊತ್ತಿಲ್ಲದೆ, ಇಲ್ಲೇ ಎದ್ದು ಬಿದ್ದು ನಾವು ಅದನ್ನು ಹೆಮ್ಮೆಯಿಂದ ಕೂಡ ಹೇಳುತ್ತೇವೆ. ಕೆಲವರು ಹೆಮ್ಮೆಯಿಂದ ಹೇಳುತ್ತಾರೆ, ಎಲ್ಲ ಓಕೆ ರೀ, ಇದೊಂದು ಮಾತ್ರವೇ, ಇದೊಂದೇನೆ. ದೇವ್ರು ಹೇಳುತ್ತಾರೆ, ಇದೊಂದೇ ನಿನ್ನನ್ನು ಒಳಗೆ ಹೋಗದಂತೆ ತಡೆಯುತ್ತಾ ಇದೆ. ಇದೊಂದನ್ನು ಮಾತ್ರ ದಾಟಿ ಓಡು. ನಿಮ್ಮ ದೃಷ್ಟಿ ಆ ಡೆಸ್ಟಿನೇಷನ್ ಅನ್ನು ಒಂದು ಸಾರಿ ನೋಡ್ಲಿ. ಅದನ್ನು ನೋಡಿತು ಅಂದ್ರೆ, ಈಗ ಏಲಿಗೆ ಆ ವಿಷನ್ ಹೋಯಿತು. ಏಲಿಗೆ ಏನು ಹೋಯಿತು? ವಿಷನ್ ಹೋಯಿತು. ಚೆನ್ನಾಗಿ ಗಮನಿಸಿರಿ. ವಾಕ್ಯ ಇಲ್ಲದೆ ನಿಮಗೆ ಪ್ರಕಟಣೆ ಸಿಗುವುದಿಲ್ಲ. ಪ್ರಕಟಣೆ ಇಲ್ಲದೆ ದರ್ಶನ ಸಿಗುವುದಿಲ್ಲ.
ಆ ವಾಕ್ಯವನ್ನು ಓದಿರಿ. ಆ ವಾಕ್ಯವನ್ನು ಓದಿ ನಾವು ಮುಗಿಸೋಣ. ಕೀರ್ತನೆ 119:18 ವಾಕ್ಯ ಓದಿರಿ. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಈಗ ಅವರೇನ್ ನೋಡದೆ ಓದ್ತಾ ಇದ್ದಾರಾ? ಅವರೇನ್ ಬ್ರೈಲ್ ಕಟ್ರಲ್ಲ ಓದಿದ್ರು? ಕೀರ್ತನಗಾರನು ಅವರೇನ್ ಬ್ರೈಲ್ ಕಟ್ರಲ್ಲಿ ಓದಿದ್ರ? ತಡವರಿಸುತ್ತಾ ಓದಿದ್ರ? ಇಲ್ಲ, ವಾಕ್ಯ ಹೇಳುತ್ತದೆ, ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವುದಕ್ಕೆ ನನ್ನ ಕಣ್ಣುಗಳನ್ನು ತೆರೆ. ಹಾಗಂದ್ರೆ ಏನರ್ಥ? ಈ ವಾಕ್ಯದ ಒಳಗೆ ಏನೋ ಒಂದು ಇದೆ ದೇವರೇ. ವಾಕ್ಯವಾಗಿ ಓದಿದ್ರೆ ವಾಕ್ಯ ಸಿಗುತ್ತದೆ. ಇದರಲ್ಲಿ ನನಗೆ ಒಂದು ತೃಪ್ತಿ ಇದೆ ದೇವರೇ. ಅದರ ಒಳಗೂ ಕೂಡ ಏನಿದೆ? ಒಂದು ಟೇಸ್ಟ್ ಇದೆ. ಉದಾಹರಣೆಗೆ, ನೀವು ಸಾಧಾರಣವಾಗಿ ವಾಕ್ಯ ಓದುತ್ತಲೇ ಬೇಡ ಅಂತ ಹೇಳ್ತಿಲ್ಲ, ಓದುತ್ತಲೇ ನಿಮಗೆ ವಾಗ್ದಾನಗಳು ಸಿಗುತ್ತದೆ. ಕೆಲವು ಸಮಯದಲ್ಲಿ ಸಮಯಕ್ಕೆ ತಕ್ಕಂತ ವಾಕ್ಯಗಳು ಸಿಗುತ್ತದೆ, ಅದು ನಿಮ್ಮನ್ನು ಸಂತೈಸುತ್ತದೆ. ಕೆಲವು ಸಮಯದಲ್ಲಿ ಸೋತು ಹೋದಾಗ ಪ್ರವಾದನೆ ಸಿಗುತ್ತದೆ, ಅದು ನಿಮ್ಮನ್ನು ಓಡುವಂತೆ ಮಾಡುತ್ತದೆ. ಆಮೇಲೆ ನೀವೇನು ಹೇಳ್ತೀರಾ? ನಾವು ನಮ್ಮ ಲೈಫಲ್ಲಿ ಬೈಬಲನ್ನು 10 ಸಾರಿ ಓದಿದ್ದೀವಿ, 50 ಸಾರಿ ಓದಿದ್ದೀವಿ, 100 ಸಾರಿ ಓದಿದ್ದೀವಿ. ಒಳ್ಳೇದಿಲ್ಲ ಅಂತ ಹೇಳ್ತಿಲ್ಲ. ನೀವೀಗ ಹಾಸ್ಪಿಟಲ್ ಹೋಗ್ತೀರಾ, ಅಲ್ಲಿ ಮಲ್ಕೊಂಡಿದ್ದೀರಾ, ಡ್ರಿಪ್ಸ್ ಹಾಕುತ್ತಾರೆ. ಡ್ರಿಪ್ಸ್ ಹಾಕಿದ ಕೂಡಲೇ ನಿಮ್ಗೆ ಏನು ಬರುತ್ತದೆ? ಖಂಡಿತವಾಗಿ ಒಂದು ಸ್ಟ್ರೆಂತ್ ಬರುತ್ತದೆ. ಆಗ ಬಾಡಿ ಸ್ವಲ್ಪ ಸುಧಾರಿಸಿಕೊಳ್ಳುತ್ತದೆ. ಆದರೆ ಜೀವಿತವೆಲ್ಲ ಡ್ರಿಪ್ಸ್ನೊಂದಿಗೆ ಬಾಳಕ್ಕಾಗಲ್ಲ. ಸ್ಟ್ರೆಂತ್ ಕೊಡುತ್ತದೆ. ಆದ್ದರಿಂದ 3 ಬಾಟ್ಲ್ ಹಾಕೊಳ್ಳೋಣ ಅಂತ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಹಾಕೊಳ್ಳೋಕ್ಕಾಗಲ್ಲ. ಹಾಗೆ ಇದ್ರೆ ಅವನ ಹೆಸರು ಪೇಷಂಟ್, ಹಾಗೆ ಇದ್ರೆ ಅವನ ಹೆಸರು ರೋಗಿ. ಆಮೇಲೆ ಡಾಕ್ಟರ್ ಏನು ಹೇಳ್ತಾರೆ? ಸ್ವಲ್ಪವಾಗಿ ಏನು ಕೊಡಿ? ಆಹಾರ ಕೊಡಿ, ಲಿಕ್ವಿಡ್ ಫುಡ್ ಕೊಡಿ, ಸೆಮಿ ಸಾಲಿಡ್ ಫುಡ್ ಕೊಡಿ, ಸಾಲಿಡ್ ಫುಡ್ ಕೊಡಿ. ಆನಂತರ ಡಾಕ್ಟ್ರು ಬಂದು ಬಿರಿಯಾನಿ ಕೊಡಿ ಅಂತ ಹೇಳೋದೇ ಇಲ್ಲ. ನಾವೇ ಆರಂಭಿಸುತ್ತೇವೆ ಸಮಯ ಬಂದ ಕೂಡಲೇ. ಹೌದು ತಾನೇ? ಅದೇ ರೀತಿ ಸತ್ಯವೇದ ಮೇಲ್ನೋಟವಾಗಿ ಓದುವಂಥದ್ದು ಡ್ರಿಪ್ಸ್ ಹಾಕಿದ ಹಾಗೆ ನಿಮಗೆ ಸ್ವಲ್ಪ ಸ್ಟ್ರೆಂತ್ ಕೊಡುತ್ತದೆ. ಬೇಕಾದ ಸಮಯದಲ್ಲಿ ತಕ್ಕ ವಾಕ್ಯ ಕೊಡುತ್ತದೆ. ಆದರೆ ಅದರ ಒಳಗೆ ಇರುವಂಥ ಆಳವಾದಂಥ ಅದ್ಭುತವಾದ ಕಾರ್ಯಗಳನ್ನು ನೋಡುತ್ತರ? ಅದೇ ಗಟ್ಟಿಯಾದ ಆಹಾರ, ಅದೇ ನಿಮ್ಮ ದೇಹವನ್ನು ಸ್ಟ್ರೆಂತ್ ಮಾಡುವಂಥದ್ದು. ನೀನು ಜೀವಂತವಾಗಿರುವುದಕ್ಕೆ ಡ್ರಿಪ್ಸ್ ಸಾಕು. ಆದರೆ ನಿನ್ನ ಮೂಲಕವಾಗಿ ದೇವರು ಮಾಡುವಂಥ ದರ್ಶನ ನಿನಗೆ ಬೇಕು ಅಂದರೆ ಆ ವಾಕ್ಯದಲ್ಲಿರುವಂಥ ಆಳವಾದ ಆಹಾರವನ್ನು ನೀನು ತಿನ್ನಬೇಕು. ಅದನ್ನು ತಿಂದರೆ ಮಾತ್ರ ನಿಮಗೆ ಸ್ಟ್ರೆಂತ್ ಬರುತ್ತದೆ. ಯಾಕೆ? ಅನೇಕರನ್ನು ನೋಡಿದ್ದೀರಾ, ಸ್ವಲ್ಪ ಸ್ಟ್ರಾಂಗ್ ಆಗಿ ಕೆಲವು ದಿನ ಇರುತ್ತಾರೆ, ಪಟ್ಟಂತ ಕೆಳಗೆ ಬೀಳುತ್ತಾರೆ. ಆಮೇಲೆ ವೈರಾಗ್ಯವಾಗಿ ಎದ್ದು ಸ್ವಲ್ಪ ಓಡುತ್ತಾ ಇರುತ್ತಾರೆ, ಆನಂತರವಾಗಿ ಹಳೆಯ ಸ್ಥಿತಿಗೆ ಹೋಗುತ್ತಾರೆ. ಏನು ಕಾರಣ ಅಂತ ಕೇಳೋದಾದರೆ, ಇವರು ವಾಕ್ಯದ ಮೇಲ್ಭಾಗವನ್ನು ಮಾತ್ರ ನೋಡಿ ಅದರ ಟೇಸ್ಟನ್ನು ಮಾತ್ರ. ಕೆಲವು ಸಮಯದಲ್ಲಿ ನೀವು ಮಕ್ಕಳ ಹತ್ರ ನೋಡೋದಾದ್ರೆ, ಚಾಕ್ಲೇಟ್ ಒಳಗೆ ಬೇರೆ ತರ ಇರುತ್ತದೆ, ಮೇಲೆ ಚಾಕ್ಲೇಟ್ ಇದ್ದಾಗಿರುತ್ತದೆ. ಈ ನಟ್ಸ್ ನೋಡುವುದಾದ್ರೆ ನಟ್ಸ್ ಮೇಲೆ ಚಾಕ್ಲೇಟ್ ಇರುತ್ತದೆ, ಒಳಗೆ ಗೋಡಂಬಿ ದ್ರಾಕ್ಷಿ ಏನೋ ಇರುತ್ತದೆ, ಮೇಲೆ ಚಾಕ್ಲೇಟ್ ಇರುತ್ತದೆ. ಕೆಲವು ಮಕ್ಕಳನ್ನು ನೋಡೋದಾದ್ರೆ ಮೇಲೆ ಚಾಕ್ಲೇಟ್ ಮಾತ್ರ ತಿನ್ನುತ್ತಾರೆ, ಆ ಗೋಡಂಬಿಯನ್ನು ಉಗಿತಾರೆ. ನೋಡಿದ್ದೀರಾ? ಉಗಿಯುತ್ತೆ. ಅದಕ್ಕೆ ಬೇಕಾಗಿರುವಂಥದ್ದು ಚಾಕ್ಲೇಟ್ ಇಸ್ ಓನ್ಲಿ ಫಾರ್ ಟೇಸ್ಟ್, ನಟ್ಸ್ ಈಸ್ ದ ಸ್ಟ್ರೆಂತ್. ಹೌದು ತಾನೇ? ಆ ನಟ್ಸ್ ಅನ್ನು ತಿನ್ನಬೇಕೋಸ್ಕರವಾಗಿ ಮೇಲೆ ಏನು ಹಾಕಿದ್ರು? ಆ ಚಾಕ್ಲೇಟ್ ಸವರಿದ್ದಾರೆ. ನಾವೇನ್ ಮಾಡಿದ್ವಿ? ಆ ಚಾಕ್ಲೇಟ್ ಅನ್ನು ತಿಂದು ಆ ಬೀಜವನ್ನು ಉಗಿದ್ವಿ. ಹಾಗಾದ್ರೆ ದೇವರೇನು ಹೇಳುತ್ತಾರೆ? ಸತ್ಯವೇದವನ್ನು ಮೇಲ್ನೋಟವಾಗಿ ಮಾತ್ರ ಓದಿ ಮುಗಿಸ್ಬೇಡ. ಚಾಕ್ಲೇಟ್ ತಿಂದ ಹಾಗೆ ಅದರ ಒಳಗೆ ಸತ್ಯವೇದದ ಆಳವಾದ ಅದ್ಭುತ ಕಾರ್ಯಗಳನ್ನು ನೋಡುವಂತೆ ನನ್ನ ಕಣ್ಣುಗಳನ್ನು ತೆರೆ. ಅದರ ಒಳಗೆ ಒಂದು ಆಳವಾದ ಕಾರ್ಯ ಇದೆ. ಆ ಆಳವಾದದರಲ್ಲಿ 3ನೆಯ ದರ್ಶನ ಇದೆ. ಆ ದರ್ಶನ ನೀನು ಪರಲೋಕಕ್ಕೆ ಹೋಗಲು ಸಹಾಯ ಮಾಡುತ್ತದೆ. ನೀನು ನೋಡುವಂಥ 2 ಕೂಡ ಯಾವುದಕ್ಕೆ ಸಹಾಯ ಅಂದರೆ, ಲೋಕದಿಂದ ಬಿಡುಗಡೆಯಾಗಿ ದೇವರಲ್ಲಿ ಸ್ಟ್ಯಾಂಡ್ ಆಗುವುದಕ್ಕೆ ಫಸ್ಟ್ ದರ್ಶನ. ಇಲ್ಲಿ ಸೇವೆಯಲ್ಲಿ ನಿನ್ನ ಮೂಲಕವಾಗಿ ಭೂಮಿಯಲ್ಲಿ ದೇವರು ಮಾಡಬೇಕಾಗಿರುವಂಥದ್ದು 2ನೇ ದರ್ಶನ. ಆದರೆ 3ನೆಯ ದರ್ಶನ ಪ್ರಕಟವಾದರೆ ಮಾತ್ರವೇ ನೀನು ಪರಲೋಕಕ್ಕೆ ಹೋಗುತ್ತೀಯ. ಆ ದರ್ಶನ ನೋಡದೇ ಇರುವಂಥವನು ಅದಕ್ಕೋಸ್ಕರ ಕಾದಿರುವುದಿಲ್ಲ. ಆದ್ದರಿಂದ ನೀವು ಇಡೀ ಬೈಬಲ್ ನೋಡುವುದಾದರೆ ಎಲ್ಲರನ್ನು ನೋಡಿ, ಇಬ್ರಿಯ 11 ಫುಲ್ ನೋಡಿರಿ. ಅವರೆಲ್ಲರೂ ಕೂಡ ನಂಬಿಕೆಯಿಂದ ಫ್ಯೂಚರ್ ಮಾತನಾಡುವವರಾಗಿ ಇರುತ್ತಾರೆ. ಎಲ್ಲರೂ ಕೂಡ ಅಂದರೆ ಅವರೆಲ್ಲರೂ ಕೂಡ ಮಾತನಾಡುವಂಥದ್ದು ನೋಡುವುದಾದ್ರೆ ಹೆವೆನ್ಲಿ ವಿಷನ್ ಆಗಿರುತ್ತದೆ. ಎಲ್ಲರೂ ಅವರು ದೇವರು ತಾನೇ ಕಟ್ಟಿ ನಿರ್ಮಿಸಿದಂಥ ಅಸ್ಥಿವಾರವುಳ್ಳ ಪಟ್ಟಣಕ್ಕೆ ಕಾದಿದ್ದವರಾಗಿದ್ದರು, ನಂಬಿಕೆಯಿಂದ ಮೃತರಾದರು. ಆ ಅಸ್ಥಿವಾರವುಳ್ಳ ಪಟ್ಟಣ ನೂತನ ಯೆರೂಸಲೇಮ್ ಅವರಿಗೆ. ಸೊ ಅವರಿಗಿದ್ದಂಥ ದರ್ಶನದಲ್ಲಿ ಅವರು ಹೋಗಿ ಸೇರಿದರು. ಈಗ ನೀನು ನಾನು ಪರಲೋಕದ ದರ್ಶನದೊಂದಿಗೆ ಸೇರಬೇಕಾದವರು. ಆಕಾಶ ಮಂಡಲದಲ್ಲಿರುವಂಥ ದೊರೆತನಗಳು, ಅಧಿಕಾರಿಗಳು. ಈಗ ಏನು ಅಂದ್ಕೊಳ್ತೀರಾ ನೀವು? ದೊರೆತನ, ಅಧಿಕಾರ ಅಂದರೆ ನಮಗೆ ಯಾವುದು ಮನಸ್ಸಿನಲ್ಲಿ ಬರುತ್ತದೆ? ಇಲ್ಲಿ ಭೂಮಿಯಲ್ಲಿರುವಂಥ ದೊರೆತನ ಅಧಿಕಾರವೇ ನಮ್ಮ ಮನಸ್ಸಿಗೆ ಬರುತ್ತದೆ ಬಿಟ್ರೆ. ಆದರೆ ಪೌಲನು ಹೇಳುತ್ತಾರೆ, ಇಲ್ಲ ಇಲ್ಲ ಇಲ್ಲ, ಪರಲೋಕದಲ್ಲಿ ನಿನಗೆ ಒಂದು ಇಡಲ್ಪಟ್ಟಿದೆ. ನಾಶವಾಗುವಂಥ ಇದು ನಾಶನಕ್ಕೆ ಒಳಗಾಗದೇ ಇರುವಂಥದ್ದನ್ನು, ಸಾಯುವಂಥ ಇದು ಸಾಯದೇ ಇರುವಂಥದ್ದನ್ನು. ಅನೇಕರು ಹೇಳುತ್ತಾರೆ, ಅಲ್ಲಿ ಹೋಗಿ ನಾವು ವಿಶ್ರಾಂತಿ ಮಾಡುತ್ತೇವೆ. ವಿಶ್ರಾಂತಿ ಎನ್ನುವಂಥದ್ದು ಮುಂದೆ ಬರಬೇಕಾಗಿರುವಂಥದ್ದಾಗಿದೆ. ಯಾವ ವಿಶ್ರಾಂತಿ ಗೊತ್ತಾ? ಇಲ್ಲಿ ನೀವು ಒಂದು ಕೆಲಸ ಮಾಡ್ತೀರಾ ಅಲ್ವಾ? ಒಂದು ಕಾರ್ಯವನ್ನು ನಾನು ಹೇಳಿ ಮುಗಿಸುತ್ತೇನೆ, ಗಮನಿಸಿರಿ. ಈಗ ಆದಾಮನು ಪಾಪ ಮಾಡಿದ್ರು, ಅವರಿಗೆ ಮರಣ ಬಂತು. ಈಗ ಯೇಸು ಏನು ಹೇಳುತ್ತಾರೆ? ಯಾವನು ಜಯ ಹೊಂದುತ್ತಾನೋ ಅವನಿಗೆ ಜೀವವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುತ್ತೇನೆ. ಈಗ ಜೀವವೃಕ್ಷದ ಹಣ್ಣನ್ನು ತಿಂದರೆ ಏನಾಗುತ್ತದೆ?
ಮನುಷ್ಯನು ಎಂದೆಂದೂ ಜೀವಂತವಾಗಿರುತ್ತಾನೆ, ಮರಣ ಬರುವುದಿಲ್ಲ. ಮರಣ ಬರುವುದಿಲ್ಲ. ಸೊ ಮರಣ ಇಲ್ಲದೆ ಜೀವಂತವಾಗಿದ್ದು ನೀವೇನು ಮಾಡುತ್ತೀರಾ? 3ನೇ ಅಧ್ಯಾಯದಲ್ಲೇ ಆದಾಮನಿಗೆ ಮರಣ ಬರುತ್ತದೆ, ಸರಿನಾ? ಆದರೆ 3ನೇ ಅಧ್ಯಾಯಕ್ಕಿಂತ ಮುಂಚಿತವಾಗಿ ದೇವರು ಆದಾಮನಿಗೆ ಕೆಲವು ಕೆಲಸವನ್ನು ಇಟ್ಟಿದ್ದರು. ಅವನು ಎಂದೆಂದು ಜೀವಂತವಾಗಿದ್ದು ಒಂದು ಕೆಲಸವನ್ನು ಮಾಡಬೇಕೆಂದು ಇಟ್ಟರು. 1:28ರಲ್ಲಿ ಭೂಮಿಯನ್ನು ದೊರೆತನ ಮಾಡಿ ವಶಪಡಿಸಿಕೊಳ್ಳಿರಿ. 2ನೇ ಅಧ್ಯಾಯ 15 ಹಾಗೂ 16ನೇ ವಾಕ್ಯದಲ್ಲಿ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಇಟ್ಟರು. ಇದೆಲ್ಲ ಅವನು ಎಂದೆಂದು ಜೀವಂತವಾಗಿದ್ದು ಮಾಡಬೇಕಾಗಿರುವ ಕೆಲಸ. ಅವನಿಗೆ ಈಗ ಜೀವ ಹೋಯಿತು, ಮರಣ ಬಂತು. ದೇವರು ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಆ ಹೋದ ಜೀವವನ್ನು ದೇವರು ವಿಮೋಚಿಸಿ ಪುನಃ ಕೊಟ್ಟಿದ್ದಾರೆ. ಇನ್ನು ಮುಂದೆ ನೀನ್ ಏನ್ ಮಾಡು? ಜಯ ಹೊಂದಿದ್ರೆ ನಾನು ಜೀವವೃಕ್ಷದ ಹಣ್ಣನ್ನು ಕೊಡುತ್ತೇನೆ, ನೀನು ಎಂದೆಂದು ಜೀವಂತವಾಗಿರುತ್ತೀಯ. ಜೀವಂತವಾಗಿದ್ದು ಇದಾದ ನಂತರವಾಗಿ ನಿನಗೆ 1-2ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಕೆಲಸ ಮಾಡಬೇಕು. ಅದಕ್ಕೆ ಜೀವ ನಾನು ನಿನಗೆ ಪುನಃ ಕೊಟ್ಟಿದ್ದೇನೆ. ನೀನು ಜೀವವಿಲ್ಲದೆ ಅದನ್ನು ಮಾಡೋಕ್ಕಾಗಲ್ಲ. ನಿತ್ಯತ್ವ ಇಲ್ಲದೆ ಅದನ್ನೇನು ಮಾಡೋಕ್ಕಾಗಲ್ಲ. ಸೊ ನಾನು ನಿನ್ನನ್ನು ಏನು ಮಾಡುತ್ತೇನೆ? ಪುನಃ ನಿತ್ಯತ್ವಕ್ಕೆ ಮಾರ್ಪಡಿಸ್ತೇನೆ. ಮರಣ ಇಲ್ಲದೆ ಇರುವಂಥ ಜೀವಿತ ಕೊಡುತ್ತೇನೆ. ಕೊಟ್ಟು ಆನಂತರವಾಗಿ ನಾನು ಏನು ಮಾಡುತ್ತೇನೆ? 2 ಕೆಲಸ ಮಾಡುವಂತೆ ಮಾಡಿಸುತ್ತೇನೆ ಅನ್ನುತ್ತಾರೆ. ನೀವು ನಾನು ಎಲ್ಲಿಯವರೆಗೂ ವಿಷನಲ್ಲಿ ಇದ್ದೇವೆ ಗೊತ್ತಾ? ಇನ್ನು ಮುಂದೆ ದೇವರು ನನ್ನನ್ನು ಎಂದೆಂದು ಜೀವಂತವಾಗಿ ಇಡುತ್ತಾರೆ. ಇದೇ ನಮ್ಮ ದರ್ಶನದಲ್ಲಿದೆ. ಆದರೆ ಯಾವುದಕ್ಕಾಗಿ ಇಟ್ಟಿದ್ದಾರೆ ಅನ್ನುವಂಥ ಥಾಟೇ ಬಂದಿಲ್ಲ. ಅದು ಬರಬೇಕು. ಅದು ಬಂದ್ರೇನೆ ಪರಲೋಕದಲ್ಲಿ ದೇವರು ದೊರೆತನೆಗಳನ್ನು, ಅಧಿಕಾರವನ್ನು ಇಟ್ಟಿದ್ದಾರೆ. ಅದೇನು? ಅದರಲ್ಲಿ ನಾನು ಯಾರು, ನನಗೇನು ನೇಮಿಸಿದ್ದಾರೆ, ಇದೆಲ್ಲ ವೈಡ್ ಓಪನ್ ಆಗುತ್ತದೆ. ಈ ಓಪನ್ ಹಳೆಯ ಒಡಂಬಡಿಕೆಯ ಭಕ್ತರಿಗೆ ಇದೆ. ಈ ಓಪನ್ ಪೌಲನಿಗೆ ಇದೆ. ಆದ್ರಿಂದ ಅವ್ರು ಹೇಳುತ್ತಾರೆ, ನಾನು ನೋಡಿದ್ದೇನೆ, ನನಗೆ ನೇಮಿಸಿರುವಂಥದ್ದನ್ನು ಏನು ಮಾಡಿದ್ದೇನೆ, ನಾನು ನೋಡಿದ್ದೇನೆ ಅಷ್ಟೇನೆ. ಇದು ನನಗೆ ಬೇಡ, ನನ್ನನ್ನು ಬಿಟ್ಬಿಡಿ, ನನ್ನನ್ನು ಬಿಟ್ಟರೆ ನಾನು ಹೋಗ್ತೀನಿ ಅಂತಿದ್ದಾರೆ. ಅದು ಮೊದಲು ಓಪನ್ ಆಗದೆ ನಿಮ್ಮಿಂದ ಇಲ್ಲಿಂದ ಮೇಲೆ ಹೋಗೋಕ್ಕಾಗಲ್ಲ. ಇನ್ನೊಂದು ನೀವು ಇದನ್ನು ದಾಟುವುದೇ ಕಷ್ಟ. ಯಾಕಂದ್ರೆ ಇದು ನಿಮ್ಮನ್ನು ನನ್ನನ್ನು ಏನು ಮಾಡ್ತಾ ಇದೆ? ಹಿಡಿದುಕೊಂಡಿದೆ. ಅದನ್ನೇ ದೇವರು ಹೇಳುತ್ತಾರೆ, ಕಾಣದೇ ಇರುವಂಥ ಕಣ್ಣು ಎಂಬುದಾಗಿ ಇದೆ. ಅದರಲ್ಲಿ ಇನ್ನೊಂದಿದೆ, ಕೇಳದ ಕಿವಿ ಎಂಬುದಾಗಿ ಇದೆ. ಅದರ ಕುರಿತು ನಾವು ತೆಗೆದುಕೊಳ್ಳುವುದಕ್ಕೆ ಆಗಲ್ಲ, ಸಮಯ ಆಯಿತು. ಆದರೆ ನಾನು ನಿಮಗೆ ಹೇಳುತ್ತೇನೆ, ಈ ಕಣ್ಣುಗಳ ಕುರಿತಾಗಿ ಮಾತ್ರ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮಗೆ ದರ್ಶನ ಹೇಗಿರಬೇಕು? ಹೆವೆನ್ಲಿ ದರ್ಶನ ಇರಬೇಕು. 3ನೇ ದರ್ಶನ ಓಪನ್ ಆಗಬೇಕು. ಕೆಲವರು 1ರಲ್ಲಿಯೇ ಮೆಸೊಪೊತೋಮಿಯಾದಿಂದ ಕಾನಾನ್ಗೆ ಬರುವ ತನಕ ಓಕೆ ಆಗಿದೆ. ಲೋಕವನ್ನು ಬಿಟ್ಟು ದೇವರಲ್ಲಿ ಬರುವ ತನಕ ದರ್ಶನ ಇತ್ತು. ಇಲ್ಲಿ ಬಂದು 2ನೇ ದರ್ಶನ ಅಂದರೆ ಬಹುಸಂತಾನವುಳ್ಳವರಾಗಿ ಮಕ್ಕಳು, ಮೊಮ್ಮಕ್ಕಳು, ಸೇವೆ, ಆಶೀರ್ವಾದ ಎಲ್ಲ ಓಕೆ. ಆದರೆ ಇದನ್ನು ದಾಟಿ ಇನ್ನೊಂದಿದೆ. ಇದನ್ನೆಲ್ಲ ಇದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನು ಹಾರೈಸುವವರಾಗಿದ್ದರು. ಆ ಒಂದು ದರ್ಶನ, ಆ ಒಂದು ಥಾಟ್ ಬಂದರೆ ಮಾತ್ರವೇ ನಮ್ಮ ಓಟ ಜಯದೊಂದಿಗೆ ಮುಗಿಯುತ್ತದೆ. ಹಾಲೆಲೂಯ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವ. ದೇವ ಸೇವಕಿ ಆಗಿದ್ದಂಥ ಸಾರಾ ನವರೋಜಯಮ್ಮಗೆ ಒಂದು ದರ್ಶನ ಇತ್ತು. ಆ ತಾಯಿಯ ಹಾಡಲ್ಲಿ ಹೇಳುತ್ತಾರೆ, ಒಂದು ದಿನ ನಾನು ಈ ಭೂಮಿಯನ್ನು ಬಿಟ್ಟು ಹಾದು ಹೋಗಲಿದ್ದೇನೆ. ಆ ತಾಯಿಯ ದರ್ಶನವನ್ನು ಗಮನಿಸಿರಿ. ಆ ದರ್ಶನವೇ ಅವರನ್ನು ಕಡೆಯ ತನಕ ದೇವರಿಗೋಸ್ಕರ ಓಡುವಂತೆ ಮಾಡಿತು. ಆ ತಾಯಿ ಹೇಳುತ್ತಾರೆ, ವೀಣೆ ನಾದ ಧ್ವನಿಸುವಂತಹ ಸಮಯ, ಆಹ್ವಾನ ಕೊಡಲ್ಪಡುತ್ತದೆ. ನನ್ನ ಹೆಸರಿಡಿದು ಯೇಸು ಕರೆಯುತ್ತಾರೆ. ನನ್ನಲ್ಲಿ ಆನಂದ ಉಕ್ಕುತ್ತದೆ. ಅವರ ಪಾದಕ್ಕೆ ಬಿದ್ದು ಮುದ್ದಿಡುತ್ತೇನೆ. ಆನಂದ ಕಣ್ಣೀರನ್ನು ಸುರಿಸುತ್ತೇನೆ. ನನ್ನ ಓಟ ಜಯದೊಂದಿಗೆ ಮುಗಿಯುತ್ತದೆ. ಆ ದೇಶವನ್ನು ಸ್ವತಂತ್ರಿಸಿಕೊಳ್ಳುತ್ತೇನೆ. ಇಷ್ಟು ಸಮಯ ಅಬ್ರಹಾಮನು, ಪೌಲನು ಇವರೆಲ್ಲರ ಕುರಿತಾಗಿ ಮಾತನಾಡಿದ್ವಲ್ಲ, ಅದೇ ಸಾಲಿನಲ್ಲಿ ಆ ತಾಯಿ ಅವರ ಭಾಷೆಯಲ್ಲಿ ಹೇಳುತ್ತಾ ಇದ್ದಾರಷ್ಟೇನೆ. ಅಬ್ರಹಾಮನು ಅವರ ಭಾಷೆಯಲ್ಲಿ ಹೇಳುತ್ತಾರೆ, ಇದಕ್ಕಿಂತ ಉತ್ತಮವಾದ ಪರಲೋಕ ದೇಶ ಎಂಬುದಾಗಿ. ಪೌಲನು ಹೇಳುತ್ತಾರೆ, ನನ್ನ ಕಣ್ಣು ಅದನ್ನು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಭಾವನೆ ಉಂಟಾಗಲಿಲ್ಲ, ಆದರೆ ದೇವರು ಆತ್ಮದಲ್ಲಿ ಅದನ್ನು ಪ್ರಕಟಿಸಿದ್ದಾರೆ. ನಾನು ಅದಕ್ಕಾಗಿ ಹೋರಾಡುತ್ತಾ ಇದ್ದೇನೆ, ಶ್ರೇಷ್ಠ ಹೋರಾಟ ಹೋರಾಡಿದ್ದೇನೆ, ಓಟವನ್ನು ಮುಗಿಸಿದ್ದೇನೆ. ಅವ್ರು ಹೇಳುತ್ತಾರೆ. ಅದನ್ನೇ ಆ ತಾಯಿ ಕೂಡ ಹೇಳುತ್ತಾರೆ, ಒಂದು ದಿನ ನಾನು ಓಟವನ್ನು ಮುಗಿಸುತ್ತೇನೆ, ಪರಲೋಕದ ಒಳಗೆ ಪ್ರವೇಶಿಸುತ್ತೇನೆ. ಆ ರೀತಿಯಾಗಿ ನನ್ನನ್ನು ಬರಮಾಡಿಕೊಳ್ಳುತ್ತಾರೆ. ನನ್ನ ಓಟ ಜಯದೊಂದಿಗೆ ಮುಗಿಯುತ್ತದೆ. ಎಷ್ಟು ಸುಂದರವಾದ ಮಾತು ನೋಡಿರಿ. ನಾನು ಫಿನಿಶ್ ಮಾಡುತ್ತೇನೆ ಅಂತ ಹೇಳುತ್ತಿದ್ದಾರೆ ನೋಡಿ. ಇವತ್ತು ನಮಗೆ ಆ ನಿಶ್ಚಯ ಇದೆಯಾ? ನಾವು ಬೇಕಾದ್ರೆ ಹೇಳಿಕೊಳ್ಳಬಹುದು, ಕೃಪೆ 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 ಅಂತ. ನೀವು ಮಾಡಬೇಕಾದದ್ದನ್ನು ಮಾಡದೆ ಕೃಪೆ ಪ್ರಕಟವಾಗಲ್ಲ. ಕೃಪೆ ನೀವು ಮಾಡುವುದಕ್ಕೆ ಸಹಾಯ ಮಾಡುತ್ತದೆ, ಅದೇ ಕೃಪೆ. ಅದಕ್ಕೆ ನಾವು ಸೋಂಬೇರಿಯಾಗಿರಬೇಕೆಂದು ಅರ್ಥ ಅಲ್ಲ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ದೇವರನ್ನು ನಾವೆಲ್ಲರೂ ಕೂಡ ದೃಷ್ಟಿಸಿ, ನನ್ನ ದರ್ಶನದಲ್ಲಿ ನಾನು ಪೂರ್ಣವಾಗಿ ಓಡಿ ಮುಗಿಸಬೇಕು ದೇವರೇ. ನನ್ನ ಓಟವನ್ನು ಕಡೆಯ ತನಕ ನಾನು ಓಡಿ ಮುಗಿಸಬೇಕು. ನಾನು ಓಡಿ ಮುಗಿಸಬೇಕು ಅಪ್ಪ. ಓಟವನ್ನು ನಾನು ಓಡಿ ಮುಗಿಸಬೇಕು. ನಡುವೆ ನನ್ನನ್ನು ಯಾವುದು ಬೀಳಿಸಬಾರದು, ಯಾವುದು ನನ್ನನ್ನು ಎಡವುವಂತೆ ಮಾಡಬಾರದು, ಮಾರ್ಗ ತಪ್ಪಿಸಬಾರದು.
ಎಡಕ್ಕಾಗಲಿ ಬಲಕ್ಕಾಗಲಿ ನಾನು ತಿರುಗಬಾರದು. ನನಗೆ ಸಹಾಯ ಮಾಡುವಂಥ ಒಂದು ಪರ್ವತ ಇದೆ. ನನ್ನ ಡೆಸ್ಟಿನೇಷನ್, ನನ್ನ ಗುರಿ ಚಿಯೋನ್ ಪರ್ವತ ಇದೆ. ಅಲ್ಲಿ ನಾನು ಹೋಗಿ ಸೇರಬೇಕು ದೇವರೇ. ನನ್ನ ಓಟ ಅಲ್ಲಿ ಹೋಗಿ ಮುಗಿಯಬೇಕು ಅಪ್ಪ. ನನ್ನ ಓಟವು ಅಲ್ಲೇ ಮುಗಿಯಬೇಕು. ಅಭ್ಯಂತರ ಮಾಡುವಂಥ ಪಾಪವನ್ನು ತಳ್ಳಿಬಿಟ್ಟು ಓಡು. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ಎಷ್ಟು ಜನರ ಹೃದಯದಲ್ಲಿ ದೇವರು ವಾಕ್ಯದ ಮೂಲಕ ಮಾತನಾಡಿದ್ರು ಅಂತ ಗೊತ್ತಿಲ್ಲ. ಎಷ್ಟು ಜನರಿಗೆ ಈ ವಾಕ್ಯ ಅರ್ಥವಾಯಿತಂತ ಗೊತ್ತಿಲ್ಲ. ನಾನು ನಂಬುತ್ತೇನೆ ದೇವರಾತ್ಮನ ಈ ವಾಕ್ಯವು ನಿಮಗೆ ಅರ್ಥ ಮಾಡಿಸುತ್ತಾರೆ. ದೇವರಾತ್ಮನ ಈ ವಾಕ್ಯವು ನಿಮ್ಮ ಹೃದಯದ ಮೇಲೆ ಬರೆಯುತ್ತಾರೆ. ನಿಮ್ಮೊಳಗೆ ದೇವರಾತ್ಮನದನ್ನು ಮಾಡುತ್ತಾರೆ. ಇಲ್ಲ ಅಂದಿದ್ರೆ ದೇವರ ಈ ವಾಕ್ಯ ನಿಮಗೆ ಕೊಡುತ್ತಾ ಇರಲಿಲ್ಲ. ದೇವರೇ ಈ ವಾಕ್ಯವು ನನ್ನಲ್ಲಿ ಕ್ರಿಯೆ ಮಾಡಲಿ ಎಂಬುದಾಗಿ ಹೇಳಿರಿ. ದೇವರೇ ಈ ವಾಕ್ಯವು ನನ್ನಲ್ಲಿ ಕ್ರಿಯೆ ಮಾಡಲಿ. ಏನೋ ಚರ್ಚಿಗೆ ಬಂದೆ, ಆಶೀರ್ವದಿಸಲ್ಪಟ್ಟೆ, ನನ್ನಿಂದ ಆಗುವಷ್ಟು ಸೇವೆ ನಾನು ಮಾಡಿದೆ, ಒಂದು ದಿನ ಮರಣ ಬರುತ್ತದೆ, ದೇವರ ಬರುವಿಕೆ ಬರುತ್ತದೆ, ನಾನು ಪರಲೋಕಕ್ಕೆ ಹೋಗುತ್ತೇನೆ, ಇದಲ್ಲ. ಇದನ್ನು ದಾಟಿ ದೇವರು ನನಗೆ ಒಂದನ್ನು ಇಟ್ಟಿದ್ದಾರೆ. ನನಗೆ ದೇವರೊಂದನ್ನು ನೇಮಿಸಿದ್ದಾರೆ. ಅದನ್ನು ಆತ್ಮದಲ್ಲಿ ದೇವರು ನನಗೆ ಪ್ರಕಟಿಸಿದ್ದಾರೆ. ಅದನ್ನು ನಾನು ಆಸೆಯಿಂದ ಎದುರುಗೊಳ್ಳುತ್ತೇನೆ. ಅದಕ್ಕೋಸ್ಕರವಾಗಿ ನಾನು ಕಾದಿದ್ದೇನೆ. ಅದಕ್ಕೋಸ್ಕರವಾಗಿ ಭೂಮಿಯಲ್ಲಿ ನಾನು ಪ್ರವಾಸಿಗನು, ಪರದೇಶದವನು, ಅನ್ಯನು ಎಂಬುದಾಗಿ ಭಾವಿಸಿದ್ದೇನೆ. ಎಲ್ಲವನ್ನೂ ನಷ್ಟವೆಂದು ಕಸವೆಂದು ಬಿಡಲು ರೆಡಿಯಾಗಿದ್ದೇನೆ. ನನ್ನ ಓಟವು ಒಂದೇ ಒಂದು, ಅವರನ್ನು ಸಂಧಿಸುವಂಥದ್ದು, ನನಗೆ ನೇಮಿಸಲ್ಪಟ್ಟಿರುವಂಥದ್ದನ್ನು ಸ್ವತಂತ್ರಿಸಿಕೊಳ್ಳುವುದು. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ಕರೆಗಳನ್ನು ಮೇಲೆತ್ತಿ, ದೇವರೇ ನೀವು ಬರುವಾಗ ಆ ಮಹಿಮೆಯಾದ ಸಂದರ್ಭದಲ್ಲಿ ಕರ್ತನೇ ನಾನು ಓಡಿ ಹೋಗಿ ನನಗೆ ನೇಮಿಸಲ್ಪಟ್ಟಿರುವುದನ್ನು ನಾನು ಸ್ವತಂತ್ರಿಸಿಕೊಳ್ಳಬೇಕು. ಯೆರಿಕೋ ಕೋಟೆ ಕೆಳಗೆ ಬಿದ್ದಾಗ ಅವರವರು ತಮಗೆ ನೇಮಿಸಲ್ಪಟ್ಟಂಥ ಪಟ್ಟಣವನ್ನು ಸ್ವತಂತ್ರಿಸಿಕೊಂಡರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅದೇ ರೀತಿ ದೇವರು ನಮಗೆ ಪರಲೋಕದಲ್ಲಿ ನೇಮಿಸಿಟ್ಟಿರುವಂಥದ್ದನ್ನು ಸ್ವತಂತ್ರಿಸಿಕೊಳ್ಳಲಿದ್ದೇವೆ. ನಾಶವಾಗುವಂಥ ಇದು ನಾಶವಾಗದೇ ಇರುವಂಥದ್ದನ್ನು, ಸಾಯುವಂಥ ಇದು ಸಾಯದೇ ಇರುವಂಥದ್ದನ್ನು ಧರಿಸಿಕೊಳ್ಳುತ್ತದೆ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಅಪ್ಪ, ನೀವು ನೇಮಿಸಿರುವಂಥ ಓಟದಲ್ಲಿ ಕಡೆಯ ತನಕ ನಾವು ಓಡಿ ಮುಗಿಸಬೇಕಪ್ಪ. ಇದರ ಮಧ್ಯದಲ್ಲಿ ಎಷ್ಟೋ ತೊಡಕುಗಳು, ಎಷ್ಟೋ ವಿಧವಾದ ಸಮಸ್ಯೆಗಳು, ಆಕಾಶ ಮಂಡಲದ ದುಷ್ಟ ಸೇನೆಗಳ ಸಮಸ್ಯೆ, ಮನುಷ್ಯರ ಸಮಸ್ಯೆ, ಲೋಕದ ಸಮಸ್ಯೆ, ಎಲ್ಲವನ್ನು ಮೀರಿ ನಮ್ಮ ಕಣ್ಣುಗಳು ನಿಮ್ಮನ್ನು ಮಾತ್ರ ನೋಡಲು, ನೀವು ನೇಮಿಸಿರುವಂಥದ್ದನ್ನು ಮಾತ್ರ ನೋಡಲು. ಕರ್ತನೇ, ನಮ್ಮನ್ನು ಮಾರ್ಗ ತಪ್ಪಿಸುವಂಥದ್ದನ್ನು ನೋಡದ ಹಾಗೆ, ಲೋಕವನ್ನು ನೋಡದೆ, ಮಾಂಸವನ್ನು ನೋಡದೆ ಅಪ್ಪ, ನಮ್ಮ ತಲೆಗಳು ಯಾವಾಗಲೂ ಕೂಡ ಮೇಲೆತ್ತಲ್ಪಡಲಿ. ಪರಲೋಕವನ್ನು ನೋಡುವಂಥ ಕಣ್ಣುಗಳಾಗಿ, ಪರಲೋಕದಲ್ಲಿ ನಮಗೆ ಇಟ್ಟಿರುವಂಥವುಗಳನ್ನು ನೋಡುವಂಥ ಕಣ್ಣುಗಳಾಗಿ ನಮ್ಮ ಕಣ್ಣುಗಳು ಪರಲೋಕವನ್ನೇ ದೃಷ್ಟಿಸಲಿ. ದೇವರೇ, ನಾವು ಭೂಮಿಯನ್ನು ನೋಡಿಕೊಳ್ಳುವ ಕೆಲಸಗಾರರಲ್ಲ. ಆಕಾಶದಲ್ಲಿರುವಂಥ ಅಗ್ನಿಮಯವಾದ ರಥಗಳನ್ನು ನೋಡುವಂಥ ಕಣ್ಣುಗಳಾಗಿ, ಎಲಿಯನ ಕಣ್ಣುಗಳಾಗಿ, ಎಲಿಷನ ಕಣ್ಣುಗಳಾಗಿ ನಮ್ಮ ಕಣ್ಣುಗಳು ಮಾರ್ಪಡಲಿ. ದೇವರೇ, ನಾವು ಕೆಳಗೆ ನೋಡಿದ್ದು ಸಾಕು, ಮೇಲಾದಂಥವುಗಳು, ಇನ್ನೂ ಮೇಲಾದಂಥವುಗಳು ನೋಡುವುದಕ್ಕೆ ಸಹಾಯ ಮಾಡಿ. ಅದನ್ನೇ ಕಡೆಯ ತನಕ ಓಡಿ ಮುಗಿಸುವುದಕ್ಕೆ ಕೃಪೆ ಮಾಡಿ. ಆಶೀರ್ವದಿಸಿ ಮಾರ್ಗ ನಡೆಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.